ಅಧ್ಯಕ್ಷರು ಡಾಕ್ಟರ್ CN ಮಂಜುನಾಥ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರು ಕಾರ್ಡಿಯಾಲಜಿಸ್ಟು, ನಮ್ಮ ಜಯದೇವ ಹಾಸ್ಪಿಟ್ಲಲ್ಲಿ ಡೈರೆಕ್ಟರ್ ಆಗಿದ್ದರು, ಈಗ MP ಕೂಡ ಆಗಿದ್ದಾರೆ. ಅವರು ನನಗೆ ಆತ್ಮೀಯರು. ಅವರು ಕೇಳ್ತಾ ಇದ್ರು, ಪಕ್ಕದಲ್ಲಿ ಕೂತಿದ್ದೆ. ಇಷ್ಟೇ ಆರೋಗ್ಯದ ಬಗ್ಗೆ ನಾವು ಯಾರಾದ್ರೂ ಮಾಹಿತಿ ಕೇಳಲಿಕ್ಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಮಾಹಿತಿ ಕೊಡ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಹೆಚ್ಚಿನವ್ರು ಹೇಳ್ತಾರೆ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಅವ್ರು ಕೇಳಿದ್ರು, ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ತಿನ್ನುವಂಥ ಆಹಾರ ಪದಾರ್ಥ ಮಾತ್ರ ಆಗಿರಲಿಕ್ಕೆ ಸಾಧ್ಯ ಇದೆಯಾ ಕೇಳಿದ್ರು. ನಾನು ಹೇಳಿದೆ, ಅದು ಮಾತ್ರ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನೊಂದು 6 ತಿಂಗಳಿಂದ ಚೈನಾ ಹೋಗಿದ್ದೆ. ಚೈನಾದಲ್ಲಿ ಹೇಗಂತ ಹೇಳಿದ್ರೆ ನಾವೇನು ತಿಂತೀವಿ ನೋಡಿ, ಅದನ್ನು ಚೈನಾದಲ್ಲಿದ್ದವ್ರು ಯಾರು ತಿನ್ನಂಗಿಲ್ಲ. ಈಗ ನಮ್ಮಲ್ಲಿ ನಾವು ಇಂಡಿಯಾದಿಂದ ಒಂದು 4 ಜನ ಹೋಗಿದ್ದೆ. ಒಂದು ಕಾನ್ಫರೆನ್ಸ್ ಇತ್ತಲ್ಲಿ. ಸಂಜೆ 4:15 ಗಂಟೆಗೆ ಕಾನ್ಫರೆನ್ಸ್ ಎಂಡ್ ಆಯಿತು. 5 ಗಂಟೆಗೆ ನಾವು ರೋಡ್ ಸೈಡಲ್ಲಿ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ನಮ್ಮಲ್ಲಿ ರೋಡ್ ಸೈಡಲ್ಲಿ ಸ್ನ್ಯಾಕ್ಸ್ ಏನು ಸಿಗುತ್ತೆ? ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ, ಮಿರ್ಚಿ, ಬೋಂಡಾ, ಬಜ್ಜಿ, ಮಸಾಲೆ ದೋಸೆ ಎಲ್ಲ ಸಿಗುತ್ತೆ. ಏನಾದರೂ ಸಿಗುತ್ತೆ ಅಂತೇಳಿ ನೋಡೋಣ ಅಂತೇಳಿ 5 ಗಂಟೆ ಹೊರಗಡೆ ಹೋದ್ವಿ. ಕಿಲೋಮೀಟ್ರ್ ಗಟ್ಟಲೆ ಅಂಗಡಿ ಇಟ್ಕೊಂಡಿದ್ದಾರೆ ಗ್ವಾಂಗ್ಝೂಲ್ಲಿ. ಅಂಗಡಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಪಾನಿಪುರಿ, ಮಸಾಲೆ ಪುರಿ ಇಲ್ಲ. ಅಕ್ವೇರಿಯಂ ಥರ ಬಾಕ್ಸ್ ಒಳಗಡೆ ಏನಿದೆ ಅಂದರೆ, ನಾವು ಮನೆಯಲ್ಲಿ ಪಲ್ಲಿ ಬಂದರೆ, ಇಲಿ ಬಂದರೆ, ಜಿಳೆ ಬಂದರೆ, ಹೆಗ್ನ ಬಂದರೆ, ಹಾವಲ್ಲ ಬಂದರೆ ಏನು ಮಾಡ್ತೀವಿ? ಹೊರಗಡೆ ಓಡಿಸ್ತೀವಿ. ಭಯ ಇದ್ದರೆ ನಾವೇ ಹೊರಗಡೆ ಓಡೋಗ್ತೀವಿ. ಅವ್ರು ನೋಡಿದ್ರೆ ಅಕ್ವೇರಿಯಂ ಥರ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡು ಎಲ್ಲ ಫ್ರೈ ಮಾಡಿ ಕೊಡ್ತಾಯಿದ್ರು. ಎಲ್ಲ ತಿಂತಾಯಿದ್ದಾರೆ. ಅದು ಹೇಗೆ ಕ್ಲೀನ್ ಮಾಡಲ್ಲ ರೀ, ಹಾಗೆ ಎತ್ತಾರೆ, ಜೀವಂತ ಇರುತ್ತೆ ಅಂತ ಎಣ್ಣೆ ಫ್ರೈ ಬಾಣಲಿಗೆ ಹಾಕ್ತಾರೆ, ಫ್ರೈ ಮಾಡಿ ಕೊಟ್ಟು ಎಲ್ಲ ತಿಂತಾಯಿದ್ದಾರೆ. ನಾನು ಕೇಳಿದೆ, ಇದನ್ನು ತಿಂತಾರ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ನಮ್ಮ ಪೌಷ್ಟಿಕ ಆಹಾರ ಅಂತಲೇ ಹೇಳ್ತಾರೆ. ಒಬ್ಬನ ಹತ್ರ ಹೇಳಿದೆ ನಾನು, ಸರ್ ನಮ್ಮೂರಲ್ಲಿ ಪಲ್ಲಿ ಎಲ್ಲಾದರೂ ಮೈ ಮೇಲೆ ಬಿದ್ದರೆ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ, ನೀವು ನೋಡಿದ್ರೆ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಏನೂ ಆಗಲ್ಲ ಅಂತಾರೆ. ಅವಾಗ ಈ ಇನ್ಸಿಡೆಂಟ್ನ ಡಾಕ್ಟರ್ ಹತ್ರ ಹೇಳಿದಾಗ ಡಾಕ್ಟರ್ ಹೇಳಿದ್ರು, ಇದಕ್ಕೆಲ್ಲ ಮೂಲ ಕಾರಣ ತಿನ್ನುವಂಥ ಆಹಾರ ಪದಾರ್ಥ ಮಾತ್ರ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 2 ಕಾರಣ ಇದೆ. ಒಂದು, ಒತ್ತಡದ ಜೀವನ ಶೈಲಿ. 2ನೇದು ಲ್ಯಾಕ್ ಆಫ್ ಮಸಲ್ಸ್ ಎಕ್ಸಸೈಸ್ ಅಂತಲೇ ಹೇಳಿದ್ರು. ಅಂದರೆ ಲ್ಯಾಕ್ ಆಫ್ ಮಸಲ್ಸ್ ಎಕ್ಸಸೈಸ್ ಅಂತ ಹೇಳಿದ್ರೆ ಎಲ್ಲ ನಾಳೆ ಎದ್ದು ಜಿಮ್ಮಿಗೆ ಹೋಗಿ ಅಂತಲೇ ಅರ್ಥ ಅಲ್ಲ. ಹಿಂದಿನ ಕಾಲದಲ್ಲಾದರೆ ಎಲ್ಲ ಕೆಲಸಗಳನ್ನು ನಾವು ಕೈಯಲ್ಲೇ ಮಾಡ್ತಾಯಿದ್ವಿ. ಈಗ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಆಲ್ಟರ್ನೇಟ್ ಆಗಿ ಮೆಷಿನ್ಗಳು ಬಂದುಬಿಟ್ಟಿದೆ. ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಪದಾರ್ಥ ರುಬ್ಬೋದ್ರಿಂದ ಹಿಡಿದು, ಮನೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಎಲ್ಲ ಅಡುಗೆ ಮಾಡೋದಕ್ಕೆ, ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಗ್ರೈಂಡರ್, ಮಿಕ್ಸಿ ಎಲ್ಲದೂ ಟೆಕ್ನಾಲಜಿ ಬಂದುಬಿಟ್ಟಿದೆ. ಅದಕ್ಕೆ ಹೋಗಿ ದೇಹದಲ್ಲಿ ಎಕ್ಸಸೈಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ರಕ್ತ ಸಂಚಾರ ದೇಹದಲ್ಲಿ ಕಡಿಮೆ ಆಗೋದ್ರ ಜೊತೆಗೆ ನರಗಳ ವೀಕ್ನೆಸ್ ಆಗ್ತದೆ. ಎಲ್ಲ ಕಾಯಿಲೆಗಳು ಬರೋದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿರೋದು ಅಂತೇಳಿ ಹೇಳಿದರು. ಒಪ್ಕೋತೀರಾ? ಖಂಡಿತ ಒಪ್ಕೊಳ್ಳಬೇಕನ್ಸುತ್ತೆ. ಅದ್ರ ಜೊತೆಗೆ ಹಲವಷ್ಟು ಗೊಂದಲಗಳು ಜಾಸ್ತಿ ಇದೆ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕಿದ್ರೆ ಏನು ಕುಡಿಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರು ಫೇಮಸ್ ಆದಂಥ ಡಾಕ್ಟ್ರು ಬಂದಿದ್ದರು. ಅವರು ಹೆಂಗೆ ಹೇಳಿದರು ಅಂತ ಹೇಳಿದ್ರೆ, ಇಷ್ಟೊಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಮಿಶ್ರಿತ ಆಗಿ ಬರ್ತಾಯಿದೆ, ಅದಕ್ಕೋಸ್ಕರ ಕಾಯಿಲೆ ಬರ್ತಾಯಿದೆ ಅಂತ ಹೇಳಿದರು. ಅದ್ರ ಜೊತೆಗೊಂದು ಐಡಿಯಾ ಕೊಟ್ಟರು, ಟೆನ್ಷನ್ ತಗೋಬೇಡಿ, ಮಾರ್ಕೆಟಲ್ಲಿ ಒಂದು ಹೊಸ ಐಟಮ್ ಬಂದಿದೆ, ಅದರ ಹೆಸರು ನೋನಿ ಅಂತಲ್ಲಿ ಕರೀತಾರೆ, ಎಲ್ಲ ನಾಳೆಯಿಂದ ನೋನಿ ಕುಡಿಲಿಕ್ಕೆ ಶುರು ಮಾಡಿ ಅಂತ ಹೇಳಿದರು. ಕಾರ್ಯಕ್ರಮ ಮುಗಿಸಿ ನೋಡಿದರೆ ಕೆಳಗಡೆ ಮೆಡಿಕಲ್ ಶಾಪಲ್ಲಿ ಎಲ್ಲ ನೋನಿ ತಗೊಂಡು ಮನೆಗೆ ಹೋಗೋಕ್ಕೆ ಲೈನಲ್ಲಿ ನಿಂತಿದ್ರು. ನೋನಿ ತಗೊಂಡು ಮನೆಗೆ ಹೋಗ್ತೀವಿ, 1 ತಿಂಗಳು 2 ತಿಂಗಳು ನೋನಿ ಕುಡಿತೀವಿ. ನೋನಿ ಕುಡಿದಾದ್ಮೇಲೆ ಇನ್ನೊಂದೇನೋ ಕಾರ್ಯಕ್ರಮ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದಕ್ಕೂ ಹೋಗ್ತೀವಿ. ಅದಕ್ಕೆ ಇನ್ನೊಬ್ರು ಯಾರೋ ಬರ್ತಾರೆ ನಂತರದವರು. ಬಂದವರು ಏನು ಹೇಳ್ತಾರೆ, ಇಷ್ಟೊಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳೇ ಇಲ್ಲ. ಅಂದರೆ ಬಾಡಿಗೆ ಬೇಕಾಗುವಷ್ಟು ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಕಾಯಿಲೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೊಂದು ಐಡಿಯಾ ಕೊಡ್ತಾರೆ, ಟೆನ್ಷನ್ ತಗೋಬೇಡಿ, ಮಾರ್ಕೆಟಲ್ಲಿ ಇನ್ನೊಂದು ಹೊಸ ಐಟಮ್ ಬಂದಿದೆ, ಅದರ ಹೆಸರು ಜೀನಿ ಅಂತಲ್ಲಿ ಕರೀತಾರೆ, ಎಲ್ಲ ನಾಳೆಯಿಂದ ಜೀನಿ ಕುಡಿಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಕಾರ್ಯಕ್ರಮ ಮುಗಿಸಿ ಮನೆಗಂತೂ ಕಾಲಿ ಕೈಯಲ್ಲಿ ಹೋಗಲ್ಲ, ಹೋಗ್ತಾ ಒಂದು ಪ್ಯಾಕೆಟ್ ಜೀನಿ ತಗೊಂಡು ಇಟ್ಕೊಂಡು ಜೀನಿ ಕುಡಿಲಿಕ್ಕೆ ಶುರು ಮಾಡ್ತೀವಿ. ನಾನು ಜೀನಿ ಕುಡಿಬೇಡಿ, ನೋನಿ ಕುಡಿಬೇಡಿ ಅಂತ ಹೇಳಕ್ಕೆ ಬಂದಿಲ್ಲ. ಅದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ನಿಮ್ಮ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳೆಲ್ಲರೂ ಒಂದು ಟ್ಯಾಬ್ಲೆಟ್, ಒಂದು ಇಂಜೆಕ್ಷನ್, ಒಂದು ಮೆಡಿಸಿನ್ಸ್ ತಗೊಂಡ್ರೆ ಅವಾಗೆಲ್ಲ 100 ವರ್ಷ ಬದುಕ್ತಾ ಇದ್ರು. ಆದರೆ ಅವರಿಗೆ ನೋನಿ ಅಂದ್ರೇನು, ಜೀನಿ ಅಂದ್ರೇನು, ಬೂಸ್ಟ್ ಅಂದ್ರೇನು, ಹಾರ್ಲಿಕ್ಸ್ ಅಂದ್ರೇನು ಏನೂ ಗೊತ್ತಿರಲಿಲ್ಲ. ಆದರೆ ನಾವು ಹಾಗಲ್ಲ, ನೋನಿ ಕುಡಿತೀವಿ, ಜೀನಿ ಕುಡಿತೀವಿ, ಬೂಸ್ಟ್ ಕುಡಿತೀವಿ, ಹಾರ್ಲಿಕ್ಸ್ ಕುಡಿತೀವಿ. ಅದರ ಕಾಯಿಲೆಗಳ ಸಂಖ್ಯೆ ಪಟ್ಟಿ ತೆಗೆದ್ರೆ ಭಾರತ ದೇಶ ಎಲ್ಲ ಕಾಯಿಲೆಗಳಲ್ಲೀಗ ನಂಬರ್ 1 ಇದೆ. ಎಲ್ಲ ಕಾಯಿಲೆಗಳಲ್ಲಿ ಈಗ ನಾವು ನಂಬರ್ 1. ಜನಸಂಖ್ಯೆಯಲ್ಲಿ ಮಾತ್ರ ನಂಬರ್ 2 ಕಾಯಿಲೆಗಳ ಪಟ್ಟಿ ತೆಗೆದ್ರೆ ನಾವು ನಂಬರ್ 1 ಇದ್ದೀವಿ. ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು 2019ರಲ್ಲಿ ಒಂದು ಸರ್ವೆ ಮಾಡ್ತಾರೆ. ಯಾವುದ್ರ ಬಗ್ಗೆ ಅಂದರೆ ಡಯಾಬಿಟಿಕ್ ಬಗ್ಗೆ, ಶುಗರ್ ಕಾಯಿಲೆ ಬಗ್ಗೆ. ಏನಂದರೆ ಟೋಟಲ್ ಭಾರತ ದೇಶದಲ್ಲಿ ಡಯಾಬಿಟಿಕ್ ಪೇಷಂಟ್ಗಳು ಎಷ್ಟಿದ್ದಾರೆ ನೋಡೋಣ ಅಂತೇಳಿ 2019 ಏಪ್ರಿಲಲ್ಲಿ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆ ರಿಸಲ್ಟ್ ಏನಂತ ಹೇಳಿದ್ರೆ, ಟೋಟಲ್ ಭಾರತದಲ್ಲಿ ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ 9 ಕೋಟಿ ಜನ ಇದ್ರು. 6 ವರ್ಷ ಆದಮೇಲೆ 2025 ಫೆಬ್ರವರಿ 10ನೇ ತಾರೀಕಿಗೆ ಮತ್ತೊಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡೋದಕ್ಕಿಂತ ಮುಂಚೆ ಈ ಪರಿಣಿತ ಇದ್ದವರೆಲ್ಲ ಹೇಳ್ತಾರೆ, ಈಗ ಅಷ್ಟೊಂದು ಜನ ಪೇಷಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕರೋನಾ ಆದಮೇಲೆ ಎಲ್ಲರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ,
ಪೇಷಂಟ್ಗಳ ಸಂಖ್ಯೆ ಅಂದರೆ ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು ಅನ್ನುವಂಥ ನಿಲುವನ್ನು ಇಟ್ಕೊಂಡು ಮತ್ತೊಂದು ಸರ್ವೆ ಆಗುತ್ತೆ. ಸರ್ವೆ ರಿಸಲ್ಟ್ ನೋಡಿ ಎಲ್ಲರೂ ಅಚ್ಚರಿ. ಯಾಕಂತ ಹೇಳಿದ್ರೆ 2025 ಫೆಬ್ರವರಿ 10ನೇ ತಾರೀಕು ಮಾಡಿದಂಥ ಸರ್ವೆಯಲ್ಲಿ ಟೋಟಲ್ ಭಾರತ ದೇಶದಲ್ಲಿ ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ 16,80,00,000 ಜನ ಆಗಿದೆ ಈಗ. ಒಂದನೇದು. ಮತ್ತೊಂದು ಅದರಲ್ಲಿ ಅಚ್ಚರಿ ಮೂಡಿಸುವಂಥ ವಿಚಾರ ಏನಂತ ಹೇಳಿದ್ರೆ, ಈ ಸರಿ ರಿಸಲ್ಟಲ್ಲಿ ಹಿಂದಿನ ಸರಿ ರಿಸಲ್ಟಲ್ಲೆಲ್ಲ ಹೇಗಂತ ಹೇಳಿದ್ರೆ ಅಂದರೆ BP ಶುಗರ್ ಇದ್ದವರು ಸಂಖ್ಯೆ ಹೆಂಗಂತ ಹೇಳಿದ್ರೆ 40 ವರ್ಷದ ಮೇಲ್ಪಟ್ಟವರು ಇರ್ತಾಯಿದ್ರು. ಆದರೆ ಈ ಸರಿ ಆಗಲ್ಲ. ಈಗ ಬಂದಿರುವಂಥ 16,80,00,000 ಜನರಲ್ಲಿ 28% ಜನ 18 ವರ್ಷದಿಂದ 40 ವರ್ಷದ ಒಳಗಡೆ. ಅಂದರೆ ಈಗ ಕಾಯಿಲೆ ಬರಬೇಕಂತ ಹೇಳಿದ್ರೆ ಏಜ್ ಆಗಬೇಕಂತೇಳಿ ಇಲ್ಲ, ಚಿಕ್ಕ ಚಿಕ್ಕ ಏಜಲ್ಲಿ ಹಲವಷ್ಟು ಪ್ರಾಬ್ಲಮ್ಗಳು ನೀವು ನೋಡ್ತಾ ಇದ್ದೀರಿ, ನಿಮ್ಮ ಆಸ್ಪಾಸೆಲ್ಲ ನೋಡ್ತಾ ಇದ್ದೀರ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಗಳು, ಅದು ಇದು ಕಿಡ್ನಿ ಹೋಗೋದು, ಅದು ಇದು. ಯಾಕಂತೇಳಿ ಚಿಕ್ಕ ಏಜಿಗೆ ಆ ರೀತಿ ಕಾಯಿಲೆಗಳೆಲ್ಲ ಹೆಂಗೆ ಬರುತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ತಿಳಿಸ್ಕೊಳ್ಳೋದ್ರ ಜೊತೆಗೆ ಆ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಸಾಧ್ಯತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದೆಲ್ಲ ಇರಲಿ, ಆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಒಂದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾದಂಥ ಲೈಫನ್ನು ನೀವು ನಡೆಸಬೇಕಿದ್ರೆ ಒಂದು ದಿನಕ್ಕೆ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿ, ಒಂದು ದಿನವೂ ಬಿಡದೆ. ನೀವೇನು ಡಿಪೆಂಡ್ ಆಗುವಂಥ ಟ್ಯಾಬ್ಲೆಟ್ಗೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಆದರೆ ಅದೇ ಸೈನ್ಸ್ ಒಂದು ರಿಪೋರ್ಟನ್ನು ರೆಡಿ ಮಾಡುತ್ತೆ. ಭಾರತ ದೇಶದಲ್ಲಿ 98% ಜನ 5 ಕಿಲೋಮೀಟರ್ ನಡೆಯಲ್ಲ ಡೈಲಿ, ಕೇವಲ 2% ಜನ ಮಾತ್ರ 4-5 ಕಿಲೋಮೀಟರ್ ನಡೀತಾ ಇದ್ದಾರೆ ಅಂತ ಹೇಳುತ್ತೆ. ಒಪ್ಕೋತೀರಾ? ಒಪ್ಕೊಳ್ಳಬೇಕನ್ಸುತ್ತೆ. ನಾನೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಕೇಳ್ತೀನಿ, ಎಷ್ಟು ಜನ ಒಂದಿನ ಬಿಡದೆ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ರಿ ಕೈ ಎತ್ತಿ ಅಂತೇಳಿ ಕೇಳಿದರೆ ಮ್ಯಾಕ್ಸಿಮಮ್ 1-2% ಅಷ್ಟೇ ಕೈ ಬರುತ್ತೆ. ಇಲ್ಲಿ ಎಷ್ಟು ಕೈ ಬರ್ಬೋದು? ಒಂದು ಬರಲ್ಲ. ಇಲ್ಲೂ 2 ಎಲ್ಲ ಕಡೆ ಎಲ್ಲ ಕಡೆ. ಸಕಲೇಶ್ಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ, 680 ಜನ ಕೂತಿದ್ರಿ. 680 ಜನರಲ್ಲಿ ಕೇಳಿದೆ ಎಷ್ಟು ಜನ ಒಂದಿನ ಬಿಡದೆ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀವಿ ಕೇಳಿದ್ರೆ 680 ಜನರಲ್ಲಿ ಒಂದು ಕೈಯೂ ಮೇಲ್ಗಡೆ ಬಂದಿಲ್ಲ. ಆಮೇಲೆ ಯಾಕೆ ವಾಕಿಂಗ್ ಮಾಡಲ್ಲ ಕೇಳಿದ್ರೆ ಜನ ಹೇಳ್ತಾರೆ, ಸರ್ ನಮ್ಮ ಹತ್ರ ಟೈಮ್ ಇಲ್ಲ ಅಂತೇಳಿ. ಈಗ ನಾನು ಹೇಳಿದೆ, ಒಂದು ದಿನಕ್ಕೆ 24 ಗಂಟೆ ಟೈಮ್ ಇದೆ, ಅರ್ಧ ಗಂಟೆ ವಾಕಿಂಗ್ ಮಾಡೋಕ್ಕಾಗಲ್ಲ ಕೇಳಿದ್ರೆ 24 ಗಂಟೆನೇ ಸಾಕಾಗಲ್ಲ ಅನ್ನುವಂಥ ವಿಚಾರ ಎಲ್ಲರ ಹತ್ರ ಇದೆ. ಒಂದು ಕೆಟಗರಿ ಜನ ಆದರೆ ಮತ್ತೊಂದು ಕೆಟಗರಿ ಜನ ಇದ್ದಾರೆ. ಅವರು ಹಾಗಂತ ಹೇಳಿದ್ರೆ ಅವ್ರಿಗೆ ವಾಕಿಂಗ್ ಮಾಡ್ಲಿಕ್ಕೆ ಟೈಮು ಇರುತ್ತೆ, ವಾಕಿಂಗ್ ಮಾಡ್ಲಿಕ್ಕೆ ಇಷ್ಟೇನೂ ಇರುತ್ತೆ, ಅದು ವಾಕಿಂಗ್ ಮಾಡೋಕ್ಕೆ ಆಗಲ್ಲ. ಯಾಕೆ ಹೇಳಿ? ಸರ್ ಹೇಳಿದ್ರು ಅವಾಗ ಮಂಡಿ ನೋವು ಸಮಸ್ಯೆ ಜಾಸ್ತಿ. ಇಲ್ಲಿ ಬೆಂಗಳೂರಿನಲ್ಲಿ ರಾಮಯ್ಯ ಅಂತೇಳಿ ಹಾಸ್ಪಿಟ್ಲ್ ಇದ್ದಾರೆ, ಅದರಲ್ಲಿ ಒಬ್ಬರು ಮನೋಹರ್ ಅಂತೇಳಿ ಡಾಕ್ಟರ್ ಇದ್ದಾರೆ, ಫ್ಯಾಕಲ್ಟಿ ಬರ್ತಾರೆ. ಅವರು ಈ ಮಂಡಿ ಚಿಪ್ಪು ಆಪರೇಷನ್ ಮಾಡ್ತಾರೆ. ಅವರು ನಂಗೆ ತುಂಬ ಆತ್ಮೀಯರು. ಅವ್ರ ಹತ್ರ ಒಂದು ಕೇಳಿದೆ ನಾನು, ಈ ಮಂಡಿ ನೋವು ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅಂತೇಳಿ. ಅವ್ರು ಹೇಳಿದ್ರು ತುಂಬ ಸಿಂಪಲ್, ಈ ಮಂಡಿ ಅನ್ನುವಂಥದ್ದು ಒಂದು ಜಾಯಿಂಟ್. ಆ ಜಾಯಿಂಟ್ ಚೆನ್ನಾಗಿ ಕೆಲಸ ಮಾಡಬೇಕಿದ್ರೆ ಏನಾದರೂ ಈ ರೀತಿ ಆ್ಯಕ್ಷನ್ ಏನಾದರೂ ಆಗ್ತಾ ಇರಬೇಕು. ಅದು ಈಗ ಏನಾಗಿದೆ, ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿ ಮಂಡಿಯಲ್ಲಿ ಆ್ಯಕ್ಷನ್ ಅನ್ನುವಂಥದ್ದೇ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನಾಗ್ತಾಯಿದೆ, ಇಲ್ಲಿ ಒಂದು ನ್ಯಾಚುರಲ್ ಆದಂಥ ಜೆಲ್ ಪ್ರೊಡಕ್ಷನ್ ಆಗುತ್ತೆ. ಜೆಲ್ ಅಂತೇಳಿದರೆ ಈ ಎಲ್ಲಾದರೂ JCB ಏನೋ ಕೆಲಸ ಮಾಡ್ತಾಯಿದ್ರೆ ಎಲ್ಲಿ ಜಾಯಿಂಟ್ ಇರುತ್ತೆ ಅಲ್ಲೆಲ್ಲ JCB ಆಪ್ರೇಟರ್ ಬಂದು ಡೈಲಿ ಬೆಳಗ್ಗೆ ಗ್ರೀಸಿಂಗ್ ಮಾಡ್ತಾ ಇರ್ತಾನೆ. ಯಾಕೆ? ಜಾಯಿಂಟ್ಗಳು ಸವಿಬಾರ್ದು ಅಂತೇಳಿ. ಅದೇ ರೀತಿ ದೇವರ ಒಂದು ಸೃಷ್ಟಿ, ಈ ಜಾಯಿಂಟ್ಗಳು ಸವಿಬಾರ್ದು ಅಂತೇಳಿ ಅಲ್ಲೊಂದು ಜೆಲ್ ಪ್ರೊಡಕ್ಷನ್ ಆಗುತ್ತೆ. ಆ ಜೆಲ್ಲನ್ನು ನ್ಯಾಚುರಲ್, ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಸುವೇನೆಡ್ ಫ್ಲೂಯಿಡ್ ಅಂತೇಳಿ ಕರೀತಾರೆ. ಆ ಜೆಲ್ ಏನು ಮಾಡುತ್ತೆ, ಮಂಡಿಯ ಚಿಪ್ಪುಗಳೇನಿದೆ ಇದಕ್ಕೆ ಕಾರ್ಟಿಲೇಜ್ ಅಂತೇಳಿ ಕರೀತಾರೆ. ಕಾರ್ಟಿಲೇಜ್ಗಳು ನಡಿಬೇಕಾದ್ರೆ ಒಂದಕ್ಕೊಂದು ಉಜ್ಜಿದ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ. ಯಾವಾಗ ನಾವು ಐಡಲ್ ಆಗಿರ್ತೀವಿ ಅಂದರೆ ಆ್ಯಕ್ಷನ್ ಆಗಲ್ವೋ ಆವಾಗ ನಿಧಾನವಾಗಿ ಆ ಜೆಲ್ ಅನ್ನುವಂಥದ್ದು ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ. ಡ್ರೈ ಆದಮೇಲೆ ಏನಾದರೂ ಸ್ವಲ್ಪ ನಡೆಯೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ ಹೇಳಿದರೆ ಈ ಮಂಡಿಯ ಚಿಪ್ಪುಗಳು ಒಂದಕ್ಕೊಂದು ಉಜ್ಜಕ್ಕೆ ಶುರುವಾಗುತ್ತೆ. ಏನೇ ವಸ್ತು ಒಂದಕ್ಕೊಂದು ಉಜ್ಜಿತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಸವಿಲಿಕ್ಕೆ ಶುರುವಾಗುತ್ತೆ. ಸವಿದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಒಂದು ವರ್ಷ 1.5 ವರ್ಷ ಹಾಗೆ ನಡೆದ್ರೆ ಏನಾದರೂ ಮೆಟ್ಲತ್ತಕ್ಕೆ ನೀವು ಕಾಲು ಎತ್ತಿದ್ರೆ ಕಟ್ ಅಂತೇಳಿ ಸೌಂಡ್ ಬರುತ್ತೆ, ವಿಪರೀತ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಬಾಲ್ ಸೈಜ್ ಚಿಕ್ಕದಾಗಿ ಒಂದಕ್ಕೊಂದು ಕಾರ್ಟಿಲೇಜ್ಗಳು ಟಚ್ ಯಾವಾಗುತ್ತೆ ಅವಾಗ ಪೇನ್ ಜಾಸ್ತಿ ಆಗಲಿ ಶುರುವಾಗುತ್ತೆ. ಆವಾಗ ನೀವು ಹಾಸ್ಪಿಟ್ಲಿಗೆ ಹೋದರೆ ಹೇಳೋದು ಒಂದೇ ಸೊಲ್ಯೂಷನ್ ಏನು ಗೊತ್ತಾ, ನೀ ಸೌದ್ಬಿಟ್ಟಿದೆ, ಮಂಡಿ ಸೌದಿದೆ, ಒಂದ್ಸರಿ ಸೌದಿರ್ತಕ್ಕಂಥ ಮಂಡಿನ ವಾಪಸ್ ಅಂತೂ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಅದಕ್ಕೆ ಕರಿತೀವಿ ನೀ ರಿಪ್ಲೇಸ್ಮೆಂಟ್ ಅಂತೇಳಿ. ಈ ಮಂಡಿ ಚಿಪ್ಪನ್ನು ತೆಗೆದು ಬೇರೆ ಚಿಪ್ಪನ್ನು ಹಾಕ್ಬಿಡೋಣ, ಜಾಸ್ತಿ ಒಂದು ದುಡ್ಡು ಖರ್ಚಾಗಲ್ಲ, ಒಂದು 4-5 ಲಕ್ಷ ಖರ್ಚಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಡಾಕ್ಟ್ರು ಹೇಳ್ತಾರೆ 4-5 ಲಕ್ಷ ಅಷ್ಟೇ ಅಂತೇಳಿ. ನಿಮ್ಗಷ್ಟೇ ಇರ್ಬೋದು, ಆದರೆ ನಾನು ಹೇಳಿದೆ ನಮಗಷ್ಟೇ ಅಲ್ಲ, ಅದು ತುಂಬ ದೊಡ್ಡ ಅಮೌಂಟು. ಏನಾದರೂ ಸಿಂಪಲ್ ಏನಾದರೂ ಎಕ್ಸಸೈಸ್ ಮನೆಯಲ್ಲೇ ಮಾಡುವಂಥದ್ದು ಇದೆ. ಯಾಕೆ ಹೇಳಿದೆ, ಅವ್ರು ಹೇಳಿದ್ರು ತುಂಬ ಸಿಂಪಲ್ ಒಂದು ಎಕ್ಸಸೈಸ್ ಇದೆ, ಅದು ಎಲ್ರಿಗೂ ಗೊತ್ತು. ಏನು? ಇಂಡಿಯನ್ ಟಾಯ್ಲೆಟ್ ಗೊತ್ತಿದೆ? ಇಂಡಿಯನ್ ಟಾಯ್ಲೆಟ್ ಈಗ ನಿಮ್ಮ ಮನೆಯಲ್ಲಿರುವಂಥದ್ದು ವೆಸ್ಟರ್ನ್ ಕಮೋಡ್ ಅಂತೇಳಿ ಕರೀತಾರೆ. ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳುತ್ತಾರೆ ಒಬ್ಬ ಮನುಷ್ಯ. ಒಂದು ದಿನಕ್ಕೆ 4-5 ಸರಿ ಕೂತ್ಕೊಂಡು ಮೇಲ್ಗಡೆ ಎದ್ದೇಳಬೇಕಂತೆ. ಒಂದು ಸರಿ ಕೂತ್ಕೊಂಡು ಒಂದು 2-3 ನಿಮಿಷ ಎದ್ದೇಳಬಾರ್ದು. ಮಿನಿಮಮ್ ಒಂದು ದಿನಕ್ಕೆ 4-5 ನಿಮಿಷ ಡೈಲಿ 4-5 ಸಾರಿ ಮಾಡದ್ದೇ ಹೌದಂತ ಹೇಳಿದ್ರೆ 2 ತಿಂಗಳು 3 ತಿಂಗಳು ಕಂಟಿನ್ಯೂ ಮಾಡೋಕ್ಕೆ ಹೇಳಿ ಆಟೋಮೆಟಿಕ್ಕಾಗಿ ಮಂಡಿ ಸವಿಯುವಂಥದ್ದು ನಿಧಾನ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಯಾವಾಗ ಈ ಟೆಕ್ನಾಲಜಿ ಅನ್ನುವಂಥದ್ದು ಮೇಲೆ ಹೋಗ್ತಾ ಹೋಗುತ್ತೆ ಆವಾಗ ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಂತೇಳಿ ನನಗೆ ಟೆಕ್ನಾಲಜಿನೇ ಬೇಡ ಅಂತ ಹೇಳಿದ್ರೆ ಜೀವನ ನಡೆಯಲ್ಲ ಅಲ್ವಾ. ಟೆಕ್ನಾಲಜಿ ಅಂತ ಹೇಳಿದ್ರೆ ಏನು,
ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಹೊರಗಡೆ ಕಾರು, ಟೂ ವೀಲರ್ ಎಲ್ಲ ನಿಲ್ಲಿಸಿದ್ದಾರೆ. ಇದೆಲ್ಲ ಟೆಕ್ನಾಲಜಿ. ಆ ಟೆಕ್ನಾಲಜಿ ಇಲ್ಲದೆ ಜೀವನ ನಡೆಸೋಕ್ಕೆ ಇವಾಗ ಸಾಧ್ಯನೇ ಇಲ್ಲ. ಹಾಗಂತೇಳಿ ಟೆಕ್ನಾಲಜಿ ಇದೆ, ಆರೋಗ್ಯ ಏನು ಬೇಕಾದರೂ ಆಗಲಿ ಅಂತ ಹೇಳಿದ್ರು, ಎಲ್ಲ ಯೂಸ್ ಮಾಡಬೇಕಿದ್ರೆ ಆರೋಗ್ಯ ಚೆನ್ನಾಗಿದ್ರು ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಟೆಕ್ನಾಲಜಿ ಬೇಕು. ಅದನ್ನು ಯಾವ ರೀತಿ ಮಿತವಾಗಿ ಯೂಸ್ ಮಾಡೋದು ಅನ್ನೋದನ್ನ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಮ್ಮ ಥೆರಪಿಗೆ ಬಂದಾಗ ನಮ್ಮ ಕಾರ್ತಿಕ್ ಅವರು ಮತ್ತು ಅವರ ಟೀಮ್ ಅವ್ರು ಏನು ಹೇಳಿದ್ದಾರೆ, ಏನು ಟೆನ್ಷನ್ ತಗೋಬೇಡಿ, ಬನ್ನಿ ಮೆಷಿನ್ ಮೇಲೆ ಕೂತ್ಕೊಳ್ಳಿ, ರಕ್ತ ಸಂಚಾರ ಚೆನ್ನಾಗಿ ಮಾಡ್ಕೊಳ್ಳಿ, ಕಾಯಿಲೆ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸರಿನಾ? ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಕಾಯಿಲೆಗಳು ಹೆಂಗೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಈಗ ರಕ್ತ ಸಂಚಾರದ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳು, ಈ ವಿಚಾರಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೌದು ಅಂತ ಹೇಳಿದ್ರೆ ಕಾಯಿಲೆ ಹೆಂಗೆ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಕಾಯಿಲೆ ಹೆಂಗೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಆ ಕಾಯಿಲೆಗಳನ್ನು ಕಡಿಮೆ ಹೆಂಗೆ ಮಾಡ್ಕೊಳ್ಳೋ ವಿಧಾನಗಳು ಹೇಗಂತೇಳಿ ಆಮೇಲೆ ನೋಡೋಣ. ಒಂದು ದೇಹದಲ್ಲಿ ಎಷ್ಟು ಬ್ಲಡ್ ಇರುತ್ತೆ, ಒಂದು ದೇಹದಲ್ಲಿ ಎಷ್ಟು ರಕ್ತ ಎಷ್ಟು ಇರುತ್ತೆ, 4.5 to 5 ಲೀಟ್ರ್ ಬ್ಲಡ್ ಇರುತ್ತೆ. ಆದರೆ ಏನೋ ಬ್ಲಡ್ ಇಂಪಾರ್ಟೆನ್ಸ್ ಏನಂತೇಳಿ ನಿಮ್ಗೆ ಗೊತ್ತು. ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ಬಿ ಪಿ ಶುಗರ್ ಎಲ್ಲ ವೇರಿಯೇಷನ್ ಆದರೆ, ಇಲ್ಲ ಏನಾದರೂ ಸುಸ್ತಾಗ್ತಾ ಇದೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಏನು ಸುಸ್ತು ಏನು ಪ್ರಾಬ್ಲಮ್ ಅಂತೇಳಿ ಕಂಡು ಹುಡ್ಕೋದೋಸ್ಕರ 4-5 ಟೆಸ್ಟ್ ಮಾಡ್ತಾರೆ. ಏನೆಲ್ಲ ಗೊತ್ತಿದೆ? ಹೋದ ಕೂಡಲೇ ನರ್ಸು ನಿಮ್ಮ ಹೆಸರು ಬರೆಸಿ ಒಂದು ಚೀಟಿಯಲ್ಲಿ ನಿಮ್ಮ ವೆಯ್ಟ್ ಬರೆದು ಇಲ್ಲಿಗೆ ಒಂದು ಪಟ್ಟಿ ಹಾಕಿ ಏನೋ ಟೆಸ್ಟ್ ಮಾಡ್ತಾರೆ. ಏನದು? ಬಿ ಪಿ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಪ್ರೆಷರ್ ಯಾವ ರೀತಿ ಇದೆ ಅಂತೇಳಿ. ದೇಹದಲ್ಲಿ ಕಾಯಿಲೆಗಳು ಬರುವುದಕ್ಕೆ ಮೈನ್ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಸರಿ ಇದೆಯಾ, ಜಾಸ್ತಿ ಇದೆಯಾ, ಕಡಿಮೆ ಇದೆ ಅಂತೇಳಿ ಟೆಸ್ಟ್ ಮಾಡಿ ಬರೆದು ಹೆಸರು ಬರೆದು ಚೀಟಿ ಕೊಟ್ಟು ಒಳಗಡೆ ಕಳಿಸ್ತಾರೆ. ಒಳಗಡೆ ಕೊಟ್ಟಾದ್ಮೇಲೆ ಡಾಕ್ಟ್ರು ಮತ್ತೆ 2-3 ಟೆಸ್ಟ್ ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ? ಹೋದ ಕೂಡಲೇ ಹಿಂದಿನ ಕಾಲದಲ್ಲಾದರೆ ಈ ರೀತಿ ಹಿಡ್ಕೊಂಡು ಪಲ್ಸ್ ಟೆಸ್ಟ್ ಮಾಡ್ತಾಯಿದ್ರು. ಇವಾಗ ಸ್ಕೆಥೋಸ್ಕೋಪ್ ಹಾಕ್ಕೊಂಡು ಟೆಸ್ಟ್ ಮಾಡ್ತಾರೆ ದೇಹದಲ್ಲಿ. ಪಲ್ಸ್ಗಳು ಯಾವ ರೀತಿ ಇದೆ ಅಂತೇಳಿ ಟೆಸ್ಟ್. ಅದು ಅಗೇನ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. 2ನೇದು. 3ನೇದು ಕಣ್ಣನ್ನು ಈ ರೀತಿ ಓಪನ್ ಮಾಡಿ ನೋಡ್ತಾರೆ. ಏನು ನೋಡ್ತಾರೆ ಅಲ್ಲಿ ಅಂದರೆ ದೇಹದಲ್ಲಿ ರಕ್ತ ಸಂಚಾರ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇದ್ದರೆ ಇಲ್ಲಿ ಒಂದು ಬ್ರೈಟ್ನೆಸ್ ಇರುತ್ತೆ. ಕಳೆ ಅಂತಲೇ ಕರೀತಾರೆ. ಕನ್ನಡ ನಮ್ಮ ಆಡು ಭಾಷೆಯಲ್ಲಿ ಕಳೆ ಅಂತಾರೆ. ನಮ್ಮೂರಲ್ಲಿ ಯಾರಾದರೂ ತೀರಿ ಹೋದರೆ ಬಾಡಿಗೆ ಕಳೆ ಬರ ಅಂತಲೇ ಕರೀತಾರೆ. ಕಳೆ ಬರ ಅಂತ ಹೇಳಿದರೆ ಆ ಬಾಡಿಯಲ್ಲಿ ಕಳೆಗೆ ಬರ ಇದೆ ಅಂತಲೇ ಇದ್ರ ಮೀನಿಂಗ್. ಆ ಕಳೆ ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡಿ ಆದಮೇಲೆ ಅದರಲ್ಲಿ ಕೌಂಟಿಂಗ್ ಇರುತ್ತೆ. ಕೌಂಟಿಂಗ್ನ ಬರೀತಾರೆ. ಬರೆದಾದ್ಮೇಲೆ ಲಾಸ್ಟಾಗಿ 4ನೇ ಟೆಸ್ಟ್ ಏನಂದರೆ ಒಂದು ಟ್ಯೂಬ್ ಬ್ಲಡ್ ತೆಗಿತಾರೆ. ಒಂದು ಟ್ಯೂಬ್ ಬ್ಲಡ್ಡನ್ನು ತೆಗೆದು ಟೆಸ್ಟಿಂಗ್ಗೆ ಕಳಿಸಿದರೆ 128 ವಿಧವಾದಂಥ ಕಾಯಿಲೆಗಳನ್ನು ಕಂಡುಹುಡುಕಲಿಕ್ಕೆ ಒಂದು ಟ್ಯೂಬ್ ಬ್ಲಡ್ಡಲ್ಲಿ ಸಾಧ್ಯ ಇದೆ. ಯಾವುದಕ್ಕೆ ಸಂಬಂಧ? ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕಂಡುಹುಡುಕಬೇಕಿದ್ರೆ, ಓವರಾಲ್ ಆಗಿ ಕಂಡುಹುಡುಕಬೇಕಿದ್ರೆ ಬ್ಲಡ್ ಟೆಸ್ಟ್ ಆಗಬೇಕು. ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಯಾವುದೇ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಂಡುಹುಡುಕಬೇಕಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಯಾವ ರೀತಿ ಇದೆ, ಅದರಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಗಳು ಯಾವ ರೀತಿ ಇದೆ ಅಂತೇಳಿ ಕಂಡುಹುಡುಕಿ ಆದಮೇಲೆ ನಮ್ಗೆ ಏನು ಕಾಯಿಲೆ ಅಂತೇಳಿ ಕಂಡುಹುಡುಕಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈಗ ರಕ್ತ ಸಂಚಾರದ ಬಗ್ಗೆ ನಾನೀಗ 3 ವಿಚಾರ ತಿಳಿಸ್ಕೊಡ್ತೀನಿ. ಈ 3 ವಿಚಾರಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡದ್ದೇ ಹೋದಾದರೆ ಇವತ್ತಿನ ಕಾರ್ಯಕ್ರಮ 50% ಸಕ್ಸಸ್ಫುಲ್. ಆಮೇಲೆ ಮತ್ತೆ 50% ಆಮೇಲೆ ನೋಡೋಣ. 1ನೇದು ಏನಂದರೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಯಾಕೆ ಆಗಬೇಕು ಅನ್ನುವಂಥದ್ದು 1ನೇ. 2ನೇದು ದಿನದಿಂದ ದಿನಕ್ಕೆ ರಕ್ತ ಸಂಚಾರ ಕಡಿಮೆ ಹೆಂಗಾಗುತ್ತೆ ಅನ್ನುವಂಥದ್ದು 2ನೇದು. 3ನೇದು ರಕ್ತ ಸಂಚಾರ ಕಡಿಮೆ ಆಗೋದಕ್ಕೆ ಏನಾದರೂ ಕಾಯಿಲೆ ಬರೋದಕ್ಕೂ ಲಿಂಕ್ ಇದೆಯಾ ಅನ್ನೋಂಥದ್ದು 3ನೇದು. ಈ 3ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. 1ನೇದು ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಯಾಕೆ ಆಗಬೇಕು ಅಂದರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನಾವು ಡೈಲಿ ನಾವೆಲ್ಲ 1 ಗಂಟೆಗೆ ಊಟ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇವತ್ತು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿವಿ. 4 ಗಂಟೆ ತನಕ ಊಟನೇ ಮಾಡಿಲ್ಲ. ಡೈಲಿ 1 ಗಂಟೆ ಊಟ ಮಾಡ್ತಿದ್ದವ್ರು ಇವತ್ತು ಮಾಡಿಲ್ಲ ಅಂದರೆ 2 ಗಂಟೆ ಆಗ್ತಾ ಇರ್ಬೇಕಾದ್ರೆ ಹಸಿವಾಗಿ ಶುರುವಾಗುತ್ತೆ. 3 ಗಂಟೆ ಆಗ್ತಾ ಇರ್ಬೇಕಾದ್ರೆ ಹಸಿವು ಜಾಸ್ತಿ ಆಗಿ ನಿಧಾನ ಕೈ ಈ ರೀತಿ ನಡುಗೆ ಶೇಕ್ ಆಗಿ ಶುರುವಾಗುತ್ತೆ. ನಿಮ್ಗಾಗುತ್ತಾ? ಆಗಲ್ಲ ಅನ್ಸುತ್ತೆ. ನೋಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇದ್ದಂಗಿದ್ದಾರೆ ಎಲ್ಲ. ನಾನು ಸ್ಟ್ರಾಂಗ್ ಇದ್ದೀನಿ. ನಾನು ವಾಕಿಂಗ್ ಮಾಡ್ತೀನಿ, ಜಿಮ್ ಹೋಗ್ತೀನಿ, ನಾನು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್, ಆವಾಗಲೇ ತುಂಬ ಎಕ್ಸಸೈಸ್ ಮಾಡ್ತೀನಿ. ಆದರೆ ನಂದು ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ. ಇವತ್ತಿಲ್ಲಿದ್ದರೆ ನಾಳೆ ಮತ್ತೊಂದು ಕಡೆ, ನಾಡಿದ್ದು ಮತ್ತೊಂದು ಕಡೆ. 1 ತಿಂಗಳಲ್ಲಿ 25 ದಿನ ಟ್ರಾವೆಲಿಂಗಲ್ಲಿ ಇರ್ತೀವಿ. 1 ದಿನ ಬಿಡಲ್ಲ. ಒಂದು 3-4 ದಿನ ಅಷ್ಟೇ ಬೆಂಗಳೂರು. ಮತ್ತೆಲ್ಲ ದಿನ ಹೊರಗಡೆ ಹೋಗೋದ್ರಿಂದ ಅನಿಸುತ್ತೆ ಒಂದು 2-3 ಗಂಟೆ ಊಟ ಲೇಟ್ ಆದರೆ ಕೈ ನಡುಗುತ್ತೆ. ಈಗ ಕೈ ನಡ್ತಾ ಇದೆ ಅಂತ ತಿಳ್ಕೊಂಡು ನಾನು ಕಾರ್ತಿಕ್ ಹೇಳ್ತೀನಿ, ಕಾರ್ತಿಕ್ ಊಟ ಮಾಡಿಲ್ಲ, ಕೈ ನಡ್ತಾ ಇದೆ, ಏನಾದರೂ ಒಂದು ಆ್ಯಪಲ್ ಏನಾದರೂ ಇದ್ರೆ ತಂದು ಕೊಡ್ತಾರೆ ಕೇಳ್ತೀನಿ. ಅವ್ರು ಏನು ಮಾಡ್ತಾರೆ, ಕಾರಿಗೆ ಹೋಗಿ ಒಂದು ಆ್ಯಪಲ್ ತಂದು ನನ್ನ ಕೈಗಿಡ್ತಾರೆ. ಕೈಗೆ ಆ್ಯಪಲ್ ತಂದು ಇಟ್ಟು ಕೂಡಲೇ ಕೈ ನಡ್ಗೋದು ಕಡಿಮೆ ಆಗುತ್ತಾ? ಇಲ್ಲ. ಏನು ಮಾಡಬೇಕು? ಕೈ ನಡ್ಗೋದು ಕಡಿಮೆ ಆಗಬೇಕಿದ್ರೆ ಆ್ಯಪಲ್ನ ತಿನ್ನಬೇಕು. ತಿಂದ ಅರ್ಧ ಗಂಟೆ ಬಿಟ್ಟು ನಿಧಾನವಾಗಿ ಕೈ ನಡ್ಗೋದು ಕಡಿಮೆ ಆಗುತ್ತೆ. ಸರಿನಾ? ಹಾಗಾದರೆ ತಿಂದಂಥ ಆ್ಯಪಲ್ ಅರ್ಧ ಗಂಟೆ ಬಿಟ್ಟು ಪೀಸ್ ಆಗಿ ಕೈಗೆ ಹೋಗುತ್ತಾ? ಇಲ್ಲ. ಗುಡ್ ಸ್ಟೂಡೆಂಟ್ಸ್. ಏನೇ ಆಹಾರ ಪದಾರ್ಥಗಳನ್ನು ತಿಂದರೂ ಹೊಟ್ಟೆಗೆ ಹೋಗುತ್ತೆ. ಇಲ್ಲಿ ದೇವರೊಂದು ಮೆಷಿನ್ನ ರೆಡಿ ಮಾಡಿ ಇಟ್ಟಿದ್ದಾನೆ. ಆ ಮೆಷಿನ್ ಹೆಸರು ಇಂಗ್ಲೀಷಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತಾರೆ, ಕನ್ನಡದಲ್ಲಿ ಜೀರ್ಣಾಂಗ ವ್ಯೂಹ ಅಂತಲ್ಲಿ ಕರೀತಾರೆ. ಅದ್ರ ಕೆಲಸ ಏನಂದರೆ ಏನೇ ಆಹಾರ ಪದಾರ್ಥಗಳ ಒಳಗಡೆ ಹೋದರೂ
ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿರುವಂಥ ಪೋಷಕಾಂಶಗಳನ್ನು, ಯಾವುದು ಗ್ಲೂಕೋಸ್, ನ್ಯೂಟ್ರಿಷನ್, ಎನ್ಸೈಮ್ಸ್ ಅಂತಕ್ಕಂಥ ಪೋಷಕಾಂಶಗಳನ್ನು ನಾವು ತಿಂದಿರ್ತಕ್ಕಂಥ ಫುಡ್ಡಿಂದ ಬೇರ್ಪಡಿಸಿ ಮೊದಲ ಹಂತದಲ್ಲಿ ಬ್ಲಡ್ ಜೊತೆ ಸ್ಯಾಕ್ರೇಷನ್ ಮಾಡಿ ಆ ವೇಸ್ಟ್ ಪದಾರ್ಥಗಳನ್ನು ಹೊರಗಡೆ ಕಳಿಸುವಂಥ ಮೆಷಿನ್ನ ದೇವರು ಇಲ್ಲಿ ಸರಿ ರೆಡಿ ಮಾಡಿ ಇಟ್ಟಿದ್ದಾನೆ. ಪ್ರಪಂಚದಲ್ಲಿ ಈ ಫ್ಲೈಟನ್ನು ಕಂಡುಹುಡುಕಿದ್ದಾರೆ, ಆದರೆ ನಾವು ತಿನ್ನುವಂಥ ಇಡ್ಲಿಯಲ್ಲಿರುವಂತಹ ಪೋಷಕಾಂಶಗಳನ್ನು ಬೇರ್ಪಡಿಸುವಂಥ ಮೆಷಿನ್ನ ಇನ್ನೂ ಕಂಡುಹುಡ್ಕೋಕ್ಕೆ ಆಗಿಲ್ಲ. ಆದರೆ ಒಳಗಡೆ ಕೆಲಸ ಆಗುತ್ತೆ. ಅದಾದಮೇಲೆ ನಾವು ತಿಂದಿರುವಂಥ ಫುಡ್ಡು ಟ್ರಾವೆಲ್ ಮಾಡುವಂಥದ್ದು ಇಲ್ಲಿಂದ ಇಲ್ಲಿಗಷ್ಟೇ. ಆಮೇಲೆ ಆ ಫುಡ್ಡಲ್ಲಿರ್ತಕ್ಕಂಥ ಎನರ್ಜಿ ದೇಹದ ಎಲ್ಲ ಕಡೆ ಸಪ್ಲೈ ಆಗಬೇಕಂತ ಹೇಳಿದ್ರೆ ರಕ್ತ ಸಂಚಾರದ ಮುಖೇನವಾಗಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಇನ್ ಕೇಸ್ ಎಲ್ಲಾದರೂ ನನ್ನ ಯಾವುದೋ ಒಂದು ದೇಹದ ಪಾರ್ಟಿಗೆ ರಕ್ತ ಸಂಚಾರ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಭಾಗಗಳಿಗೆ ತಿಂದಿರ್ತಕ್ಕಂಥ ಫುಡ್ಡು ಸಪ್ಲೈ ಆಗ್ತಾ ಇಲ್ಲ ಅಂತೇಳಿ ಅರ್ಥ. ಈಗ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ನಮ್ಮ ದೇಹ ನಮಗೆ ಹಲವಷ್ಟು ಸಿಗ್ನಲ್ಗಳನ್ನು ಕೊಡುತ್ತೆ, ಸುಮ್ಮನೆ ಬಿಡಲ್ಲ, ಸಿಗ್ನಲ್ ಕೊಡುತ್ತೆ. ಕಡಿಮೆ ಆಗ್ತಾ ಇದೆ ನೋಡ್ಕೊಂಡು ಸಿಗ್ನಲ್ ಕೊಡುತ್ತೆ. ಈಗ ನಾನೀಗ ತಿಳಿಸ್ಕೊಡ್ತೀನಿ. ಈಗ ನನ್ನ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಕಡಿಮೆ ಆದಾಗ ನನ್ನ ಕಾಲು ನನಗೆ ಯಾವ್ಯಾವ ರೀತಿ ಸಿಗ್ನಲ್ ಕೊಡುತ್ತೆ ಅಂತೇಳಿ ಹೇಳ್ತೀನಿ. ಈಗ ನಿಮ್ಗೇನಾದರೂ ಆ ರೀತಿ ಆದರೆ ನಿಮ್ಮ ದೇಹ ನಿಮಗೆ 8 ಹಂತದಲ್ಲಿ ಸಿಗ್ನಲ್ಗಳನ್ನು ಕೊಡುತ್ತೆ. 8 ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಿಗ್ನಲ್ ಅಂತೇಳಿ ತಿಳಿಸ್ಕೊಡ್ತೀನಿ. ನಿಮ್ಗೇನಾದರೂ ಆ ರೀತಿ ಲಕ್ಷಣಗಳು ಏನಾದರೂ ನಿಮ್ಮ ದೇಹದಲ್ಲಿದ್ದರೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಯಾವ ಹಂತದಲ್ಲಿ ಕಡಿಮೆ ಇದೆ ಅಂತೇಳಿ ಈಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೇಗೆ? 1ನೇ ಸಿಗ್ನಲ್ ಏನಂದರೆ, ಈ ರೀತಿ ಕಾರ್ಯಕ್ರಮಕ್ಕೆಲ್ಲಾದರೂ ಬಂದು 45 ನಿಮಿಷಕ್ಕಿಂತ ಜಾಸ್ತಿ ಕಾಲನ್ನು ಅಲ್ಗಾಡಿಸದೆ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಕಾಲು ಆಗಾಗ ಜೋಮ್ ಹಿಡಿತಾ ಇದೆ ಅಂತ ತಿಳ್ಕೊಳ್ಳಿ. ಕೆಲವರೆಲ್ಲ ವಾಶ್ರೂಮಿಗೆ ಹೋಗಿ ಕೂತ್ಕೊಳ್ತಾರೆ 10 ನಿಮಿಷ ಆದಮೇಲೆ ಎದ್ದು ಬರೋಕ್ಕಾಗಲ್ಲ, ಕಷ್ಟಪಡ್ತಾ ಇರ್ತಾರೆ. ಅಂದರೆ ಜೋಮ್ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರೋದು 1ನೇ ಸಿಗ್ನಲ್. ಬಾಡಿ ಕೊಡ್ತಾ ಇದೆ, ಕೊಟ್ಟದ್ದು ಏನಕ್ಕಂತ ಹೇಳಿದ್ರೆ ಸರಿ ಮಾಡ್ಕೊ ಅಂತೇಳಿ ಕೊಟ್ಟಿದ್ದು, ಅದು ನಮ್ಗೆ ವಿಷಯನೇ ಗೊತ್ತಿಲ್ಲ. ಇರಲಿ ಏನೋ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ವಿ, ಅದು 2ನೇ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಕೊಳ್ಳಿ. 2ನೇ ಹಂತಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ನ್ಯಾಚುರಲ್ ಆಗಿ ನಾವು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಾದ್ರೆ ಚಕ್ರಮಟ್ಟಿ ಹೇಳ್ಕೊಂಡು ಕೂತ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಯಾರೆಲ್ಲ ಆ ರೀತಿ ಕೂತ್ಕೊಳ್ತಾ ಇದ್ದವ್ರಿಗೆ ಆ ರೀತಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಕೊಳ್ಳಿ. ಅದರ ಜೊತೆಗೆ ವಾಶ್ರೂಮಲ್ಲಿ ಹೋಗಿ ಕೂತ್ಕೊಂಡ್ರೆ ಮೇಲ್ಗಡೆ ಎದ್ದೇಳಬೇಕಾದ್ರೆ ಏನಾದರೂ ಸಪೋರ್ಟ್ ಬೇಕು ಅಂತೇಳಿ ಬಾಡಿ ಬಯಸ್ತಾ ಇದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ರು 2ನೇ ಹಂತಕ್ಕೆ ತಲುಪ್ತಾ ಇದೆ ಅಂತೇಳಿ ಸಿಗ್ನಲ್. 3ನೇ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಲ್ಲಿ ಬಿಸಿ ಅನುಭವ, ಇದು ಹೆಚ್ಚಿನವರಿಗೆಲ್ಲ ಆಗಿರುತ್ತೆ. ಒಂದು ಕಾಲು ಬಿಸಿ ಆಗುವಂಥದ್ದು, ಅದ್ರ ಜೊತೆಗೆ ಕಾಲಿನ ಪಾದದ ಅಡಿಯಲ್ಲಿ ಉರಿ ಅನುಭವ, ಬರ್ನಿಂಗ್ ಸೆನ್ಸೇಷನ್ ಅಂತೇಳಿ ಕರೀತಾರೆ. ಯಾವ ರೀತಿ ಅಂದರೆ, ಈ ಚಪ್ಪಲಿ ಹಾಕೊಳ್ಳದೆ ಈ ಟಾರ್ ರೋಡ್ ಮೇಲೆ ಮಧ್ಯಾಹ್ನ 1 ಗಂಟೆ ನಡ್ಕೊಂಡೋದ್ರೆ ಉರಿ ಆಗುತ್ತಲ್ಲ, ಆ ರೀತಿ ಉರಿಯ ಅನುಭವಗಳು ನಿಮ್ಮ ಕಾಲಿನ ಪಾದದಲ್ಲಿ ಆಗಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದು 3ನೇ ಹಂತಕ್ಕೆ ಹೋಗ್ತಾ ಇದೆ ಅಂತೇಳಿ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. ಸರಿ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಂಡಿಲ್ಲ, 4ನೇ ಹಂತಕ್ಕೆ ಹೋಗ್ತಿದೆ. 4ನೇ ಹಂತದಲ್ಲಿ ಏನಾಗುತ್ತೆ ನೋಡಿ, ಈ ನೀಯಿಂದ ಕೆಳಭಾಗದಲ್ಲಿರುವಂಥ ಭಾಗಗಳು ಒಡಿಲಿಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ಹಿಮ್ಮಡಿ ಹೊಡೆಯುತ್ತೆ. ಅದ್ರ ಜೊತೆಗೆ ಈ ಕಾಫ್ ಮಸಲನ್ನ ನೀವು ಈ ರೀತಿ ನೋಡಿಕೊಂಡ್ರೆ, ಈ ಮೀನ ಖಂಡಗಳನ್ನು ಈ ರೀತಿ ನೋಡಿಕೊಂಡ್ರೆ ಒಡೆದಂತಹ ಮಾರ್ಕ್ಗಳು ನಿಮಗೆ ಗೆರೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸ್ಕಿನ್ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, 4th ಸ್ಟೇಜಿಗೆ ಹೋಗ್ತಾ ಇದೆ ಅಂತೇಳಿ ಅರ್ಥ. 5ನೇ ಹಂತದಲ್ಲಿ ಏನಾಗುತ್ತೆ ಅಂದರೆ, ಅಟ್ಲೀಸ್ಟ್ ನೀವು ಈ ಕಾಫ್ ಮಸಲ್ ಇದೆಯಲ್ಲ, ಇದನ್ನು ಅಟ್ಲೀಸ್ಟ್ 15 ದಿನ 1 ತಿಂಗಳಿಗೆ ಒಂದ್ಸರಿ ಹೀಗೆ ಒತ್ತಿ ನೋಡಬೇಕು. ಅದು ಹೆಂಗಿರಬೇಕು? ಮೆತ್ತಿಗೆ ಬ್ಲಡ್ ಮುಟ್ಟದಂಗೆ ಇರಬೇಕು. ಕೆಲವೊಬ್ಬರ ಕಾಲಲ್ಲಿ ಆ ರೀತಿ ಇರಲ್ಲ. ಹೆಂಗಾಗಿರುತ್ತೆ? ಗಟ್ಟಿಯಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ, ಕಲ್ಲು ಮುಟ್ಟದ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರೋದು 5ನೇ ಹಂತಕ್ಕೆ ಹೋಗಿದೆ ಅಂತೇಳಿ ಸಿಗ್ನಲ್ ಕೊಡ್ತಾ ಇದೆ. 6ನೇ ಹಂತದಲ್ಲಿ ಗಟ್ಟಿ ಇರುವಂಥ ಜಾಗದಲ್ಲಿರುವಂಥ ಕೂದಲುಗಳು ಒಂದೊಂದೇ ಉದುರಿ ಹೋಗಿ ಏಕದಮ್ ನೈಸ್ ಆಗಲಿಕ್ಕೆ ಶುರುವಾಗುತ್ತೆ. 7ನೇ ಹಂತದಲ್ಲಿ ನೈಸ್ ಇರುವಂಥ ಜಾಗ ಪಳ ಹೊಳಲಿಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಕೆಲವರು ಕಾಲು ನೋಡಿ ಹೀಗೆ ಊದ್ಕೊಂಡಿರುತ್ತೆ. ಹೀಗೆ ಮುಟ್ಟಿದ್ರೆ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಅದನ್ನು. ಹೇಗೆ ಅಂತ ಹೇಳಿದ್ರೆ, ಆ ಜಾಗ ಇದೆಯಲ್ಲ, ಆ ಜಾಗನ ಕೈ ಬರ್ತಂದ್ರೆ ನಿಮ್ಗೆ ಒತ್ತಬೇಕು. ಒತ್ಬಿಟ್ಟು ಒಂದು 10 ಸೆಕೆಂಡ್ ಇಟ್ಕೋಬೇಕು. 10 ಸೆಕೆಂಡ್ ಆದಮೇಲೆ ತೆಗಿಬೇಕು. 10 ಸೆಕೆಂಡ್ ತೆಗೆದಾದ್ಮೇಲೆ ಒಳಗೆ ಹೋಗಿರುತ್ತಲ್ಲ, ಆ ಒಳಗೆ ಹೋಗಿರೋದು ಮಿನಿಮಮ್ 4 ರಿಂದ 5 ಸೆಕೆಂಡ್, ಇಲ್ಲ ಮ್ಯಾಕ್ಸಿಮಮ್ 10 ಸೆಕೆಂಡ್ ಒಳಗಡೆ ಕೈ ತೆಗೆದಾದ್ಮೇಲೆ ರಿಕವರಿ ಆಗಬೇಕು. ಆ ಜಾಗ ಗೊತ್ತಾಗಬಾರ್ದು, ಅಲ್ಲೊಂದು ಒತ್ತಿದ್ದೀವಿ ಅಂತ ಗೊತ್ತಾಗಬಾರ್ದು. ಈ ಸರ್ಕ್ಯುಲೇಷನ್ ಕಡಿಮೆಯಾಗಿ 7ನೇ ಸ್ಟೆಪ್ಪಿಗೆ ಹೋದ ನೀವು ನೋಡಿ, ಈಗ ಒತ್ತಿ ಕೈ ತೆಗೆದು 5 ನಿಮಿಷ ಬಿಟ್ಟರು ಹಾಗೆ ಗೂಳಿ ಹಾಗೆ ಬಿದ್ಕೊಂಡಿರುತ್ತೆ. ಅಂದರೆ ಆ ಭಾಗದಲ್ಲಿರುವಂಥ ಬ್ಲಡ್ ಸೆಲ್ಗಳು ಆಲ್ರೆಡಿ ಡೆಸ್ಟ್ರಾಯ್ ಆಗಿದೆ ಅಂತೇಳಿ ಸಿಗ್ನಲ್. ಇದು 7ನೇ ಹಂತದಲ್ಲಿ. 8ನೇ ಹಂತದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಲ್ಲಿ ಸಣ್ಣ ಕಪ್ಪು ಮಾರ್ಕ್ಗಳು ಬರಲಿಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ಕಾಲಕ್ರಮೇಣ ಕಾಲಿನ ಕಲ್ಲರ್ ಒರಿಜಿನಲ್ ಕಲರ್ನ ಬಿಟ್ಟು ಕಪ್ಪು ಕಲ್ಲರ್ಗೆ ಟರ್ನ್ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಬ್ಲಡ್ ಫ್ಲೋ ಸ್ಟಾಪ್ ಆಗಿದೆ ಅಂತೇಳಿ ಅರ್ಥ. ಅದಕ್ಕೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಕರೀತಾರೆ ಗ್ಯಾಂಗ್ರೀನ್. ಹೇಳಿದ್ರೆ ಗ್ಯಾಂಗ್ರೀನ್ ಅಂದರೆ ಏನು ಗೊತ್ತಾ? ಕಾಲು ಬೆರಳಲ್ಲಿ ಒಂದು ಗಾಯ ಆಯ್ತು ಅಂತ ತಿಳ್ಕೊಳ್ಳಿ, ಅವರಿಗೆ ಸೆನ್ಸೇಷನ್ ಇಲ್ಲ. ಸೆನ್ಸೇಷನ್ ಇಲ್ಲದೆ ಇದ್ದಾಗ ನೋಡಿ, ನಾವು ಹಾಸ್ಪಿಟ್ಲಿಗೆ ಹೋಗಿದೆ, ಗಾಯ ಆದ ಕೂಡಲೇ ನಮ್ಮ ಕೆಲಸ ಏನು ಗೊತ್ತಾ? ಹಾಸ್ಪಿಟ್ಲಿಗೆ ಹೋಗಿ ಗಾಯ ಸೆಪ್ಟಿಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ.
ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಡಾಕ್ಟ್ರು ಗಾಯ ಕ್ಲೀನ್ ಮಾಡಿ ಟಿಂಚರ್ ಹಾಕಿ ಗಾಯ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಾಕಿ ಬ್ಯಾಂಡೇಜ್ ಸುತ್ತಿ ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಮನೆಗೆ ಕಳಿಸ್ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ. ಸರಿನಾ? ಅಂದರೆ ಗಾಯದ ಮೇಲೆ ಕ್ರಿಮಿಕೀಟಗಳು ಅಟ್ಯಾಕ್ ಮಾಡಬಾರ್ದು, ಅದನ್ನು ಪ್ರೊಟೆಕ್ಷನ್ ಮಾಡೋದಷ್ಟೇ ನಮ್ಮ ಕೆಲಸ. ನಾವು ಇಲ್ಲಿ ತನಕ ಏನು ಅಂದ್ಕೊಂಡಿದ್ದೀವಿ ಅಂದರೆ ಆಯಿಂಟ್ಮೆಂಟ್ ಹಾಕಿದ್ದೀವಲ್ಲ, ಆಯಿಂಟ್ಮೆಂಟೇ ರಿಪೇರಿ ಮಾಡಿಬಿಟ್ಟಿದೆ ಅಂತಲ್ಲ. ಆಯಿಂಟ್ಮೆಂಟ್ ರಿಪೇರಿ ಮಾಡಲ್ಲ, ಅದನ್ನು ಪ್ರೊಟೆಕ್ಷನ್ ಮಾಡುತ್ತೆ ವಿನಃ ರಿಪೇರಿ ಯಾರು ಮಾಡ್ತಾರೆ ಅಂದರೆ ಕಾಲಲ್ಲಿ ಗಾಯ ಇದೆ ಅನ್ನುವಂಥ ಸಿಗ್ನಲ್ಗಳು ಬ್ರೈನಿಗೆ ಬರಬೇಕು. ಬ್ರೈನು ಗಾಯ ವಾಸಿ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಳಿಸುವಂಥ ಕೆಲಸ ನಮ್ಮ ಬ್ರೈನ್ ಮಾಡುತ್ತೆ. ಈ ಗ್ಯಾಂಗ್ರೀನ್ ಆದಾಗ ಏನಾಗುತ್ತೆ, ಸೆನ್ಸೇಷನ್ಗಳು ಮೇಲ್ಗಡೆ ಬರಲ್ಲ. ಬಾರದೇ ಇದ್ದಾಗ ಬ್ರೈನಿಗೆ ಕಾಲಲ್ಲೊಂದು ಗಾಯ ಇದೆ ಅನ್ನೋಂಥ ವಿಚಾರನೇ ಗೊತ್ತಾಗಲ್ಲ. ಗೊತ್ತಾಗದೇ ಇದ್ದಾಗ ಗಾಯ ವಾಸಿ ಆಗಲ್ಲ. ವಾಸಿ ಆಗದೇ ಇದ್ದಾಗ ಡಾಕ್ಟ್ರು 60 ದಿನ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. 15 ದಿನ ಬಿಟ್ಟು ಬನ್ನಿ, 15 ದಿನ ಬಿಟ್ಟು ಬನ್ನಿ, 15 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. 60 ದಿನ ಆದಮೇಲೆ ಹೇಳ್ತಾರೆ, ಅಬ್ಸರ್ವೇಷನ್ ಮಾಡ್ತಾರೆ. 60 ದಿನ ಆದಮೇಲೆ ಹೇಳ್ತಾರೆ ಗಾಯ ವಾಸಿಯಾಗುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ, ಹಾಗೆ ಬಿಟ್ಟರೆ ಕೊಳಲಿಕ್ಕೆ ಶುರುವಾಗುತ್ತೆ, ಅದಕ್ಕೆ ಕಾಲು ಬೆರಳನ್ನು ಕಟ್ ಮಾಡಿ ತೆಗೆಯೋಣ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗದೇ ಇರುವುದಾಗಿರುತ್ತೆ. ನಾನು ನಿಮಗೆ ಇನ್ನೂ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದು ಗ್ಯಾಂಗ್ರೀನ್ ಆಗಿರುವಂಥ ಒಂದು ಕಾಲನ್ನು ತೋರಿಸ್ತೀನಿ. ಈ ಕಾಲನ್ನು ನೋಡಿದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು, ಬ್ಲಡ್ ಸರ್ಕ್ಯುಲೇಷನ್ ಹೆಂಗೆ ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಮಾಡಿಕೊಂಡ್ರೆ ಪ್ರಾಬ್ಲಮ್ ಹೆಂಗೆ ಕಡಿಮೆ ಆಗುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಗ್ಯಾಂಗ್ರೀನ್ ಆಗಿರುವಂಥ ಒಂದು ಕಾಲು, ವೆರಿಕೋಸ್ ವೇನ್ ಆಗಿ ಅಲ್ಸರ್ ಆಗಿ ಗ್ಯಾಂಗ್ರೀನ್ ಆಗಿರುವಂಥ ಒಂದು ಕಾಲು. ಅವ್ರ ಕಾಲು ಕಲರ್ನ ಪರಿಶೀಲಿಸಿ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಆಗಿದೆ. ಅದ್ರ ಜೊತೆಗೆ ಒಂದು ಡೀಪ್ ಆದಂಥ ಒಂದು ಗಾಯ ಆಗಿದೆ. ಇವರು ಕಂಪ್ಲೀಟ್ ವೈಟ್ ಇದ್ದಾರೆ. ಒಂದು ಕಾಲು ಮಾತ್ರ ಇಲ್ಲಿಂದ ಕಂಪ್ಲೀಟ್ ಬ್ಲ್ಯಾಕ್ ಅಂತ ಹೇಳಿದರೆ ನೀವು ಟಾರ್ ರೋಡ್ ಯಾವ ಕಲರ್ ಇದೆ ಆ ರೀತಿ ಆಗಿದೆ. ಇವ್ರದ್ದು ಸ್ಟೋರಿ ಏನಂತ ಹೇಳಿದ್ರೆ, ಇವರು ರಿಟೈರ್ಡ್ SP ಸೂಪರ್ಟೆಂಟ್ ಆಫ್ ಪೊಲೀಸ್ ಆಗಿ ರಿಟೈರ್ಡ್ ಆಗಿದ್ರೆ 72 ವರ್ಷ ವಯಸ್ಸು. ಕಳೆದ 10 ವರ್ಷದಿಂದ ವೆರಿಕೋಸ್ ವೆನ್ಸ್ ಗಂಟು ಆಗುತ್ತಲ್ಲ, ಆ ರೀತಿ ಪ್ರಾಬ್ಲಮ್. ಒಂದು ಕಾಲನ್ನು 3 ಸರಿ ಸರ್ಜರಿ ಮಾಡಿದ್ದಾರೆ. ಅದೇ ಕಾಲನ್ನು 10 ಲಕ್ಷ ಖರ್ಚು ಮಾಡಿದ್ದಾರೆ ಅದು ಒಂದೇ ಕಾಲಿಗೆ. 2019ರಲ್ಲಿ ಸಣ್ಣ ಗಾಯ ಓಪನ್ ಆಯಿತು. ಎಷ್ಟೇ ಆಯಿಂಟ್ಮೆಂಟ್ ಹಾಕಿ ಟ್ಯಾಬ್ಲೆಟ್ ತಗೊಳ್ಳಿ, ಗಾಯ ವಾಸಿಯಾಗಿಲ್ಲ. 2024 ತನಕ ವೆಯ್ಟ್ ಮಾಡಿದ್ದಾರೆ, 4 ವರ್ಷ. ಅಲ್ಲಿ ಸರೌಂಡಿಂಗಲ್ಲಿ ಯಾವುದೆಲ್ಲ ಹಾಸ್ಪಿಟ್ಲ್ ಇದೆ ಎಲ್ಲ ಹಾಸ್ಪಿಟ್ಲ್ ವಿಸಿಟ್ ಮಾಡಿ ನೋಡಿದ್ದಾರೆ, ಏನೂ ಚೇಂಜಸ್ ಆಗಿಲ್ಲ. ಇನ್ನೂ ಜಾಸ್ತಿ ಕೊಳಿತಾ ಇದೆ, ತೊಟ್ಟು ನೀರು ಬರ್ತಾ ಇದೆ, ಗಾಯ ಒಂದು ಸ್ವಲ್ಪನೂ ವಾಸಿಯಾಗಿಲ್ಲ. 2024ರಲ್ಲಿ ಅಪ್ಪ ಮಗ ಇಬ್ಬರು ಒಟ್ಟಾಗಿ ಬೆಂಗಳೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಮತ್ತೊಂದು ಅದರಲ್ಲಿ ಇದೆ ಅಂತ ಹೇಳಿದ್ರೆ, ಅವ್ರ ಮಗ ಬಂದುಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆದಂಥ ಡಾಕ್ಟರ್ ಮಂಜುನಾಥ್ ಅಂತೇಳಿ ಅವ್ರ ಹೆಸರು. ಅವರ ಅಪ್ಪ ಇವರು ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ರಿಪೋರ್ಟಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ, ನಿಮ್ಮ ಅಪ್ಪನ ಕಾಲಲ್ಲಿ ಇಲ್ಲಿ ತನಕ ಸೆನ್ಸೇಷನ್ ಇಲ್ಲ, ಅದಕ್ಕೆ ಗಾಯ ವಾಸಿ ಆಗ್ತಿಲ್ಲ. ಗಾಯ ವಾಸಿ ಆಗಬೇಕಿದ್ರೆ ಕಾಲನ್ನು ಇಲ್ಲಿ ತನಕ ಕಟ್ ಮಾಡಿ ತೆಗಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಈ ಅಪ್ಪ ಏನು ಹೇಳೋದು, 72 ವರ್ಷ ಆಗಿದೆ, ಇನ್ನು ಮೇಲೆ ಕಾಲು ಕಟ್ ಮಾಡಿ ಇದನ್ನೆಲ್ಲ ಕೊಟ್ಕೊಂಡು ನಂಗಂತೂ ನಡೆಯೋಕ್ಕಾಗಲ್ಲ, ಎಷ್ಟು ದಿನ ಇರ್ತಾನೆ ಇರಲಿ ಬಿಡು, ಕಾಲಂತೂ ಕಟ್ ಮಾಡೋದು ಬೇಡ. ಮಗ ಹೇಳೋದು, ಅಪ್ಪ ಏನೂ ಆಗಲ್ಲ, ನ್ಯೂಮ್ಯಾಟಿಕ್ ಕಾಲು ಬರುತ್ತೆ, ಅದನ್ನು ಹಾಕೋಣ, ಕಾಲು ಕಟ್ ಮಾಡಿ ತೆಗೋಣ, ಇಲ್ಲಾಂದರೆ ಮೇಲ್ಗಡೆ ಕೊಳ್ಕೊತ ಬರುತ್ತೆ ಅಂತೇಳಿ. ಮಗ ಹಾಗೆ ಹೇಳೋದಕ್ಕೆ ಮತ್ತೊಂದು ಕಾರಣ ಏನಂತ ಹೇಳಿದ್ರೆ, ಹಸಿ ಗಾಯ 4 ವರ್ಷ ಹಳೆದು, ತೊಟ್ಟು ನೀರು ಬರ್ತಾ ಇರೋದ್ರಿಂದ ವಾಸನೆ ಜೊತೆಗೆ ಉಳ್ಕೊಳ್ಳೋಕೆ ಆಗ್ತಾಯಿಲ್ಲ, ಅದು ದೊಡ್ಡ ಇಶ್ಯೂ. ಇರಲಿ, ಅಪ್ಪ ಮಗ ಇಬ್ಬರು ಕೂತ್ಕೊಂಡು ರಿಸೆಪ್ಷನಲ್ಲಿ ವಾದ ಮಾಡ್ತಾಯಿದ್ರು. ಅಪ್ಪ ಹೇಳೋದು ಬೇಡ, ಮಗ ಹೇಳೋದು ಮಾಡೋಣ ಅಂತೇಳಿ. ಹಿಂಗೆ ವಾದ ಮಾಡ್ತಾ ಇರಬೇಕಾದ್ರೆ ಮಗನ ಪರಿಚಯದವ್ರಿಗೂ ರಿಟೈರ್ಡ್ ಡಾಕ್ಟರ್ ಬಂದ್ರಂತೆ. ಕೇಳಿದರು ಏನಾಗಿದೆ ಅಂತೇಳಿ. ಕೇಳಿದಾಗ ಇವರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕಾಲನ್ನು ತೋರಿಸಿದ್ದಾರೆ. ಆವಾಗ ರಿಟೈರ್ಡ್ ಡಾಕ್ಟ್ರು ಇವರಿಗೆ ಸಜೆಸ್ಟ್ ಮಾಡಿದ್ರಂತೆ, ಒಂದು ಕೆಲಸ ಮಾಡಿ, ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಕಾಲಿಗೆ ಕಟ್ ಮಾಡೋದು ಬೇಡ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂತೇಳಿದ್ರೆ ನನಗೂ 2.5 ವರ್ಷದಿಂದ ಗ್ಯಾಂಗ್ರೀನ್ ಆಗಿತ್ತು. ನನ್ನ ಮಗ ಅಮೇರಿಕಾದಲ್ಲಿ IT ಕೆಲಸ ಮಾಡ್ತಾನೆ, ಅವನಿಗೆ ಸಜೆಷನ್ ತೊಗೊಂಡೆ, ಹಿಂಗೆ ಆಗಿದೆಯಪ್ಪ, ಕಾಲು ಕಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂತೇಳಿ. ಫೋಟೋ ಕಳಿಸಿದಾಗ ಅವನು ನಂಗೊಂದು ಮೆಷಿನ್ ಫೋಟೋ ಕಳಿಸ್ದ. ಅಪ್ಪ, ನಾನು 6 ತಿಂಗಳಿಂದ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಕಾಲು ಜೋಮ್ ಹಿಡಿತಾ ಇತ್ತು. ನನ್ನ ಕಲೀಗ್ ಒಂದು ಮೆಷಿನ್ ಯೂಸ್ ಮಾಡ್ತಾನೆ ಅವನು ಮನೆಯಲ್ಲಿ, ಅವನು ನನಗೆ ಸಜೆಸ್ಟ್ ಮಾಡ್ದ. ಆ ಮೆಷಿನ್ನ ನಾನು 6 ತಿಂಗಳಿಂದ ಯೂಸ್ ಮಾಡ್ತೀನಿ, ಅದು ಬ್ಲಡ್ ಪಂಪ್ ಮಾಡುತ್ತೆ, ನನಗೆ ಜೋಮ್ ಸಮಸ್ಯೆಗೆ 100% ಕಡಿಮೆ ಆಗಿದೆ, ನೀವು ಟ್ರೈ ಮಾಡಿ ನೋಡಿ ಅಂತೇಳಿ ಅದ್ರ ಜೊತೆಗೆ ಒಂದು ಮಾತು ಹೇಳಿದರು ಮಗ. ಅಪ್ಪ, ಮೆಷಿನು ಅಮೇರಿಕದ್ದಲ್ಲ, ಅದು ಆ್ಯಕ್ಚುಲಿ ಇಂಡಿಯದ್ದು, ನಾನು ಇಂಡಿಯಾದಿಂದ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಂಪೆನಿ ಮಿಷನ್ ಫೋಟೋನ ಅಪ್ಪಂಗೆ ಕಳಿಸಿದ್ದಾರೆ. ಮಗ 2.5 ವರ್ಷದ ಹಿಂದೆ ಇವರು ತಗೊಂಡಿದ್ದಾರೆ, 2.5 ವರ್ಷ ಯೂಸ್ ಮಾಡಿದ್ದಾರೆ, 100% ಗ್ಯಾಂಗ್ರೀನ್ ಸರಿಯಾಗಿದೆ. ಈ ಅಪ್ಪ ಮಗನಿಗೆ ತೋರಿಸಿದ್ದಾರೆ, ನೋಡಿ ನಾನು ಯೂಸ್ ಮಾಡಿದ್ದೀನಿ, ನನ್ನ ಗ್ಯಾಂಗ್ರೀನ್ ಸರಿಯಾಗಿದೆ, ನೀವು ಬೇಕಾದ್ರೆ ಟ್ರೈ ಮಾಡಿ, ಯಾಕೆ ಡೈರೆಕ್ಟಾಗಿ ಕಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಎಲ್ಲಿ ಸಿಗುತ್ತೆ, ಎಲ್ಲ ಡಿಸ್ಟಿಕಲ್ಲಿ ಸಿಗುತ್ತೆ, ಹೋಗಿ ವಿಚಾರಿಸಿ ಅಂತ ಹೇಳಿದರೆ ಇವರು ಆಪ್ರೇಷನ್ ಕೈ ಬಿಟ್ಟು ವಾಪಸ್ ಹೋದರು. ದಾವಣಗೆರೆಗೆ ಹೋಗಿ ನಮ್ಮ ಬ್ರಾಂಚ್ ವಿಸಿಟ್ ಮಾಡಿ ಥೆರಪಿ ಕೊಡೋಕ್ಕೆ ಹೇಳಿದರು. ನಮ್ಮ ಬ್ರಾಂಚಲ್ಲಿ ಥೆರಪಿ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಗಾಯನ ನೋಡಿದರೆ ಥೆರಪಿ ಕೊಡುವಂಥ ಪೊಸಿಷನಲ್ಲಿ ಇಲ್ಲ, ಅಷ್ಟು ಕೊಳ್ತೋಗ್ಬಿಟ್ಟಿದೆ. ವಾದ ಮಾಡ್ತಾ ಇದ್ದಾರೆ ಡಾಕ್ಟ್ರು ಬೇರೆ ಮಗ. ನಾನು ಹೇಳ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಾಯಿದ್ದೀನಿ, ಥೆರಪಿ ಕೊಡುವಂತಾರೆ. ನಮ್ಮ ಆಫೀಸಲ್ಲಿ ಭಯ ಪಟ್ಕೊಂಡು ಕೊಡಲ್ಲ ಅಂತಾರೆ. ನನಗೆ ಕಾಲ್ ಮಾಡಿದರು. ನನಗೆ ಕಾಲ್ ಮಾಡಿದಾಗ ನಾನು ಕಳಿಸೋಕ್ಕೆ ಹೇಳಿದಂಥ ಫೋಟೋ ಇದು. ಈ ಫೋಟೋ ಕಳಿಸಿದ್ರು. ಫೋಟೋ ಕಳಿಸಿ ಆದಮೇಲೆ ನಾನು ಹೇಳಿದೆ,
ಕೆಲಸ ಮಾಡಿ ಸರ್, ಸ್ವಲ್ಪ ಕ್ರಿಟಿಕಲ್ ಅನಿಸ್ತಾ ಇದೆ, ನಾನು ಈ ರೀತಿ ಇನ್ನೂ ಅಟೆಂಡ್ ಮಾಡಿಲ್ಲ, ಟ್ರೈ ಮಾಡಿ ನೋಡೋಣ, ಒಂದು 4 ದಿನ ಬಿಟ್ಟು ನಂಗೆ ಹುಬ್ಳಿಲಿ ಒಂದು ಕಾರ್ಯಕ್ರಮ ಇದೆ, ಬರ್ತಾಯಿದ್ದೀನಿ, ದಾವಣಗೆರೆ ಬಂದಾಗ ನಮ್ಗೆ ಕಾಲ್ ಮಾಡ್ತೇನೆ, ಅಪ್ಪನ ಒಂದು ಸರ್ ಕರ್ಕೊಂಡು ಬಂದು ತೋರ್ಸೋಕ್ಕಾಗತ್ತಾ? ಆಯಿತು, ಓಕೆ ಡನ್ ಸರ್ ಅಂತ ಹೇಳಿದ್ರು. ವಾಪಸ್ ಹೋದರು. 4 ದಿನ ಬಿಟ್ಟು ಹೋಗಿದ್ದೆ, ಕಾಲ್ ಮಾಡಿದ್ದೆ, ಬಂದರು ಅಪ್ಪ ಮಗ. ಹತ್ರ ಬಂದರೆ ಹೆಂಗಂದರೆ ಒಂದು 2-3 ಫೂಟ್ ಹಿಂಗೆ ಹತ್ತಿರ ಬರ್ಬೇಕಾದ್ರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಪ್ರಾಣಿ ಸತ್ತು ಒಂದು ವಾರ 10 ದಿನ ಆದರೂ ಯಾವ ರೀತಿ ಸ್ಮೆಲ್ ಬರುತ್ತೆ, ಅವ್ರು ಹತ್ತಿರ ಬಂದು ಹೋದ್ರೆ ಸೇಮ್ ಸ್ಮೆಲ್. ನಾನು ಹೀಗೆ ಮಾಡಿಕೊಂಡೆ. ಅವ್ರ ಮಗ ಹೇಳ್ತಾರೆ, ನಿಮಗೆ 2 ನಿಮಿಷಕ್ಕೆ ತಡ್ಕೊಳಕ್ಕಾಗಲ್ಲ, ನಾವು ಮನೇಲಿ ಜೊತೆಗೆ ಇರಬೇಕು, ನಮ್ಮ ಮನೆಗೆ ಬನ್ನಿ ಅಂತೇಳಿ ಕರ್ಕೊಂಡ್ರು. ಮನೆಗೆ ಏನು ಮಾಡಿದ್ರು ಅಂದರೆ, ಅವ್ರು ಉಳ್ಕೊಳ್ಳುವಂಥ ಕಿಟಕಿಗೆ ಪ್ಲೇವುಡ್ ಶೀಟ್ ಹಾಕಿ ಪರ್ಮನೆಂಟ್ ಬಂದ್ ಮಾಡಿ ಇಟ್ಟಿದ್ದಾರೆ. ಮಗಳತ್ರ ಯಾಕೆ ಸರ್ ಒಳಗಡೆ ಹೆಂಗಿರ್ತಾರೆ ಕೇಳಿದರೆ, ಸರ್ ಎಲ್ಲಾದರೂ ಗಾಳಿ ಬೀಸ್ತಂದರೆ ವಾಸನೆ ಬಂದರೆ ಊಟ ಮಾಡೋದು ಒಂದು ನಿಲ್ಲಲ್ಲಿ ಎಲ್ಲ ವಾಮಿಟ್ ಆಗಿಬಿಡುತ್ತೆ, ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯಿತು, ಓಕೆ. ನಾನು ಹೇಳಿದೆ, ಟ್ರೈ ಮಾಡಿ ನೋಡೋಣ, ₹1 ದುಡ್ಡು ಖರ್ಚು ಮಾಡೋದು ಬೇಡ, ಈಗ ಮೆಷಿನ್ ತಗೊಳ್ಳಿ, ಏನು ಮಾಡೋದು ಬೇಡ, ಒಂದು ಕೆಲಸ ಮಾಡಿ, ನಮ್ದು ಇಲ್ಲ ಹತ್ತಿರ ಬ್ರಾಂಚ್ ಇದೆ, ಒಂದು ದಿನಕ್ಕೆ 3 ಸರಿ ನಿಮ್ಮ ಅಪ್ಪನ ಡೈಲಿ ಕರ್ಕೊಂಡ್ಬನ್ನಿ, ಬೆಳಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಸಂಜೆ ಒಂದು ಸರಿ, ಟ್ರೈ ಮಾಡಿ ನೋಡೋಣ ಒಂದು 4 ತಿಂಗಳು. 4 ತಿಂಗಳಲ್ಲಿ ಬೆಟರ್ ಆದರೆ ಖುಷಿ. ಇನ್ ಕೇಸ್ ಎಲ್ಲಾದರೂ 4 ತಿಂಗಳಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಮತ್ತು ಬೇರೆ ಯಾರಕ್ಕೂ ನೀವು ಸಜೆಷನ್ ತಗೊಳ್ಳೋಕೆ ಹೋಗಬೇಡಿ, ಡೈರೆಕ್ಟಾಗಿ ಹೋಗಿ ಕಾಲ್ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕೊಳಿತ ಮೇಲ್ಗಡೆ ಬಂದರೆ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಸಜೆಸ್ಟ್ ಮಾಡಿ ನಾನು ಪ್ರೋಗ್ರಾಮಿಗೆ ಹೋದೆ. ನೆಕ್ಸ್ಟ್ ದಿನದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ದಿನಕ್ಕೆ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. 13ನೇ ದಿನ ನಮ್ಮ ಆಫೀಸಿಂದ ಕಾಲ್ ಬಂತು. ಕೇಳಿದ್ರು, ಸರ್ ಏನು ಕೇಳಿದೆ, ಸರ್ ಇವತ್ತು ಬಂದಿದ್ದಾರೆ, ಸಿಕ್ಕಾಪಟ್ಟೆ ರಗಳೆ ಮಾಡ್ತಾಯಿದ್ದಾರೆ, ಗಲಾಟೆ ಮಾಡ್ತಾಯಿದ್ದಾರೆ ಅಂದರು. ಯಾಕೆ ಕೇಳಿದೆ, ಕಾಲು ಗಾಯದಲ್ಲಿ ವಿಪರೀತ ತುರ್ಕೆ ಸ್ಟಾರ್ಟ್ ಆಗಿದೆ ಅಂತೆ, ನಿನ್ನೆ ನೈಟಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದರು. ತುರ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಕಾಲು ಗಾಯದಲ್ಲಿ ಏನು ಮೀನಿಂಗ್ ಗೊತ್ತಿದೆ? ಸೆನ್ಸೇಷನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಹೇಳಿದೆ, ತುರ್ಕೆ ಸ್ಟಾರ್ಟ್ ಆಗಿದ್ದು ಹೌದಾದರೆ ಅವ್ರ ಮಗನ ಹತ್ರ ಒಂದು ಕಾಲ್ ಮಾಡಿಸಿ ಅಂದೆ. ಮಗ ಕಾಲ್ ಮಾಡಿದ್ರು. ನಾನು ಹೇಳಿದೆ, ನಿಮ್ಮ ಅಪ್ಪನ ಕಾಲಲ್ಲಿ ತುರ್ಕೆ ಸ್ಟಾರ್ಟ್ ಆಗಿದೆ ಅಂತೆ, ತುರ್ಕೆ ಸ್ಟಾರ್ಟ್ ಆಗಿದ್ದು ಹೌದಾದರೆ ಸರ್ ನಾನು 100% ಗ್ಯಾರಂಟಿ ಕೊಡ್ತೀನಿ, 4-5 ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ ಅಂತಲ್ಲಿ. ಆಯಿತು, ಓಕೆ ಸರ್, ಡೈಲಿ ಕಳಿಸ್ಕೊಡೋದು ಭಾರಿ ಕಷ್ಟ ಆಗುತ್ತೆ, ನಿಮ್ಮ ಆಫೀಸಿಂದ ನಮ್ಮ ಮನೆಗೆ ₹150 ಆಟೋ ಚಾರ್ಜ್ ಒಂದು ಸರಿಗೆ ಹೋಗಿ ಬರೋಕ್ಕೆ, 3 ಸರಿ ಬರಬೇಕು, ₹450 ಬರೀ ಆಟೋ ಚಾರ್ಜ್ ಆಗುತ್ತೆ, ಒಂದು ಮೆಷಿನ್ನೇ ಕೊಟ್ಬಿಡಿ, ತಗೊಂಡು ಮನೆಯಲ್ಲೇ ತಗೋತೀವಿ ಅಂತ ಹೇಳಿದ್ರೆ, ಆಯಿತು ಓಕೆ ಅಂತೇಳಿ ತಗೊಂಡು ಹೋದರು. ನನಗೆ ಅಪ್ಪ 58 ದಿನ ಬಿಟ್ಟು ಕಾಲ್ ಮಾಡಿದ್ರು. ಅಪ್ಪನೇ ಸ್ವತಃ ಕಾಲ್ ಮಾಡಿ ಏನು ಹೇಳಿದ್ರು ಅಂದರೆ, ಸರ್ 35 ದಿನ ಕಂಟಿನ್ಯೂ ಆಗಿ 1 ದಿನ ಬಿಡದೆ ತಗೊಂಡೆ, 35ನೇ ದಿನಕ್ಕೆ ಏನೋ ಒಂದು ಮಿರಾಕಲ್ ಆಯಿತು ಕಾಲಲ್ಲಿ. ಆ ಮಿರಾಕಲ್ ಆದ ದಿನ ಮೆಷಿನ್ ತೊಗೊಂಡೋಗಿ ದೇವ್ರ ಕೋಣಲ್ಲಿಟ್ಟು ಥೆರಪಿ ತಗೊಳ್ಬೇಕಾದ್ರೆ ಹೊರಗಡೆ ತಂದು ಥೆರಪಿ ತಗೋತೀರಿ, ಥೆರಪಿ ಮುಗಿದ ಮೇಲೆ ಮೆಷಿನ್ ತೊಗೊಂಡೋಗಿ ದೇವ್ರ ಕೋಣಲ್ಲಿ ಇಡ್ತಾ ಇದ್ದೀನಿ ಅಂದರು. ನಾನು ಹೇಳಿದೆ, ನಿಮಗೇನು ತಲೆಗೆಲ್ಲ ಕೆಟ್ಟಿದೆಯಾ, ಕಾಲಿಡು ಮಿಷಿನ್ ಯಾರಾದರೂ ದೇವ್ರ ಕೋಣಲ್ಲಿ ಇಡ್ತಾರಾ ಅಂತೇಳಿ ಕೇಳಿದೆ. ಅವರು ಅವಾಗ ನಂಗೆ ಒಂದು ಫೋಟೋ ಕಳಿಸಿದ್ರು. ಸರ್ ಇದು 58ನೇ ದಿನ, ಈಗ ಒಂದು ಫೋಟೋ ತೆಗೆದಿದ್ದೀನಿ, ನಿಮ್ಗೆ ಕಳಿಸ್ತೀನಿ ನೋಡಿ, ಇಡಬೇಕೆ ಬೇಡ ಅಂತೇಳಿ ನೀವೇ ಡಿಸೈಡ್ ಮಾಡಿ ಅಂತೇಳಿ ಹೇಳ್ಬಿಟ್ಟು ನನಗೆ ಈ ಫೋಟೋ ಕಳಿಸಿದ್ರು. ಇದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಮಾಡಿಕೊಂಡ್ರೆ ಹೇಗೆ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಆದಂಥ ಎಕ್ಸಾಂಪಲ್. ನಾನು ಈ ಫೋಟೋ ತೋರಿಸಿ ಕಂಪೇರ್ ಮೆಷಿನು ಮಿರಾಕಲ್ ಮಾಡುತ್ತೆ ಅಂತ ಹೇಳಕ್ಕೆ ಬಂದಿಲ್ಲ. ಮೆಷಿನ್ ಒಳಗಡೆ ಹೋಗಿ ಎಲ್ಲ ರಿಪೇರಿ ಮಾಡಿ ಬರೋಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಮೆಷಿನ್ ಒಂದು ಉಪಕರಣ ಅಷ್ಟೇ, ಬ್ಲಡ್ಡನ್ನು ಪಂಪ್ ಮಾಡೋದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಇದೊಂದು ಸಾಧನ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಮ್ಮ ದೇಹದಲ್ಲಿ ರಿಕವರಿ ಮಾಡುವಂಥ ಒಂದು ಕೆಪಾಸಿಟಿ ಇದೆ, ಅದಕ್ಕೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಅಂತಲೇ ಕರೀತಾರೆ. ಅದು ಎಲ್ಲರ ದೇಹದಲ್ಲೇ ಪವರ್ ಇರುತ್ತೆ, ಆದರೆ ಆ ಪವರ್ ಕೆಲಸ ಮಾಡಬೇಕಿದ್ರೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಾವುಗಳು ಮಾಡಬೇಕು. ಇದು ರಕ್ತ ಸಂಚಾರ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಇದು ಒಂದು. ಎರಡನೇದು, ದಿನದಿಂದ ದಿನಕ್ಕೆ ರಕ್ತ ಸಂಚಾರ ಕಡಿಮೆ ಹೆಂಗಾಗುತ್ತೆ ಅನ್ನುವಂಥದ್ದು ಎರಡನೇದು. ಇದು ನ್ಯಾಚುರಲ್ ಆಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾಕಂತಂದರೆ ನೋಡಿ, ಇಲ್ಲಿ ನಮ್ಮ ಹಾರ್ಟ್ ಇರುತ್ತೆ. ಹಾರ್ಟ್ ಕೆಲಸ ಏನಂದರೆ ಬ್ಲಡ್ಡನ್ನು ಪಂಪ್ ಮಾಡಿ ದೇಹದ ಎಲ್ಲ ಕಡೆ ಕಳಿಸುವಂಥ ಕೆಲಸ ನಮ್ಮ ಹಾರ್ಟ್ ಮಾಡ್ತಾ ಇರುತ್ತೆ. ಹೆಂಗೆ ಮಾಡುತ್ತಂದರೆ, ದಿನದ 24 ಗಂಟೆ ವರ್ಷದ 365 ದಿನ 1 ಸೆಕೆಂಡ್ ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂಥ ಏಕೈಕ ಅಂಗ ಅಂದರೆ ಹಾರ್ಟ್ ಮಾತ್ರ. ರಾತ್ರಿ ನಿದ್ದೆ ಮಾಡಬೇಕಾದ್ರೆ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳು ರೆಸ್ಟ್ ಮೋಡಿಗೆ ಹೋಗುತ್ತೆ. ಈವನ್ ನಮ್ಮ ಬ್ರೈನ್ ಸಹ ನಿದ್ದೆ ಬಂದಾಗ ನಮಗೂ ಈ ಪ್ರಪಂಚಕ್ಕೂ ಇರುವಂಥ ಕನೆಕ್ಷನ್ 0, ಅಂದರೆ ಕಂಪ್ಲೀಟ್ ರೆಸ್ಟ್ ಮೋಡಿಗೆ ಹೋಗುತ್ತೆ. ಆದರೂ ಹಾರ್ಟ್ ಮಾತ್ರ ರೆಸ್ಟ್ ಮೋಡಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ದಿನದ 24 ಗಂಟೆ ವರ್ಷದ 365 ದಿನ 1 ಸೆಕೆಂಡ್ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇರುತ್ತೆ. ಇವತ್ತು ನಮ್ಮ ಹಾರ್ಟ್ ತಿಳ್ಕೊಂತು, ಏನು ಡೈಲಿ ರಾತ್ರಿ ಆದರೂ ಸಾಕು ಎಲ್ಲ ರೆಸ್ಟಿಗೆ ಹೋಗಿ 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 ಬರ್ತೀರಾ, ನಾನೊಬ್ಬ 24 ಗಂಟೆ ಕೆಲಸ ಮಾಡಬೇಕು, ಏನು ಸ್ಪೆಷಲು, ಇವತ್ತೊಂದಿನ ನೋಡೇ ಬಿಡೋಣ ಅಂತೇಳಿ ಒಂದು 10 ನಿಮಿಷ ಹಿಂಗೆ ರೆಸ್ಟಿಗೆ ಹೋಗಿ ಬರೋಣ ಅಂತೇಳಿ ಪ್ಲಾನ್ ಮಾಡಿ 10 ನಿಮಿಷ ಬೇಡ, ಒಂದು 5 ನಿಮಿಷ ಹೋಯ್ತು ಅಂತ ತಿಳ್ಕೊಳ್ಳಿ, ಏನಾಗುತ್ತೆ? 5 ನಿಮಿಷ ಬೇಡ, 1 ಸೆಕೆಂಡ್ ಬೇಡ, 1 ಮಿಲಿ ಸೆಕೆಂಡ್ ರೆಸ್ಟಿಗೆ ಹೋಯ್ತು. ರೆಸ್ಟಿಗೆ ಹೋದಂಥ ವ್ಯಕ್ತಿ ವಾಪಸ್ ಬರೋಕ್ಕಾಗಲ್ಲ, ಪರ್ಮನೆಂಟ್ ರೆಸ್ಟ್. ಇದ್ರ ಅರ್ಥ ಇದೆ, ಇದರಲ್ಲಿ ಸ್ಟ್ರಾಂಗ್ ಆದಂಥ ಮೀನಿಂಗ್ ಇದೆ. ಏನು, ಮನುಷ್ಯ ಆ್ಯಕ್ಟಿವ್ ಆಗಿದ್ದು ಆ ಕಡೆ ಈ ಕಡೆ ನಡೆದಾಡಬೇಕಾದ್ರೆ ಮಾತ್ರ ಬ್ಲಡ್ ಪಂಪ್ ಆದರೆ ಸಾಕಾಗಲ್ಲ,
ರಾತ್ರಿ ನಿದ್ದೆ ಮಾಡಬೇಕಾದ್ರೂ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೆ ಬ್ಲಡ್ ಪಂಪ್ ಆದ್ರೆ ಮಾತ್ರ ಉಸಿರಾಟ ಸಾಧ್ಯ. 1 ಮಿಲಿಸೆಕೆಂಡ್ ಬ್ಲಡ್ ಪಂಪ್ ನಿಂತು ಉಸಿರು ಸಹ ನಿಂತು ಹೋಗುತ್ತೆ ಅಂತೇಳಿ ಅರ್ಥ. ಹಾಗಾದರೆ ಸರ್ಕ್ಯುಲೇಷನ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ನಮ್ಮ ಹಾರ್ಟು ಬ್ಲಡ್ಡನ್ನು ಪಂಪ್ ಮಾಡಿ ಡೈರೆಕ್ಟ್ ಕಳಿಸಲ್ಲ. ಫಸ್ಟ್ ಎಲ್ಲಿ ಕಳಿಸುತ್ತೆ? ಲಂಗ್ಸಿಗೆ ಕಳಿಸುತ್ತೆ. ಲಂಗ್ಸ್ಗೆ ಯಾಕೆ ಇರ್ಬೋದು? ಆಕ್ಸಿಜನ್ ಇಲ್ಲಿ ಎಳ್ಕೊಂಡು ಲಂಗ್ಸ್ ಎಳ್ಕೊಳುತ್ತೆ. ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ರಕ್ತದ ಕಣಗಳು ಕೆಲಸ ಮಾಡಬೇಕಿದ್ರೆ ಈ ಆಕ್ಸಿಜನ್ ಸಪ್ಲೈ ಆಗಬೇಕು, ಇಲ್ಲಾಂದರೆ ಕೆಲಸ ಆಗಲ್ಲ. ಆ ಕೆಲಸ ನೋಡ್ಕೊಳ್ಳುವಂಥದ್ದು ನಮ್ಮ ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ಡನ್ನು ಪಂಪ್ ಮಾಡಿ ಲಂಗ್ಸ್ ಕಳಿಸುತ್ತೆ. ಲಂಗ್ಸು ಆ ರಕ್ತದ ಜೊತೆ ಆಮ್ಲಜನಕನ ಮಿಕ್ಸ್ ಮಾಡಿ ವಾಪಸ್ ಹಾರ್ಟಿಗೆ ಕಳಿಸುವಂಥ ಕೆಲಸ ನಮ್ಮ ಲಂಗ್ಸ್ ಮಾಡುತ್ತೆ. ಯಾವಾಗ ನಮ್ಮ ಹಾರ್ಟಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅಂತಲೇ ಕರೀತಾರೆ, ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೋ ಆವಾಗ ನಮ್ಮ ಹಾರ್ಟು 4 ವಿಭಾಗಗಳಾಗಿ ಎಲ್ಲ ಕಡೆ ಕಳಿಸುವಂಥ ಕೆಲಸ ಮಾಡುತ್ತೆ. 5ನೇ ಕ್ಲಾಸ್ ಪಾಠದಲ್ಲಿ ಓದಿದ್ದೀವಿ, ಜ್ಞಾಪಕ ಇದೆಯಾ? ಅಪಧಮನಿಗಳು ಅಭಿಧಮನಿಗಳು ಅಂತಲೇ ಕರೀತಾರೆ. ಇಂಗ್ಲೀಷಲ್ಲಿ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅಂತಲೇ ಕರೀತಾರೆ. ಅಂದರೆ ಹಾರ್ಟು ಪಂಪ್ ಮಾಡಿ ಕಳಿಸ್ಬೇಕಾದ್ರೆ ಹೋಗೋಂಥ ದಾರಿ ಇದೆಯಲ್ಲ, ಇದೆಲ್ಲ ಅಪಧಮನಿಗಳು. ಎಲ್ಲ ಕಡೆ ಹೋಗಿ ಆಕ್ಸಿಜನನ್ನು, ಪೋಷಕಾಂಶಗಳನ್ನು ಸಪ್ಲೈ ಮಾಡಿ ಅಲ್ಲಿರುವಂಥ ಕಲುಷಿತವಾದಂಥ ಬ್ಲಡ್ಡನ್ನು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತಲೇ ಕರೀತಾರೆ. ಅದನ್ನು ವಾಪಸ್ ತಗೊಂಡು ಬರುವಂಥ ದಾರಿಗೆ ಅಭಿಧಮನಿಗಳು ಅಂತಲೇ ಕರೀತಾರೆ. ಪ್ರಾಬ್ಲಮ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಹೋಗುವಂಥ ದಾರಲ್ಲಿ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನನ್ನ ಕೈಯಲ್ಲಿ ನೀರು ಬಾಟ್ಲ್ ಇಟ್ಕೊಂಡಿದ್ದೀನಿ. ನೀರು ಬಾಟ್ಲು ಮೇಲ್ಗಡೆಯಿಂದ ಕೆಳಗಡೆ ಬಿಡ್ತೀನಿ. ನೀರು ಬಾಟ್ಲು ಕೆಳಗಡೆ ಹೋಯ್ತು. ಕೆಳಗಡೆ ಹೋದಂಥ ನೀರು ಬಾಟ್ಲಿಗೆ ನಾನು ವಾಪಸ್ ಬೇಕು. ನಾನು ಸಂಜೆ 6 ಗಂಟೆ ತನಕ ಇಲ್ಲಿ ನಿಂತ್ಕೊಂಡು ಕೈ ಈ ರೀತಿ ಮಾಡ್ತಾ ಇದ್ದರೆ ನೀರು ಬಾಟ್ಲು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರುತ್ತಾ? ಇಲ್ಲ. ಬರಬೇಕಿದ್ರೆ ಏನು ಮಾಡಬೇಕು? ಕೆಳಗಡೆಯಿಂದ ಏನಾದರೂ ಪ್ರೆಷರ್ನ ಹಾಕಬೇಕು. ಅದೇ ರೀತಿಯಾಗಿ ಹಾರ್ಟ್ ಪಂಪ್ ಮಾಡಿದಂಥ ಬ್ಲಡ್ಡು ಈಸಿಯಾಗಿ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋದಂಥ ಬ್ಲಡ್ಡು ರಿವರ್ಸ್ ಬರಬೇಕಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಂಡು ಈ ರೀತಿ ಕೈ ಕಟ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆಲೋಚನೆ ಮಾಡ್ತಾ ಕೂತ್ಕೊಂಡು ವಾಪಸ್ ಬರುತ್ತಾ? ವಾಪಸ್ ಬರಲ್ಲ. ವಾಪಸ್ ಬರಬೇಕಿದ್ರೆ ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕು? ಈ ಕಾಲಲ್ಲಿ ಆ ಕಡೆ ಈ ಕಡೆ ಹೀಗೆ ನಡಿಬೇಕಷ್ಟೇ, ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಟೆಕ್ನಾಲಜಿ ಇದೆ ಕಾಲಲ್ಲಿ. ಬೇರೆ ಬೇರೆ ಅಂಗಾಂಗಗಳಿಂದ ಬಂದಂಥ ಬ್ಲಡ್ ವೆಸಲ್ಸು, ನರ್ವ್ಸ್ ಎಲ್ಲ ನಮ್ಮ ಕಾಲಿನ ಪಾದದಲ್ಲಿ ಎಂಡಾಗುತ್ತೆ. ಅದನ್ನು ಅಕ್ಯುಪ್ರೆಷರ್ ಪಾಯಿಂಟ್ ಅಂತೇಳಿ ಕರೀತಾರೆ. ಆ ಪಾಯಿಂಟ್ಗಳು ಈ ರೀತಿಯಾಗಿ ಡಿಸೈನ್ ಆಗಿರುತ್ತೆ. ನಡೆದ ಕೂಡಲೇ ಪಂಪು ಮಾಡುವಂಥ ಕೆಪಾಸಿಟಿ ಇದೆ. ಅದಕ್ಕೆ ಕಾಲನ್ನು ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಸೆಕೆಂಡ್ ಹಾರ್ಟ್ ಅಂತಲೇ ಕರಿತೀವಿ. 1ನೇ ಹಾರ್ಟ್ ಇದು, 2ನೇ ಹಾರ್ಟ್ ಅದು. ಅದಕ್ಕೋಸ್ಕರ ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ BP, ಶುಗರು ಏನೇ ಹೇಳಿದ್ರು ಒಳ್ಳೆ ಡಾಕ್ಟರ್ ಆದರೂ ನಿಮ್ಗೊಂದು ಸಜೆಷನ್ ಕೊಡ್ತಾರೆ. ಏನಂತ ಹೇಳಿ ಗೊತ್ತಾ? ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಿದೆ, ನಾಳೆಯಿಂದ ಮನೆಯಲ್ಲಾದರೂ ಪರವಾಗಿಲ್ಲ ಸ್ವಲ್ಪ ವಾಕ್ ಮಾಡಿ ಅಂತ. ಈಗ ನೋಡಿ, ನ್ಯಾಚುರಲ್ ಆಗಿ ರಿವರ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ 2 ವಿಧಾನ ಇದೆ. ನ್ಯಾಚುರಲ್ ಆಗಿ ರಿವರ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ 2 ವಿಧಾನ ಇದೆ. 1ನೇದು ಏನಂತ ಹೇಳಿದ್ರೆ ವಾಕಿಂಗ್. 1 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಬೇಕಾದರೂ ವಾಕಿಂಗ್ ಮಾಡ್ಬೋದು. ಮತ್ತೊಂದು ನ್ಯಾಚುರಲ್ ವಿಧಾನ ಇದೆ. ಯಾವುದು ಇರ್ಬೋದು? ಅದು ನ್ಯಾಚುರಲ್ ಆದಂಥ ಮತ್ತೊಂದು ವಿಧಾನ ಇದೆ ರಿವರ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ. ಮೆಷಿನ್ ನ್ಯಾಚುರಲ್ ಅಲ್ಲ, ನಾವೆಲ್ಲ ಸೋಮವಾರಗಳಾಗಿ ರೆಡಿ ಮಾಡ್ಕೊಂಡಿದ್ದು. ನ್ಯಾಚುರಲ್ ಮತ್ತೊಂದಿದೆ, ಯೋಗಾಸನ. ಮೇಡಮ್ ಹೇಳಿದ್ರು, ಯೋಗಾಸನದಲ್ಲಿ ಹಲವಷ್ಟು ಭಂಗಿಗಳ ಮೂಲಕ ಬ್ಲಡ್ಡನ್ನು ಪಂಪ್ ಮಾಡಿ ಅದರಲ್ಲೊಂದು ಆಸನ ಇದೆ, ಶೀರ್ಷಾಸನದಲ್ಲಿ ತಲೆ ಕೆಳಗೆ ಕಾಲು ಮೇಲ್ಗಡೆ ನಿಂತ್ಕೊಳ್ಳುವಂಥ ಆಸನಗಳನ್ನು ಯಾಕೆ ರೆಡಿ ಮಾಡಿದ್ರು ಅಂದರೆ ಹಲವಷ್ಟು ಭಂಗಿಗಳ ಮೂಲಕ ಬ್ಲಡ್ಡನ್ನು ಪಂಪ್ ಮಾಡಿ ಶೀರ್ಷಾಸನ ಮಾಡಿದಾಗ ರಿವರ್ಸ್ ಸರ್ಕ್ಯುಲೇಷನ್ ಸರಿಯಾದ ಪ್ರಮಾಣದಲ್ಲಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಆ ರೀತಿ ಆಸನಗಳನ್ನು ಕಂಡುಹಿಡ್ತಿದ್ದಾರೆ. ಈಗ ನೀವು ಹೇಳ್ಬೋದು, ಸರ್ ನಮಗೆ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆದರೆ ನಾಳೆಯಿಂದ ಮನೆಗೆ ಹೋಗಿ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಂತ್ಕೊಂಡು ಕೆಳಗಡೆ ಇರುವಂಥ ಬ್ಲಡ್ಡನ್ನೆಲ್ಲ ಮಾತ್ರ ವಾಪಸ್ ಕಳಿಸ್ತೀನಿ ಅಂತ ಹೇಳಿ ನಿಂತ್ಕೊಳ್ಳೋಕೆ ಹೋದ್ರೆ ಏನಾಗುತ್ತೆ? ಅಭ್ಯಾಸ ಇದ್ದರೆ ಬ್ಲಡ್ ಕೆಳಗಡೆ ಬರುತ್ತೆ, ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ಕೆಳಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೆಕ್ಸ್ಟ್ ದಿನದಿಂದ ಕುತ್ತಿಗೆ ಒಂದು ಬೆಲ್ಟ್ ಅಂತೂ ಪಕ್ಕ ಬರುತ್ತೆ. ಯಾಕಂತ ಹೇಳಿದ್ರೆ ಯೋಗದಲ್ಲಿ ಒಂದು ಕಂಡೀಷನ್ ಇದೆ. ಏನು? ಅಭ್ಯಾಸ ಇದ್ದರೆ 100 ವರ್ಷ ಬೇಕಾದ್ರೂ ಮಾಡ್ಬೋದು. ಅಭ್ಯಾಸ ಇಲ್ಲದೆ ನಾನು ಹೇಳಿದ್ರೆ ಹೇಗೋ ಅಂತೇಳಿ ಹೋಗಿ ನಾಳೆ ಟ್ರೈ ಮಾಡಿದರೆ 1-1.5 ಆಗಿ ಕಾರ್ತಿಕಿಗೆ ಬಂದು ನಾಳೆ ಕ್ವಶನ್ ಕೇಳ್ತಾರೆ ನೀವು, ಆ ರೀತಿ ಆಗುತ್ತೆ. ಹಾಗಾದರೆ ನ್ಯಾಚುರಲ್ ಆಗಿರುವಂಥ ವಾಕಿಂಗನ್ನು ನಾನು ಮಾಡ್ತಾ ಇಲ್ಲ, ಯೋಗ ಮಾಡೋಣ ಅಂತ ಹೇಳಿದ್ರು ಅಭ್ಯಾಸ ಇಲ್ಲ, ಆದರೂ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀನ ನಾನು, ನಮ್ಮನೆ ಕೆಲಸ ನೀವು ಬಂದು ಮತ್ತೆ ಕೇಳ್ಬೋದು. ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅಂದರೆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿದೆ, ಕೆಲಸಗಳು ಆಲ್ಟರ್ನೇಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಬರ್ತಿದೆ. ಅದನ್ನು ಜಾಸ್ತಿ ಮಾಡೋದಕ್ಕೆ, ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದಕ್ಕೆ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಬೇರೆ ಏನಾದರೂ ಇದೆಯಾ ಕೇಳಿದರೆ ಈ ಕಂಪ್ಯಾನಿ ಅನ್ನುವಂಥದ್ದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತಲೇ ಕರೀತಾರೆ. ಪರ್ಯಾಯ ಚಿಕಿತ್ಸಾ ವಿಧಾನ. ಏನು ಪರ್ಯಾಯ ಚಿಕಿತ್ಸಾ ವಿಧಾನ? ನಾನು ಮತ್ತೆ ಕಾರ್ತಿ ಸೇರ್ಕೊಂಡು ಒಂದು ಮೆಷಿನ್ ರೆಡಿ ಮಾಡಿ ನಿಮ್ಗೆಲ್ಲರಿಗೂ ತಗೊಳ್ಳಿ ಅಂತೇಳಿ ಕೊಟ್ಟಿರುವಂಥದ್ದಲ್ಲ. ಇದು ಮೆಡಿಕಲಿ ಡಿಸೈನ್ ಆದಂತಹ, ಮೆಡಿಕಲಿ ಇನ್ವೆಂಟ್ ಮಾಡಿದಂತಹ
ಟೆನ್ಸ್ ಮತ್ತು EMS ಅನ್ನುವಂಥ ಎರಡು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಮೆಷಿನ್ನ ರೆಡಿ ಮಾಡಿದ್ದಾರೆ. ಆ ಮೆಷಿನ್ನ ನಮ್ಮ ಕಾಲು ಇಟ್ಕೊಂಡು ಥೆರಪಿ ತಗೊಂಡಾಗ ಅದರಲ್ಲಿ ಎಕ್ಯುಪಲ್ಸ್ ಅನ್ನುವಂಥ ಒಂದು ಟೆಕ್ನಾಲಜಿ ಇದೆ. ಎಕ್ಯುಪಲ್ಸ್ ಗೊತ್ತಿದೆ? ಕಾಲು ಇಟ್ಕೊಂಡಾಗ ಜುಮ್ 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 ಅನ್ನುತ್ತಲ್ಲ, ಅದು ಎಕ್ಯುಪಲ್ಸ್ ಟೆಕ್ನಾಲಜಿ. ಆ ಎಕ್ಯುಪಲ್ಸ್ ಟೆಕ್ನಾಲಜಿ ನಮ್ಮ ಕಾಲಿನ ಪಾದದಲ್ಲಿರುವಂಥ ಮಾಂಸಖಂಡಗಳನ್ನು, ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ, ಉತ್ತೇಜನಗೊಳಿಸಿ ರಿವರ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುವುದರ ಜೊತೆಗೆ ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಸಹಾಯ ಮಾಡುತ್ತೆ. ಅರ್ಧ ಗಂಟೆ ಥೆರಪಿ ತಗೊಳ್ಳೋದ್ರಿಂದ ಒಬ್ಬ ಮನುಷ್ಯ 5 ಕಿಲೋಮೀಟರ್ ವಾಕಿಂಗ್ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಬ್ಲಡ್ ಪಂಪ್ ಆಗುತ್ತೆ, ಅಷ್ಟು ಪ್ರಮಾಣದಲ್ಲಿ ಬ್ಲಡ್ ಪಂಪ್ ಜಾಸ್ತಿ ಮಾಡಲಿಕ್ಕೆ ಅರ್ಧ ಗಂಟೆ ಥೆರಪಿನಿಂದ ಸಹಾಯ ಆಗುತ್ತೆ. ಸುಮ್ಮನೆ ಥೆರಪಿ ತಗೊಳ್ಳಿ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಪಂಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇದು ಮೆಡಿಕಲಿ 2A ಮೆಡಿಕಲ್ ಡಿವೈಸ್ ಅನ್ನುವಂಥ ಸೆಗ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೆಡಿಕಲ್ ಪ್ರಾಡಕ್ಟ್. ಈ ಮೆಡಿಕಲ್ ಪ್ರಾಡಕ್ಟಿಗೆ ಸರ್ಟಿಫೈ ಆಗಬೇಕಾದ್ರೆ ಟೆಸ್ಟ್ ಆಗುತ್ತೆ. ಒಬ್ಬ ಮನುಷ್ಯ ವಾಕಿಂಗ್ ಮಾಡೋದಕ್ಕಿಂತ ಮುಂಚೆ ವಾಕಿಂಗ್ ಮಾಡಿ ಆದಮೇಲೆ ಅವನ ದೇಹದಲ್ಲಿ ರಕ್ತ ಸಂಚಾರ ಹೆಂಗಿರುತ್ತೋ ಸೇಮ್ ಕೌಂಟಿಂಗ್ ಅನ್ನುವಂಥದ್ದು ಥೆರಪಿ ಆದಮೇಲೆ ಸಿಕ್ಕಿರುವುದರಿಂದ, ಥೆರಪಿ ತಗೊಳ್ಳೋದ್ರಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಪಂಪ್ ಆಗುತ್ತೆ ಅಂತ ಹೇಳ್ತೀವಿ. ಈ ಮೆಷಿನ್ ಹೆಸರು ಬಂದುಬಿಟ್ಟು ಕಂಪ್ಯಾನಿಯೋ. ಏನು ಹೇಳಿ? ಕಂಪ್ಯಾನಿಯೋ ಅಂತ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಕಂಪ್ಯಾನಿಯನ್ ಅಂತೇಳಿ. ಕಂಪ್ಯಾನಿಯನ್ ಅಂದರೆ ಕನ್ನಡದಲ್ಲಿ ಜೊತೆಗಾರ ಇಲ್ಲ ಸಂಗಾತಿ ಅಂತೇಳಿ ಕರೀತಾರೆ. ಆರೋಗ್ಯದ ಜೊತೆಗಾರ ಅನ್ನುವಂಥ ಮೀನಿಂಗನ್ನು ಇಟ್ಕೊಂಡು ಮೆಷಿನ್ ಹೆಸರು ಕಂಪ್ಯಾನಿ ಅಂತೇಳಿ ಇಟ್ಟಿದ್ದೀವಿ. ಈ ಕಂಪ್ಯಾನಿ ಅನ್ನುವಂಥ ಮೆಷಿನ್ನ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ನಮ್ಮ ಭಾರತ ದೇಶದಲ್ಲಿ ರೆಡಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ 42 ಕಂಟ್ರಿಗಳಿಗೆ ಕಳಿಸ್ತಾ ಇದ್ದೀವಿ. 42 ಕಂಟ್ರೀಸ್ಗಳಿಗೆ ಮೆಷಿನ್ ಹೋಗ್ತಾ ಇದೆ. ಚಪ್ಪಾಳೆ ಇಲ್ವಾ? ಯಾಕೆ ಚಪ್ಪಾಳೆ? 42 ಏನಕ್ಕೆ ನೋಡಿ ಯಾಕೆ ಚಪ್ಪಾಳೆ ಅಂತ ಹೇಳ್ತೀವಿ ನೋಡಿ. ಈ ಮೈಕಲ್ಲಿ ಬರ್ತಿದ್ದಾರೆ ಅಹುಜಾ ಅಂತೇಳಿ ಬರ್ತಿದ್ದಾರೆ. ಅಹುಜಾ ಅಂತ ಹೇಳಿದ್ರೆ ನಮ್ದಾ? ಅಲ್ಲ. ಇಲ್ಲಿ ಸರೋಜ ಅಂತೇಳಿ ಬರ್ತಿದ್ರೆ ನಮ್ಮ ದೇಶದ್ದು. ಇದು ಅಹುಜಾ ಅಂತ ಹೇಳಿದ್ರೆ ಎಲ್ಲಿದೆ ಇದು? ಚೈನಾದ್ದು. ಇದು ಮಾತಾಡುವಂಥ ಮೈಕು ಚೈನಾದ್ದು. ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ವಿವೋ, ಓಪೋ, ಸ್ಯಾಮ್ಸಂಗ್, ಆ್ಯಪಲ್ ಅಂತೇಳಿ 4 ಕಂಪನಿ ಇದೆ ಇಂಡಿಯಾದಲ್ಲಿ. ಒಂದದು ನಮ್ದಾ? ಒಂದು ನಮ್ದಲ್ಲಿ. ಎಲ್ಲ ಬೇರೆ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದು ಮನೆಗೆ ಹೋಗಿ TV ಹಾಕಿ ವಾಷಿಂಗ್ ಮಿಷಿನ್ ಹತ್ರ ಹೋಗಿ, ಫ್ರಿಜ್ ಹತ್ರ ಹೋಗಿ, AC ಹತ್ರ ಹೋಗಿ ಹೆಸರು ಬರೆದಿರುತ್ತೆ. ಸ್ಯಾಮ್ಸಂಗ್, LG, ಪ್ಯಾನಸೋನಿಕ್, ಸ್ಯಾಮ್ಸಂಗ್ ಅಂತೇಳಿ ಬರೆದಿರುತ್ತೆ. ಒಂದದು ನಮ್ಮ ದೇಶದ. ಎಲ್ಲ ಬೇರೆ ಮನೆಯಲ್ಲಿ ಯೂಸ್ ಮಾಡುವಂಥ 92% ಎಲೆಕ್ಟ್ರಾನಿಕ್ಸ್ ಗುಡ್ಸ್ಗಳು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರುತ್ತೆ. ಅಂಥದ್ರಲ್ಲಿ ಆರೋಗ್ಯ ಸುಧಾರಣೆ ಮಾಡುವಂಥದ್ದು ಉಪಕರಣ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ರೆಡಿಯಾಗಿ 42 ಕಂಟ್ರಿಗಳಿಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಚಪ್ಪಾಳೆ ಅಂತಲೇ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಮೂರನೇದು ಇಂಪಾರ್ಟೆಂಟ್ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದಕ್ಕೂ ಏನಾದರೂ ಕಾಯಿಲೆ ಬರುವುದಕ್ಕೂ ಲಿಂಕ್ ಇದೆಯಾ ಅನ್ನೋಂಥದ್ದು ಮೂರನೇದು. ಲಿಂಕ್ ಇರ್ಬೋದಾ? ಯಾರನ್ನೇ ಬೇಕಾದರೂ ಕೇಳಿ, ಏನಾದರೂ ಒಂದು ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗದೇ ಇರೋದೇ ಆಗಿರುತ್ತೆ. ಅದು ಹೇಗೆ ಅಂತೇಳಿ ಹೇಳಿಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾಯಿಲೆ ಹೆಸರು ಹೇಳ್ತೀನಿ. ಆ ಕಾಯಿಲೆ ಹೆಸರು ಶುಗರ್, ಡಯಾಬಿಟಿಕ್. ಶುಗರ್ ಅನ್ನುವಂಥದ್ದು ನನ್ನ ಪ್ರಕಾರ ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನನ್ನ ಪ್ರಕಾರ ಶುಗರ್ ಅನ್ನುವಂಥದ್ದು ಒಂದು ಡೇಂಜರಸ್ ಕಾಯಿಲೆ. ಡೇಂಜರಸ್ ಯಾಕಂದರೆ ಶುಗರ್ ಬರಬೇಕಾದ್ರೆ ಗೊತ್ತೇ ಆಗಲ್ಲ. ಹೋಗ್ತಾ ದೇಹದಲ್ಲಿ ಇರುವಂತಹ ಎಲ್ಲ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವುದಾದ್ರೂ ಕಾಯಿಲೆಗೆ ಸಾಧ್ಯತೆ ಕೇಳಿದರೆ ಶುಗರ್ಗೆ ಮಾತ್ರ ಸಾಧ್ಯ. ಶುಗರ್ನ ಸೈಲೆಂಟ್ ಕಿಲ್ಲರ್ ಅಂತಲೇ ಕರೀತಾರೆ. ಯಾಕಂತ ಹೇಳಿದ್ರೆ ಅದು ದೊಡ್ಡದಾಗಿ ಬರಲ್ಲ, ನಿಧಾನವಾಗಿ ಕೆಲಸ ಶುರು ಮಾಡುತ್ತೆ. ಕೆಲಸಗಳನ್ನು ಮಾಡಿ ಹೋಗ್ತಾ ಏಜ್ ಆಗ್ತಾ ಅಂದರೆ ಕಾಯಿಲೆ ಹಳೇದಾಗ್ತಾ ದೇಹದಲ್ಲಿರುವಂಥ ಪಾರ್ಟ್ಗಳನ್ನು ವೀಕ್ ಮಾಡುವಂಥ ಕೆಲಸ ಶುಗರ್ ಮಾಡುತ್ತೆ. ಆದರೆ ನಾವೆಲ್ಲ ಶುಗರ್ನ ಕಾಮನ್ ಅಂತೇಳಿ ತಿಳ್ಕೊಂಡಿದ್ದೀವಿ. ಕಾಮನ್ ಶುಗರ ಇರಲಿ ಬಿಡಿ ಅಂತೇಳಿ. ಯಾಕಂತೇಳಿದ್ರೆ ನಾನೊಂದು ವಾರ ಹಿಂದೆ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು ಗೆಸ್ಟ್ ಕೂತಿದ್ರು. ಹೋದ ಕೂಡಲೇ ಕೇಳಿದೆ, ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಕೇಳಿದೆ. ಸುಮ್ಮನೆ ಹೀಗೆ ಅವ್ರು ಹೇಳಿದ್ರು, ನೋ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದರು. ಹೀಗೆ ಮಾಡಿದ್ರು, ಪರ್ಫೆಕ್ಟ್ಲಿ ಆಲ್ ರೈಟ್. ಆಯಿತು, ಓಕೆ, ಖುಷಿ ಅಂತ ಹೇಳಿದೆ. ಒಂದು 2 ನಿಮಿಷ ಬಿಟ್ಟು ಕರೆದ್ರು, ಸರ್ ಅಂತ. ನಾನು ಏನು ಕರೆದು ಕೈ ಮಾಡ್ಕೊಂಡು ಹೇಳ್ತಾರೆ, ಸರ್ ಸ್ವಲ್ಪ ಶುಗರ್ ಇದೆ ನನಗೆ ಅಂತ. ಎಷ್ಟು ಹೇಳಿ? ಜಾಸ್ತಿ ಅಲ್ಲ, ಇಷ್ಟೇ ಸ್ವಲ್ಪ. ಆಮೇಲೆ ಕೇಳಿದೆ, ಟ್ಯಾಬ್ಲೆಟ್ ಏನಾದರೂ ತಿಂತಾ ಇದ್ದೀರಾ ಕೇಳಿದೆ. ಅವ್ರು ಹೇಳ್ತಾರೆ, ಟ್ಯಾಬ್ಲೆಟ್ ಅಲ್ಲ, ಮಾರ್ನಿಂಗ್ 30 ಯೂನಿಟು, ಈವ್ನಿಂಗ್ 30 ಯೂನಿಟು ಇನ್ಸುಲಿನ್ ಇಂಜೆಕ್ಷನ್ ತಗೊತಿದ್ದೀರಿ. ಅದು ನಾನು ಹೇಳಿದೆ. ಹಾಗಾದರೆ ಒಂದು 2 ನಿಮಿಷ ಮುಂಚೆ ಯಾಕೆ ಪ್ರಾಬ್ಲಮ್ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಯಾಕೆ ಹೇಳಿದ್ದು ಕೇಳಿದ್ರು. ಅವ್ರು ಹೇಳ್ತಾರೆ, ಸರ್ ಶುಗರ್ ಅಲ್ವಾ, ಶುಗರ್ ಕಾಮನ್ ಅಲ್ವಾ, ಅದಕ್ಕೆ ಹೇಳಲಿಲ್ಲ ಅಂತ. ಶುಗರ್ ಕಾಮನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಶುಗರ್ ಕಾಮನ್ ಅಲ್ಲ ಅಂತೇಳಿ ಇಲ್ಲೇ ನೋಡೋಣ. ಎಷ್ಟು ಜನರಿಗೆ ಶುಗರ್ ಇದೆ ಕೈ ಎತ್ತಿ? 1 2 3 4 5 6 7 8 9 10 11 12 ಜನ ಕೈ ಎತ್ತಿದ್ದಾರೆ. 12 ಶುಗರ್ ಕಾಮನ್ ಆಗಿದ್ದರೆ ಕೂತಂತಹ 30 ಜನರು ಕೈ ಎತ್ತಿದರೆ ಶುಗರ್ ಕಾಮನ್. ಸಿಂಪಲ್, ತುಂಬ ಸಿಂಪಲ್. 30 ಜನರು ಕೈ ಎತ್ತಿದರೆ ಶುಗರ್ ಕಾಮನ್. 12 ಜನ ಮಾತ್ರ ಕೈ ಎತ್ತಿದ್ದಾರೆ ಅಂತ ಹೇಳಿದ್ರೆ ಶುಗರ್ ಕಾಮನ್ ಅಲ್ಲ.
ಯಾಕೆ ಯಾರೆಲ್ಲ ಕೈ ಎತ್ತಿದ್ದಾರೆ ಅವರ ದೇಹದಲ್ಲಿ ಏನೋ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೇ ಹೇಳ್ತಾರೆ. ನಾರ್ಮಲ್ ನ್ಯಾಚುರಲ್ ಆಗಿ ನಡೀತಾ ಇಲ್ಲ, ಏನೋ ಒಂದು ಸ್ಕ್ಯಾರ್ಸಿಟಿ ಆಗ್ತಾ ಇದೆ ಅಂತಲೇ ಮೀನಿಂಗ್ ಅಷ್ಟೇ. ಹಾಗಾದ್ರೆ ಶುಗರ್ ಬರಲಿಕ್ಕೆ ಕಾರಣ ಏನಂತೇಳಿ ತಿಳ್ಕೊಳ್ಳೋಣ. ಈಗ ಇಷ್ಟು ದಿನ ನಾವು ಏನು ಅಂದ್ಕೊಂಡಿದ್ದೀವಿ, ಸಕ್ಕರೆ ತಿನ್ನೋದ್ರಿಂದ ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸ್ವೀಟ್ ತಿನ್ನೋದ್ರಿಂದ ಸಕ್ಕರೆ ತಿನ್ನೋದ್ರಿಂದ ದಯವಿಟ್ಟು ನಿಜವಾಗಲೂ ಶುಗರ್ ಕಾಯಿಲೆ ಬರುವುದಿಲ್ಲ. ಆದರೆ ಶುಗರ್ ಕಾಯಿಲೆ ಬಂದ ಮೇಲೆ ಸ್ವೀಟನ್ನ ಸಕ್ಕರೆನ ತಿನ್ನಂಗಿಲ್ಲ, ಕಮ್ಮಿ ಅಲ್ಲ ತಿನ್ನಂಗಿಲ್ಲ. ಹಾಗಾದರೆ ಶುಗರ್ ಬರಲಿಕ್ಕೆ ಕಾರಣ, ಅಲ್ಲೇ ಒಂದು ಪಾಯಿಂಟ್ ಗೊತ್ತಾಗ್ಬಿಟ್ರು, ಕಡಿಮೆ ಮಾಡ್ಬೋದು ಅಂತ. ಕಡಿಮೆ ಅಲ್ಲ, ತಿನ್ನಂಗಿಲ್ಲ. ಹಾಗಾದರೆ ಶುಗರ್ ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋಂಥ ಒಂದು ಆರ್ಗನ್ ಇರುತ್ತೆ. ಪ್ಯಾಂಕ್ರಿಯಾಸ್ ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಕರೀತಾರೆ. ಅದ್ರ ಕೆಲಸ ಏನಂದರೆ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಪ್ರೊಡಕ್ಷನ್ ಮಾಡುವಂಥದ್ದು ಪ್ಯಾಂಕ್ರಿಯಾಸ್ ಕೆಲಸ. ಆ ಇನ್ಸುಲಿನ್ ಏನು ಮಾಡುತ್ತೆ, ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿರುವಂಥ ಪೋಷಕಾಂಶಗಳನ್ನು, ಯಾವುದೇ ಗ್ಲೂಕೋಸ್ ಮತ್ತು ನ್ಯೂಟ್ರಿಷನ್ ಪ್ರಮಾಣಗಳನ್ನು ನಮ್ಮ ದೇಹದಲ್ಲಿರುವಂಥ ರಕ್ತದ ಕಣಗಳಿಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಬಿಟ್ಟು ಎಕ್ಸೆಸ್ಸನ್ನು ಹೊರಗಡೆ ಕಳಿಸುವಂಥ ಕೆಲಸನ ಮ್ಯಾನೇಜ್ ಮಾಡುವಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಇನ್ಸುಲಿನ್ ಕೆಲಸ. ಅದಕ್ಕೋಸ್ಕರ ನಾವು ಯಾವುದೇ ಫುಡ್ಡನ್ನು ಅಳತೆ ಮಾಡಿ ತಿನ್ನೋದು ಬೇಡ. ಯಾಕಂದರೆ ಮ್ಯಾನೇಜ್ ಮಾಡುವಂಥ ಅಂಗಗಳು ನಮ್ಮ ದೇಹದ ಒಳಗಡೆ ಎಲ್ಲ ಭರಪೂರವಾಗಿ ಇದೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ತಿನ್ನು, ಚಪಾತಿ ತಿನ್ನಿ, ಮುದ್ದೆ ತಿನ್ನಿ, ಹಣ್ಣು ತಿನ್ನಿ, ತರಕಾರಿ ತಿನ್ನಿ, ವೆಜ್ ತಿನ್ನಿ, ನಾನ್ ವೆಜ್ ತಿನ್ನಿ, ಎಂಡಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಊಟ ಮಾಡಿ, ಆಮೇಲೆ ಸ್ವಲ್ಪ ಪಾಯಸ ತಿನ್ನಿ, ಆಮೇಲೆ ಒಂದು ಲಾಡು ತಿನ್ನಿ, ಏನು ಬೇಕಾದ್ರೂ ತಿನ್ನಿ. ಯಾಕಂತ ಹೇಳಿದ್ರೆ ಅಳತೆ ಮಾಡೋದು ಬೇಡ ಒಳಗಡೆ. ಆದರೆ ಹಲವಷ್ಟು ಕಾರಣಗಳಿಂದ ಈ ಪ್ಯಾಂಕ್ರಿಯಾಸ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ರಕ್ತದ ನಾಳದ ಏನಿದೆ ಅದ್ರ ಮೇಲೆ ಪ್ರೆಷರ್ ಬರಲಿಕ್ಕೆ ಶುರು ಆಗುತ್ತೆ. ಒಳಗಡೆ ರಕ್ತದ ನಾಳದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ದಾರಿ ಚಿಕ್ಕದಾಗಿರೋದು ಒಂದು ಕಾರಣ. ಎದು ಬೇಡ, ಹೊಟ್ಟೆ ಸ್ವಲ್ಪ ದೊಡ್ಡದಾದರೂ ಸಾಕು. ಈ ರೀತಿ ಇರುವಂಥ ಹೊಟ್ಟೆ ಸ್ವಲ್ಪ ದೊಡ್ಡ ಲೇಡೀಸ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಕಲ್ಲಿ ವೇರಿಯೇಷನ್ ಆಗುತ್ತೆ, ಗೊತ್ತಿದೆ. ಆಫ್ಟರ್ ಡೆಲಿವರಿ ನಾರ್ಮಲ್ ಆಗಿಬಿಡುತ್ತೆ. ಯಾಕೆ? ಪ್ರೆಷರ್ ಆನ್ ಪ್ಯಾಂಕ್ರಿಯಾಸ್. ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಪ್ಯಾಂಕ್ರಿಯಾಸ್ಗೆ ಆಗಲ್ವೋ ಆವಾಗ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನುವಂಥದ್ದು ಕಡಿಮೆ ಆಗಲಿ ಶುರುವಾಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಆದರೆ ತಿನ್ನೋದನ್ನು ಕಡಿಮೆ ಮಾಡಿದ್ದೀವಾ? ಸೇಮ್ ತಿಂತಾ ಇದ್ದೀವಿ. ದೇಹದಲ್ಲಿ ಅಂದರೆ ಗ್ಲೂಕೋಸ್, ಬ್ಲಡ್ಡಲ್ಲಿರ್ತಕ್ಕಂಥ ಗ್ಲೂಕೋಸ್ ಪ್ರಮಾಣ ಕಂಟ್ರೋಲ್ ಮಾಡುವಂಥ ಇನ್ಸುಲಿನ್ ಕಡಿಮೆ, ಸ್ಕ್ಯಾರ್ಸಿಟಿ ಆದಾಗ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಸುಮ್ಮನೆ ಬಿಡುತ್ತೆ. ಅದು ಒಂದೊಂದೇ ಸೈಡ್ ಎಫೆಕ್ಟ್ಗಳನ್ನು ಮಾಡಲಿಕ್ಕೆ ನಾ ಬಂದಿದ್ದೀನಿ ಅಂತ ತೋರಿಸೋದಕ್ಕೆ 7 ರೀತಿ ಸಿಗ್ನಲ್ ಕೊಡುತ್ತೆ. ಅದು 7 ರೀತಿ ಸಿಗ್ನಲ್ ಕೊಡುತ್ತೆ. ಏನೇನು ಗೊತ್ತಿದೆಯಾ? ಶುಗರ್ ಜಾಸ್ತಿ ಆದಾಗ ಏನಾಗುತ್ತೆ? ಡಯಾಬಿಟಿಕ್ ಬಾರ್ಡರ್ ದಾಟಿದರೆ ಒಂದೇ ಸರಿ ಎದ್ದು ನಿಂತ್ಕೊಂಡ್ರೆ ತಲೆ ಚಕ್ಕರ್ ಬಂದಂಗೆ ಆಗಿದ್ರೆ ಡಯಾಬಿಟಿಕಲ್ಲಿ ವೇರಿಯೇಷನ್ ಇದೆ ಅಂತೇಳಿ. 5 ನಿಮಿಷ ಊಟ ಲೇಟ್ ಆದರೆ ಕೈ ಗಡ ಒಡಗಿಸು ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತೇಳಿ ಬಂತಂದರೆ ಡಯಾಬಿಟಿಕಲ್ಲಿ ಇಶ್ಯೂ ಇದೆ. ಕಾಲು ಬಿಸಿ ಉರಿ ರೀತಿಯಲ್ಲಿ ಫೀಲ್ ಬರ್ತಾ ಇದೆ ಅಂತ ಹೇಳಿದ್ರು ಡಯಾಬಿಟಿಕಲ್ಲಿ ಚೇಂಜಸ್ ಇದೆ. ವಿಪರೀತ ಬೆವರು ಬರ್ತಾ ಇದೆ ಅಂದರೂ ಡಯಾಬಿಟಿಕ್ಕೆ. ಪದೇ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅರ್ಧ ಗಂಟೆ 1 ಗಂಟೆ ಒಂದೊಂದು ಸರಿ ಹೋಗಿ ಬರ್ತಾ ಇರಬೇಕು ಅಂತೇಳಿದ್ರು ಡಯಾಬಿಟಿಕಲ್ಲಿ ವೇರಿಯೇಷನ್ಸ್ ಇದೆ ಅಂತೇಳಿ. ಇಲ್ಲ ಪದೇ ಹಸಿವು ಆಗ್ತಾ ಇದೆ, ಊಟ ಮಾಡ್ಕೊಂಬರ್ತೀನಿ, ಅರ್ಧ ಗಂಟೆ ಬಿಟ್ಟು ಮತ್ತೆ ಹಸಿವು ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಅಂದರೂ ಡಯಾಬಿಟಿಕಲ್ಲಿ ವೇರಿಯೇಷನ್ಸ್ ಇದೆ ಅಂತೇಳಿ. ಇದು ಯಾವುದೇ ಲಕ್ಷಣಗಳಿದ್ರು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕು. ಚೆಕ್ ಮಾಡಿಸಿದ್ರೆ ಡಾಕ್ಟರ್ ಹೇಳ್ತಾರೆ ಡಯಾಬಿಟಿಕ್ ಬಾರ್ಡರ್ ದಾಟಿದೆ, ಟೆನ್ಷನ್ ತಗೋಬೇಡಿ, ನಾಳೆಯಿಂದ 2 ಟ್ಯಾಬ್ಲೆಟ್ ಅಂತ ಹೇಳ್ತಾರೆ. ಎಷ್ಟು ದಿನ? ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಬೇಕಂತೇಳಿ ಬೇರೆ ಕಂಟ್ರಿಗಳಲ್ಲಿ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಡಯಾಬಿಟಿಕ್ ಬಂದ ಕೂಡಲೇ 3 ತಿಂಗಳು 4 ತಿಂಗಳು ಒಳಗಡೆ ಟ್ಯಾಬ್ಲೆಟ್ ಇಲ್ಲದೆ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾರಂತೆ. ಆದರೆ ನಾವು ಹಾಗಲ್ಲ. ಒಂದು ಸರಿ ಡಯಾಬಿಟಿಕ್ ಬಂದರೆ ನಾವೇ ಕನ್ವಿನ್ಸ್ ಆಗಿಬಿಡ್ತೀವಿ, ಅಯ್ಯೋ ಇನ್ನೇಕೋ ಡಯಾಬಿಟಿಕ್ ಶುರು ಆಯ್ತು ಬಿಡಿ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ಅಂತೇಳಿ ನಾವೇ ಒಳಗಡೆ ಸೆಟಪ್ ಮಾಡ್ಕೊಂಡು ಬಿಡ್ತೀವಿ. ನೀವು ಬೇಕಾದ್ರೆ ಚೇಂಜಸ್ ಮಾಡಿಸ್ಕೋಬೋದು. ಹೆಂಗೆ? ಡಯಾಬಿಟಿಕ್ ಬಂದಾದಮೇಲೆ ಒಂದು ದಿನಕ್ಕೆ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿ, ದಿನಕ್ಕೆ 3 ಲೀಟ್ರ್ ನೀರು ಕುಡಿದು, ಸಂಜೆ 7 ಗಂಟೆ ಒಳಗಡೆ ಊಟ ಮುಗಿಸಿದ್ರೆ 4-5 ತಿಂಗಳಲ್ಲಿ ಡಯಾಬಿಟಿಕಲ್ಲಿ ವೇರಿಯಸ್ ಅಂದರೆ ಚೇಂಜಸ್ 100% ಚೇಂಜಸ್ ಆಗುತ್ತೆ ಅಂತೇಳಿ ಸ್ಟಡೀಸ್ ಹೇಳುತ್ತೆ. ಈಗ ಯಾಕಂತ ಹೇಳಿದ್ರೆ ಈ ಡಯಾಬಿಟಿಕ್ ಬಂದರೆ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟು ಇನ್ಸುಲಿನ್ ಕಡಿಮೆ ಆಗಿದೆಯಲ್ಲ, ಇನ್ಸುಲಿನ್ ಟ್ಯಾಬ್ಲೆಟ್ ಡೈರೆಕ್ಟ್ ಕೊಡಲ್ಲ. ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ಈಗ ಟ್ಯಾಬ್ಲೆಟ್ ತಿಂತಾಯಿದ್ರೆ ಅದು ಯಾವುದೂ ಇನ್ಸುಲಿನ್ ಟ್ಯಾಬ್ಲೆಟ್ ಅಲ್ಲ. ಏನು ಮಾಡುತ್ತೆ? ಆ ಟ್ಯಾಬ್ಲೆಟಲ್ಲಿ ಹಾಕಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಒಳಗಡೆ ಹೋಗಿ ಸರ್ಕ್ಯುಲೇಟರ್ ಸಿಸ್ಟಮ್ ಮೂಲಕ ಪ್ಯಾಂಕ್ರಿಯಾಸ್ಗೆ ಹೋಗಿ ಪ್ಯಾಂಕ್ರಿಯಾಸು ಸ್ಟಿಮ್ಯುಲೇಟ್ ಮಾಡಿ ಇನ್ಸುಲಿನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಚೋದನೆ ಕೊಡುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಇನ್ಸುಲಿನ್ ಅಂತ ಹೇಳಿದ್ರೆ 1 ವರ್ಷ 5 ವರ್ಷ 3 ವರ್ಷ ಆದಮೇಲೆ ಏನಾಗುತ್ತೆ, ಅದರಲ್ಲಿ ಹಾಕಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಇನ್ಸುಲಿನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಚೋದನೆ ಕೊಡುತ್ತೆ ಸರಿ. ಆದರೆ ದಿನ ನಮ್ಮ ಪ್ಯಾಂಕ್ರಿಯಾಸ್ ಕೆಪಾಸಿಟಿನ ಕಡಿಮೆ ಮಾಡಿ ಮುಂದೊಂದು ದಿನ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿನೇ ನಿಲ್ಲಿಸ್ಬಿಡುತ್ತೆ. ಆವಾಗ ಡಾಕ್ಟರ್ ಹೇಳ್ತಾರೆ ಇನ್ಮೇಲೆ ನಿಮಗೆ ಟ್ಯಾಬ್ಲೆಟ್ ಆಗಲ್ಲ, ಇನ್ಸುಲಿನ್ ಇಂಜೆಕ್ಷನ್ ಅಂತ ನೋಡಿ, ಲಿಕ್ವಿಡ್ ಫಾರ್ಮ್, ಅದು ನಿಜವಾದಂಥ ಇನ್ಸುಲಿನ್.
ಅಲ್ಲಿ ತನಕ ಬಾಡಿ ಕೆಪಾಸಿಟಿ ಮ್ಯಾನೇಜ್ ಮಾಡ್ತಾ ಇರುತ್ತೆ. ನನಗೆ ನಿನ್ನೆ ಒಂದು ರಿಪೋರ್ಟ್ ಬಂತು, ಒಬ್ಬರು ಬಂದಿದ್ದಾರೆ, ಬರಬೇಕಾದ್ರೆ 372 ಡಯಾಬಿಟಿಕ್, 7th ಡೇ ಥೆರಪಿ ತಗೊಂಡು ಮನೆಗೆ ಹೋಗಿ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಂಡ್ಬಂದಿದ್ದಾರೆ. 372 ಇರುವಂಥ ಡಯಾಬಿಟಿಕ್ ಕೇವಲ 7 ದಿನದಲ್ಲಿ 180ಕ್ಕೆ ಬಂದಿದೆ. ಇಲ್ಲೇ ನಿಮ್ಮಿದ್ರಲ್ಲಿ 180. ಅವ್ರು ಕೇಳಿದ್ರು, ಸರ್ ಹೆಂಗೆ ಬರೋಕ್ಕೆ ಸಾಧ್ಯ? 10 ವರ್ಷದಿಂದ ಟ್ಯಾಬ್ಲೆಟ್ ತಿಂತಾಯಿದ್ದೀನಿ, ಏನೂ ಚೇಂಜಸ್ ಆಗಿಲ್ಲ, 10 ಇದರಲ್ಲಿ ಹೆಂಗೆ ಚೇಂಜಸ್ ಆಯಿತು ಅಂತ ನಾನು ಹೇಳಿದೆ. ತುಂಬ ಸುಮ್ಮನೆ ಅವ್ರು ಹೆಂಗೆ ಮಾಡ್ತಾಯಿದ್ರು, ಬೆಳಿಗ್ಗೆ ಬೇಗ ಬ್ಯಾಚಿಗೆ ತಿಂಡಿ ಏನೂ ತಿಲ್ಲದೆ ಖಾಲಿ ಹೊಟ್ಟೆಗೆ ಚೆನ್ನಾಗಿ ನೀರು ಕುಡ್ಕೊಂಡು ಬರ್ತಾಯಿದ್ರಂತೆ. ಥೆರಪಿ ತೊಗೊಂಡು ಮನೆಗೆ ಹೋಗಿದ್ಮೇಲೆ ಅರ್ಧ ಗಂಟೆ ಏನೂ ತಿಂತಾ ಇರಲಿಲ್ಲ, ಅರ್ಧ ಗಂಟೆ 1 ಅವರ್ ಎಲ್ಲ ವಾಶ್ರೂಮಿಗೆಲ್ಲ ಹೋಗಿ ಬಂದು ಆಮೇಲೆ ತಿಂಡಿ ತಿಂತಾಯಿದ್ರು. ಅದರಲ್ಲಿ ಏನಾದರೂ ಎಫೆಕ್ಟಿವ್ ರಿಸಲ್ಟ್ ಇದೆಯಾ ಅಂತ ಕೇಳಿ ನಾನು ಹೇಳಿದೆ 100% ಸರಿಯಾಗಿ ಮಾಡಿದ್ದಾರೆ. ಯಾಕಂತಂದರೆ ದಿನ ಕಾಲಲ್ಲಿ ಬ್ಲಡ್ನ ಪಂಪ್ ಜಾಸ್ತಿ ಮಾಡಿದಾಗ 4-5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಪಂಪ್ ಮಾಡೋದೇ ಹೌದಂತ ಹೇಳಿದರೆ, ಯಾವಾಗ ರೀಸರ್ಕ್ಯುಲೇಷನ್ ಸಿಸ್ಟಮ್ ಒಳಗಡೆ ಆ್ಯಕ್ಟಿವ್ ಆಯಿತು ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಕೆಲಸ ಮಾಡೋಕ್ಕೆ ಶುರು ಮಾಡಿದು ಹೊರಗಡೆಯಿಂದ ತಗೊಳ್ಳೋದನ್ನು ನಿಧಾನ ಕಡಿಮೆ ಮಾಡ್ತಾ ಒಂದೇ ಸರಿ ಬಿಡಬಾರ್ದು. ಟ್ಯಾಬ್ಲೆಟನ್ನು ಏನೋ ನೀವು ಮಾಡ್ತಾ ಇದ್ದೀರ ಅಂತೇಳಿ ಟ್ಯಾಬ್ಲೆಟ್ ತಗೋತೀವಿ, ಥೆರಪಿ ಸ್ಟಾರ್ಟ್ ಮಾಡಿದ್ವಿ, ನಾಳೆಯಿಂದ ಟ್ಯಾಬ್ಲೆಟ್ ತಗೊಳ್ಳಂತ ಇಲ್ಲ, ಹಂಗೆ ಮಾಡೋಂಗಿಲ್ಲ. ತಿಂಗಳು 15 ದಿನ, 1 ತಿಂಗಳ 1.5 ತಿಂಗಳ ನೀವು ವೆರಿಫೈ ಮಾಡಿದಾಗ ಚೇಂಜಸ್ ಗೊತ್ತಾದಾಗ ಡೋಸೇಜನ್ನು ಡಾಕ್ಟ್ರೇ ಕಡಿಮೆ ಮಾಡ್ತಾ ಬರ್ತಾರೆ. ಯಾವಾಗ ಇಲ್ಲಿ 100% ಸರ್ಕ್ಯುಲೇಷನ್ ಸಿಸ್ಟಮ್ ಇಲ್ಲಿ ಆ್ಯಕ್ಟಿವ್ ಆಗುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಟ್ಯಾಬ್ಲೆಟನ್ನು ಕಡಿಮೆ ಮಾಡುವಂಥ ಲಕ್ಷಣಗಳು ಚೇಂಜಸ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಏನು ಪ್ರಾಬ್ಲಮ್ ಅಂದರೆ, ಏನೇ ತಿನ್ನಿ ಏನೇ ಕುಡಿರಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಎಂಡಲ್ಲಿ ಮಿಕ್ಸ್ ಆಗಿರುವಂಥದ್ದು ಯಾವುದ್ರ ಜೊತೆ? ಬ್ಲಡ್ ಜೊತೆ ಮಿಕ್ಸ್ ಆಗಿರುತ್ತೆ. ಏನೇ ತಿನ್ನಿ ಏನೇ ಕುಡೀರಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಏನೇ ಇದ್ದರೂ ಮಿಕ್ಸ್ ಆಗಿರುವಂಥದ್ದು ಬ್ಲಡ್ ಜೊತೆನೆ. ಅದಕ್ಕೋಸ್ಕರ ದೇವರು ಇಲ್ಲಿ 2 ಅಂಗ ಕೊಟ್ಟಿದ್ದಾನೆ, ಅದ್ರ ಹೆಸರು ಕಿಡ್ನಿ. ಏನು ಮಾಡುತ್ತೆ? ಬ್ಲಡ್ಡನ್ನು ಪ್ಯೂರಿಫೈ ಮಾಡಿ ಅದರಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನು ಯೂರಿನಲ್ಲಿ ಮೋಷನಲ್ಲಿ ಹೊರಗಡೆ ಕಳಿಸುವಂಥ ಕೆಲಸ ಮಾಡುತ್ತೆ. ಒಂದು ದೇಹದಲ್ಲಿ 4.5 ಲೀಟ್ರ್ ಬ್ಲಡ್ ಇದ್ದರೆ ನಮ್ಮ ಕಿಡ್ನಿ ಒಂದಿನಕ್ಕೆ ಎಷ್ಟು ಲೀಟ್ರ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಗೊತ್ತಾ? 180ರಿಂದ 200 ಲೀಟ್ರ್ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಕಿಡ್ನಿ. ಎಲ್ಲಿಂದ ಬರುತ್ತೆ ಇಷ್ಟೊಂದು? ಪದೇ ಕಲುಷಿತಗೊಂಡಂಥ ಬ್ಲಡ್ಡನ್ನು ಪ್ಯೂರಿಫೈ ಮಾಡುವಂಥ ಕೆಲಸ ನಮ್ಮ ಕಿಡ್ನಿ ಮಾಡ್ತಾ ಇರುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದರೆ ಆ ರಕ್ತದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳು ಕ್ಲೀನ್ ಆಗಲ್ಲ. ಆವಾಗ ನಮ್ಮ ದೇಹದಲ್ಲಿ ಕಲುಷಿತವಾದಂಥ ಅಂಶಗಳು ಯಾವಾಗ ಜಾಸ್ತಿ ಬ್ಲಡ್ಡಲ್ಲಿ ಸ್ಟಾಕ್ ಆಗುತ್ತೆ, ಆವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಆವಾಗ ಡಾಕ್ಟರ್ ಹೇಳ್ತಾರೆ, ನಿಮಗೆ ಇಮ್ಯುನಿಟಿ ಕಡಿಮೆ ಇದೆ ಅಂತಲ್ಲಿ. ಕೇಳಿದ್ದೀರಾ? ಇಮ್ಯೂನ್ ಪವರ್ ಕಡಿಮೆ ಅಂತಲ್ಲಿ. ಈ ಟಿ ವಿಯಲ್ಲಿ ಒಂದು ಇಮ್ಯೂನ್ ಪವರ್ ತೋರಿಸ್ತಾರೆ, ಅದಲ್ಲ. ಟಿ ವಿಯಲ್ಲಿ ತೋರಿಸೋದು ಯಾವ್ದು ಹೇಳಿ? ಬೂಸ್ಟ್ ಕುಡೀರಿ, ಇಮ್ಯೂನ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ. ಸಫೋಲೋ ಅಂತೇಳಿ ಆಯಿಲ್ ಇದೆ, ಅದರಲ್ಲಿ ಪೂರಿ ಮಾಡ್ಕೊಂಡು ತಿನ್ನಿ, ಇಮ್ಯೂನ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ. ಅದ್ರ ಪೂರಿ ತಿಂದರೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಸ್ವಲ್ಪ ಹೊಟ್ಟೆ ಫುಲ್ ಆಗ್ಬೋದು, ಇಮ್ಯುನಿಟಿ ಜಾಸ್ತಿ ಆಗೋಕ್ಕೆ ಸಾಧ್ಯ. ಬೂಸ್ಟ್ ಕುಡಿದ್ರೆ ಹೊಟ್ಟೆ ಬಾಯಾರಿಕೆ ಕಡಿಮೆ, ಸ್ವಲ್ಪ ಹಸಿವು ಕಡಿಮೆ ಆಗ್ಬೋದೇನೋ, ಆದರೆ ಇಮ್ಯುನಿಟಿ ಜಾಸ್ತಿ ಆಗಲಿ. ರೋಗ ನಿರೋಧಕ ಶಕ್ತಿ ಅಂದರೆ ಬ್ಲಡ್ಡಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳು ಹೊರಗಡೆ ಹೋದಾಗ ದೇಹದಲ್ಲಿ ಬ್ಲಡ್ಡಲ್ಲಿ ಒಂದು ಹೀಟ್ ಬ್ಲಡ್ ಅಂತ ಕರೀತಾರಲ್ಲ, ಆ ವಾಮ್ ಹೀಟ್ ಅಂತಲ್ಲಿ ಕರೀತಾರೆ, ಅದು ಜಾಸ್ತಿ ಆದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋಂಥದ್ದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಲಿಕ್ಕೆ ಸಹಾಯ ಆಗುತ್ತೆ. 2019ರಲ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು ಒಂದು ಸರ್ವೆ ಮಾಡ್ತಾರೆ. ಯಾವುದ್ರ ಬಗ್ಗೆ ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಕ್ಯಾನ್ಸರ್ ಬಗ್ಗೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು ಮಾಡೋ ಸರ್ವೆ, ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಮನುಷ್ಯ ಕೆಮಿಕಲ್ ಯುಕ್ತ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ದಾನೆ ಸರಿ, ಆದರೆ ತಿಂದಂಥ ಆಹಾರ ಪದಾರ್ಥಗಳಲ್ಲಿರುವಂಥ ವೇಸ್ಟ್ ಪದಾರ್ಥಗಳನ್ನು ಅದೇ ದಿನ ಹೊರಗಡೆ ಕಳಿಸಲಿಕ್ಕೆ ಪ್ರತಿಯೊಬ್ಬ ಮನುಷ್ಯರಿಗೂ ಇಮ್ಯುನಿಟಿ ಪವರ್ ಸಾಕಾಗದೆ ಪ್ರತಿಯೊಬ್ಬ ಮನುಷ್ಯ 6ರಿಂದ 7 ದಿನದ ಓಲ್ಡ್ ಸ್ಟಾಕನ್ನು ಹಿಡ್ಕೊಂಡು ತಿಂತಾ ಇದ್ದಾನೆ. ದೇಹದಲ್ಲಿ ಸ್ಟಾಕ್ ಇರತಕ್ಕಂಥ ಕಲುಷಿತವಾದಂಥ ಅಂಶಗಳೇ ಈ ಕ್ಯಾನ್ಸರ್ಕಾರಕ ಅಂಶಗಳನ್ನು ಹಾಗೂ ಬ್ಲಾಕೇಜ್ಗಳನ್ನು ಜಾಸ್ತಿ ಮಾಡಲಿಕ್ಕೆ ಮೂಲ ಕಾರಣ. ನಮ್ಮ ದೇಹದಲ್ಲಿ ಸ್ಟಾಕ್ ಇರತಕ್ಕಂಥ ಕಲುಷಿತವಾದಂಥ ಅಂಶಗಳೇ ಇದಕ್ಕೆಲ್ಲ ಮೂಲ ಕಾರಣ ಅನ್ನುವಂಥದ್ದು ಆ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದರು. ಯಾವ ಮನುಷ್ಯ ಇರ್ಬೋದು ಅವನು? ಒಂದೊಂದು ವಾರ ಇಟ್ಕೊಂಡು ತಿರ್ತಾ ಇರೋನು ಬೇರೆಲ್ಲ ನಾವುಗಳೇ. ಇದಕ್ಕೊಂದು ಐಡಿಯಾ ಇದೆ. ನಾರ್ಮಲ್ ಕಾನ್ಸ್ಟಿಪೇಷನೂ ಅಲ್ಲ, ನಾರ್ಮಲ್ ಇದ್ದವ್ರು ಹೆಚ್ಚಿನವ್ರಿಗೆ 98% ಪೀಪಲಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಅಂದರೆ ಕ್ಲಿಯರಾಗಿ ಕಳ್ಸೋಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಒಂದು ಐಡಿಯಾ ಇದೆ. ಏನಂತ ಹೇಳಿದ್ರೆ, ತುಂಬ ಸಿಂಪಲ್ ಟೆಕ್ನಿಕ್ಕನ್ನು ಒಂದು 4 ತಿಂಗಳು ಮಾಡಿದರೆ 100% ಹೊರಗಡೆ ಕಳಿಸಲಿಕ್ಕೆ ಸಹಾಯ ಆಗುತ್ತೆ. ಏನು ಮಾಡಬೇಕಂದ್ರೆ, ದಿನ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋದ್ರ ಒಳಗಡೆ 1 ಲೀಟ್ರ್ ಬಿಸಿನೀರು ಕುಡಿಬೇಕು. ಡೈಲಿ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋದ್ರ ಒಳಗಡೆ 1 ಲೀಟ್ರ್ ಬಿಸಿನೀರು ಕುಡಿಬೇಕು. ಮೈಕ್ ಬೇಕಾ? ಕೇಳಿಸುತ್ತಲ್ಲ? ಮೈಕ್ ತಿಂಡಿ ತಿನ್ನೋದ್ರ ಒಳಗಡೆ 1 ಲೀಟ್ರ್ ಬಿಸಿನೀರು ಕುಡಿಬೇಕು. ಈಗ ಯಾರೆಲ್ಲ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀರಿ ಕೈ ಎತ್ತಿ ಅಂತಲೇ ಹೇಳಿದರೆ ಆ ರೀತಿ ಕ್ವಶನ್ ನಾನು ಹೇಳಲ್ಲ. ಯಾಕಂತಂದರೆ ಎಲ್ಲರೂ ಕೈ ಎತ್ತಿ ನಾವೆಲ್ಲ ಬಿಸಿನೀರು ಹೆಂಗೆ ಕುಡಿತೀವಿ? ಬಿಸಿಯಾದಂಥ ನೀರನ್ನ ಲೋಟದಲ್ಲಿ ಇಟ್ಕೊಂಡು ಸಿಪ್ಪು ಬೈ ಸಿಪ್ಪು ಕುಡಿತೀವಿ. ನಾಳೆಯಿಂದ ಸ್ವಲ್ಪ ಚೇಂಜಸ್ ಮಾಡಿ.
ಬೆಳಗಿನ ಜಾವದಲ್ಲಿ ಬಿಸಿನೀರು ಕುಡಿಬೇಕಾದ್ರೆ ನೀರು ಎಷ್ಟೇ ಬಿಸಿಯಾಗಿ ತೊಂದರೆ ಇಲ್ಲ, ಆದರೆ ಬೆಳಗಿನ ಜಾವದಲ್ಲಿ ಕುಡಿಬೇಕಾದ್ರೆ ನೀರು ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಗಿರೋ ನೀರನ್ನ ಬೆಳಗಿನ ಜಾವದಲ್ಲಿ ಹೆಂಗಂದ್ರೆ ಹಿಂಗೆ ಗ್ಲಾಸ್ ಇಟ್ಕೊಂಡೆ ಗಡ್ಡ ಕುಡಿದು ಗ್ಲಾಸನ್ನು ಕೆಳಗಡೆ ಇಟ್ಟು ಹೊಟ್ಟೆ ಈ ರೀತಿ ಮುಟ್ಟಿ ನೋಡಿದ್ರೆ ನೀರಲ್ಲಿರುವಂಥ ಹೀಟು ಹೊಟ್ಟೆಯಲ್ಲಿ ಫೀಲ್ ಆಗಬೇಕು. ಈಗ ಹೇಳಿದೆ ಅಂತೇಳಿ ನಾಳೆ ಬೆಳಗ್ಗೆ ಮನೆಗೆ ಹೋಗಿ 1 ಲೀಟ್ರ್ ನೀರನ್ನ ಗಟ ಕುಡಿದ್ರೆ ಏನಾಗುತ್ತೆ? ಎಷ್ಟು ಸ್ಪೀಡ್ ಕುಡಿದಿದ್ದರೆ ಅಷ್ಟು ಸ್ಪೀಡು ಹೊರಗಡೆ ಹೋಗುತ್ತೆ, ಅಷ್ಟು ಏನಾಗಲ್ಲ. ಯಾಕಂತಂದರೆ ಬಾಡಿ ತುಂಬ ಸೆನ್ಸಿಟಿವ್. ಒಂದೇ ಸರಿ ನೀವು ಪ್ರೆಷರ್ ಕೊಟ್ಟರೆ ಬಾಡಿ ತಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಬೆಳಗ್ಗೆ ಎದ್ದು ಕೂಡ 1 ಗ್ಲಾಸ್. ನಿಮ್ಮ ಮನೆಯಲ್ಲೂ ನೀರು ಕುಡಿಯುವಂಥ ಲೋಟ 300ರಿಂದ 350 ml ಇರುತ್ತಾ? ಬೆಳಗ್ಗೆ ಎದ್ದು ಕೂಡ 1 ಗ್ಲಾಸ್, ಅರ್ಧ ಗಂಟೆ ಟೈಮ್ ಬಿಡಿ, ಅರ್ಧ ಗಂಟೆ ಬಿಟ್ಟು ಮತ್ತೊಂದು ಗ್ಲಾಸ್. ಯಾಕೆ ಒಳಗಡೆ ಹೋದಂಥ ನೀರು ಡೈಲ್ಯೂಟ್ ಆಗೋಕ್ಕೆ ಬೇಕು, ಒಂದು 30 ಮಿನಿಟ್ಸ್ ಅದು ಮಿನಿಮಮ್ ಬೇಕೆ. ಅರ್ಧ ಗಂಟೆ ಬಿಟ್ಟು ಮತ್ತೊಂದು ಗ್ಲಾಸ್, 2 ಆಯಿತು. ಇನ್ನೊಂದು ಗ್ಲಾಸು ತಿಂಡಿ ತಿನ್ನೋದಕ್ಕಿಂತ 10 ನಿಮಿಷ 15 ನಿಮಿಷ ಮುಂಚೆ ಮತ್ತೊಂದು ಗ್ಲಾಸ್ ಫಿನಿಶ್ ಮಾಡೋದು ಹೌದಾದರೆ 3 ಗ್ಲಾಸ್ ಆದರೆ 1 ಲೀಟ್ರ್ ಆಯಿತು. ಚೇಂಜಸ್ ಏನಾಗುತ್ತೆ ನಾನೇ ಹೇಳ್ಬಿಡ್ತೀನಿ. ಡೈಲಿ ಬೆಳಗ್ಗೆ ಎದ್ದು ಒಂದು ಸರಿ ವಾಶ್ರೂಮಿಗೆ ಹೋಗ್ತೀವಾ, ವಾಶ್ರೂಮಿಗೆ ಹೋದಾಗ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ಮಲಮೂತ್ರಗಳನ್ನು ಹೊರಗಡೆ ಹಾಕಿ ಬರ್ತಾಯಿದ್ದೀವಿ ಎಷ್ಟೋ ವರ್ಷದಿಂದ. ಯಾವತ್ತು ನೀವು 1 ಲೀಟ್ರ್ ಬಿಸಿನೀರು ಕುಡಿಯೋಕ್ಕೆ ಶುರು ಮಾಡ್ತೀರೋ ಅವತ್ತಿಂದ ಒಂದು ಸಾರಿ ಹೋಗುವಂಥದ್ದು ಜಾಗದಲ್ಲಿ ಬೆಳಗ್ಗೆ 10 ಗಂಟೆ ಒಳಗಡೆ ಮಿನಿಮಮ್ 2ರಿಂದ 3 ಸರಿ ವಾಶ್ರೂಮಿಗೆ ಹೋಗಬೇಕಾಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಸೀಕ್ರೆಟ್ ಇದೆ, ಏನು? ದಿನನಿತ್ಯ ಎಷ್ಟು ಪ್ರಮಾಣದಲ್ಲಿ ಮಲಮೂತ್ರಗಳು ಹೊರಗಡೆ ಹೋಗ್ತಾಯಿದೆಯೋ ಅಷ್ಟೇ ಪ್ರಮಾಣದಲ್ಲಿ 2ರಿಂದ 3 ಸರಿ ಹೋಗುತ್ತೆ. ಒಂದು 10ರಿಂದ 15 ದಿನ ಈ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. 15 ದಿನ 20 ದಿನ ಆದಮೇಲೆ ಸ್ವಲ್ಪ ಕ್ಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ. 4 ತಿಂಗಳು ಕಂಟಿನ್ಯೂ ಮಾಡದೇ ಹೋದಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ಗಳನ್ನು ಒಂದು ಸರ್ಕಲಲ್ಲಿ ಹೊರಗಡೆ ಹಾಕಲಿಕ್ಕೆ ನಮ್ಮ ಬಾಡಿ ಸಹಾಯ ಮಾಡುತ್ತೆ. ಇದು ಒಂದು ಟೆಕ್ನಿಕ್ ಮಾಡೋದ್ರಿಂದ 60ರಿಂದ 70% ಎಮರ್ಜೆನ್ಸಿ ಕಾಯಿಲೆಗಳು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳುತ್ತೆ. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ ಒಂದು ಮಾತಿದೆ, 84% ಕಾಯಿಲೆಗಳಿಗೆ ಮೂಲ ಹೊಟ್ಟೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೊಟ್ಟೆ ಕ್ಲೀನ್ ಮಾಡೋದಕ್ಕೋಸ್ಕರನೇ ಏನೋ ಒಂದು ಎಣ್ಣೆ ಕುಡಿತಾ ಇದ್ರು. ಏನೆಣ್ಣೆ? ಯಾರಾದ್ರು ಕುಡಿತಾ ಇದೀವ? ಈಗಾದ್ರೆ ಯಾರು ಕುಡಿತಾ ಇಲ್ಲ, ಎಲ್ಲ ಬಿಟ್ಟಿದ್ದೀವಿ. ಯಾಕಂತಂದ್ರೆ ಹಿಂದಿನ ಕಾಲದವ್ರು ಮಾಡೋದು ಮೂಢನಂಬಿಕೆ ಅಂತೇಳಿ. ಆದರೆ ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಮಾಡಿದ್ದಾರೆ ಅಂತ ಹೇಳೋದು ಮೂಢನಂಬಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ವೈಜ್ಞಾನಿಕವಾದಂಥ ಕಾರಣ ಇರುತ್ತೆ, ಅವ್ರಿಗೆ ಗೊತ್ತು ಟೆಕ್ನಿಕ್ಕು, ಅದಕ್ಕೋಸ್ಕರ ಮಾಡ್ತಾಯಿದ್ರು. ನಮಗೆ ಟೆಕ್ನಿಕ್ ಗೊತ್ತಿಲ್ಲ, ಅದಕ್ಕೋಸ್ಕರ ಮೂಢನಂಬಿಕೆ ಅಂತ ಅಲ್ಲಿ ಅದನ್ನು ಬಿಟ್ಟಿದ್ದೀವಿ. ಈಗ ಮತ್ತೊಂದು ಡೌಟ್ ಬರುತ್ತೆ, ಹಾಗಾದ್ರೆ ನಾನು ಎಲ್ಲ ಕಡೆ ಹೋದಾಗ ಕೇಳ್ತಾರೆ, ಹಾಗಾದ್ರೆ ಸರ್ ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ. ಎಷ್ಟು ನೀರು ಕುಡಿಬೇಕು? 2 ಲೀಟ್ರು, 3 ಲೀಟ್ರು, 4 ಲೀಟ್ರು, 5 ಲೀಟ್ರು ಅಂತ ಹೇಳ್ತಾರೆ. ನಾನು ತುಂಬ ಸಿಂಪಲ್ ಸ್ಟ್ರಾಟಜಿ ಮಾಡಿದ್ದೀನಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 6 ಲೀಟ್ರು ಅಲ್ಲ 6 ಸಾರಿ ವಾಶ್ರೂಮಿಗೆ ಹೋಗುವಂಥ ಅಭ್ಯಾಸ ಇಟ್ಕೊಳ್ಳಿ. ಎಷ್ಟು ಸಾರಿ ಯೂರಿನ್ ಪಾಸ್ ಮಾಡೋದಕ್ಕೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 6 ಸಾರಿ. ಯಾವ ಮನುಷ್ಯ ಒಂದು ದಿನಕ್ಕೆ 6 ಸಾರಿ ಯೂರಿನ್ ಪಾಸ್ ಮಾಡುವಂಥ ಅಭ್ಯಾಸ ಇಟ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಲೈಫಲ್ಲಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳೇ ಬರಲ್ಲ ಅಂತೇಳಿ ಸ್ಟಡೀಸ್ ಹೇಳುತ್ತೆ. ಮನೆಯಲ್ಲಿ ತುಂಬ ಈಸಿಯಾಗಿ ನೀರು ಸಿಗೋದು ಅಮ್ಮಂದಿರಿಗೆ. ತುಂಬ ಕಡಿಮೆ ನೀರು ಕುಡಿಯೋದು ಯಾರು ಗೊತ್ತಾ? ಇವರೇ. ನೀರು ಈಸಿಯಾಗಿ ಸಿಕ್ಕಿದ್ರೂ ಕುಡಿಯಲ್ಲ. ಆದರೆ ನಮ್ಮ ಹುಡುಗರು ಹಂಗಲ್ಲ, ಭಾರಿ ಚಾಲು ಇದ್ದಾರೆ. ನೀರು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಬೇರೆ ಐಡಿಯಾಗಳನ್ನೆಲ್ಲ ಹೊಡ್ಕೊಂಡು ಜಾಸ್ತಿ ನೀರು ಕುಡಿಯುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ. ಜಾಸ್ತಿ ಸ್ಟಡೀಸ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಜೆಂಟ್ಸ್ ಜಾಸ್ತಿ ನೀರು ಕುಡಿತಾರೆ, ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಗಳು ಅಂತಲೇ ಬರುತ್ತೆ. 78% ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಗಳು ಬರುವುದಕ್ಕೆ ಮೂಲ ಕಾರಣ ಕಡಿಮೆ ನೀರು ಕನ್ಸಂಪ್ಷನ್ ಅಂತೇಳಿ ಸ್ಟಡೀಸ್ ಹೇಳುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ಜಾಸ್ತಿ ನೀರು ಕುಡಿದು ಒಂದು ದಿನಕ್ಕೆ 6 ಸಾರಿ ವಾಶ್ರೂಮ್ಗೆ ಯೂರಿನ್ ಪಾಸ್ ಮಾಡೋಂಥ ಅಭ್ಯಾಸ ಇಟ್ಕೊಂಡು ಹೋದಂತ ಹೇಳಿದ್ರೆ ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಗಳು ಕಡಿಮೆ ಆಗೋದ್ರ ಜೊತೆಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಟೆಕ್ನಿಕ್ ನಿಮಗೆ ಸಹಾಯ ಆಗುತ್ತೆ. ಮಾಡ್ಬೋದಲ್ಲ? ತುಂಬ ಸಿಂಪಲ್ ಇದು, ನಮ್ಗೆ ಗೊತ್ತಾಗಲ್ಲ, ಮಾಡಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ತನಕ ಹೇಳಿರುವಂಥದ್ದೆಲ್ಲ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಅವಾಗಿಂದ ಹೇಳ್ತಾ ಇದ್ದಾರೆ ಎಲ್ಲ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿದೆ. ಈಗ ಮತ್ತೊಂದು ವಿಚಾರಕ್ಕೆ ಬರ್ತೀನಿ. ಥೆರಪಿ ತಗೊಳ್ಬೇಕಾದ್ರೆ ಜುಮ್ ಅನ್ನುತ್ತಾ, ಅದಕ್ಕೆ ಸ್ಟಿಮ್ಯುಲೇಷನ್ ಅಂತಲ್ಲಿ ಕರಿತೀವಿ. ಸ್ಟಿಮ್ಯುಲೇಷನ್ ಅಂದರೆ ಕನ್ನಡದಲ್ಲಿ ಉತ್ತೇಜನ ನಿಮ್ಗೆ ಹೊರಗಡೆ ಆಗಬೇಕಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆ ಬಿಸಿಗೆ ಚಪ್ಪಲಿ ಹಾಕೊಳ್ಳದೆ ಕಲ್ಲು ಮಣ್ಣಿರುವಂಥ ಜಾಗದಲ್ಲಿ ನಡ್ಕೊಂಡು ಹೋದರೆ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ ಏನಂತೇಳಿ ಗೊತ್ತಾಗುತ್ತೆ. ಆ ರೀತಿಯಾದಂಥ ಒಂದು ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಮೆಷಿನಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ನಮ್ಮ ಕಾಲಿನ ಪಾದದಲ್ಲಿರುವಂಥ ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ 55 ವರ್ಷ ದಾಟ್ತಾ ಇರಬೇಕಾದ್ರೆ 55 ವರ್ಷ ದಾಟಿದರೆ ಆ ಮನುಷ್ಯನ ದೇಹದಲ್ಲಿ ಮೊದಲು ವೀಕ್ ಆಗುವಂಥ ದೇಹದ ಪಾರ್ಟ್ ಅಂದರೆ ದೇಹದಲ್ಲಿರುವಂಥ ನರಮಂಡಲ. ನರ್ವ್ಸ್ ವೀಕ್ ಆಗಲಿ ಶುರುವಾಗುತ್ತೆ. ಆ ಟೆಕ್ನಾಲಜಿ ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ದೇಹದಲ್ಲಿ 67,000 ಕಿಲೋಮೀಟರ್ ಆಗುವಷ್ಟು ನರಮಂಡಲ ಇರುತ್ತಂತೆ. ಎಷ್ಟು? 67,000 ಕಿಲೋಮೀಟರ್ ಅಂದರೆ ಎಷ್ಟು ಉದ್ದ? ಇಡೀ ಭೂಮಂಡಲವನ್ನು ಒಂದು ರೌಂಡ್ ಹಾಕಿದ್ರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾದಂಥ ನರಮಂಡಲ ಒಂದು ದೇಹದಲ್ಲಿರುತ್ತೆ ಅಂತೇಳಿ ಸ್ಟಡೀಸ್ಗಳು ಹೇಳುತ್ತೆ. ಹಾಗಾದರೆ ನರಮಂಡಲ ಏನು ಕೆಲಸ ಮಾಡುತ್ತೆ? ನರ ಏನು ಕೆಲಸ ಮಾಡುತ್ತೆ ನೋಡಿ, ಹೀಗೆ ಮಾಡ್ಕೊಂಡು ಇದೆಲ್ಲ ಕಾನ್ಸೆಪ್ಟ್, ಇದೆಲ್ಲ ನರಮಂಡಲ. ಯಾರೋ ಹೇಳಿದ್ರು, ಇದು ನೋಡಿ ಹೇಳ್ತೀನಿ. ಇಲ್ಲೊಂದು ಸೊಳ್ಳೆ ಕಚ್ಚು ಅಂತ ತಿಳ್ಕೊಳ್ಳಿ. ಸೊಳ್ಳೆ ಕಚ್ಚಿದ ಕೂಡಲೇ ಪೈನ್ ಆಗುತ್ತೆ. ಪೈನ್ ಎಲ್ಲಿ ಗೊತ್ತಾಗುತ್ತೆ?
ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಚ್ಚಿದ ಪೈನಿನ ಸಿಗ್ನಲ್ಗಳನ್ನ ಇಲ್ಲಿಂದ ಇಲ್ಲಿ ಕಳಿಸೋದು ಯಾರು ಗೊತ್ತಾ? ನರಮಂಡಲ. ಏನು ಇರುತ್ತೆ? ನರ ಇರುತ್ತೆ. 6ನೇ ಕ್ಲಾಸ್ ಪಾಠದಲ್ಲಿ ಓದಿದ್ದೀವಿ. ಜ್ಞಾಪಕ ಇದೆಯಾ? ಜ್ಞಾನವಾಹಿನಿ ನರಮಂಡಲ, ಕ್ರಿಯಾವಾಹಿನಿ ನರಮಂಡಲ. ಇಂಗ್ಲೀಷಲ್ಲಿ ಸೆನ್ಸರಿ ನರ್ವ್ ಸಿಸ್ಟಮ್ ಅಂಡ್ ಮೋಟ್ರಿ ನರ್ವ್ ಸಿಸ್ಟಮ್ ಅಂತಲೇ ಕರೀತಾರೆ. ಅವ್ರ ಕೆಲಸ ಏನು? ಏನೇ ಸೆನ್ಸ್ ಆದರೂ ಅದನ್ನು ಬ್ರೈನಿಗೆ ಕಳಿಸುವಂಥದ್ದು ಸೆನ್ಸರಿ ನರ್ವ್ ಸಿಸ್ಟಮ್ ಕೆಲಸ. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಕಮಾಂಡ್ ಕೊಡುವಂಥ ಕೆಪಾಸಿಟಿ ಇರೋದು ಬ್ರೈನಿಗೆ ಮಾತ್ರ. ಏನೇ ಕೆಲಸ ಆಗಬೇಕಿದ್ರು ಕಮಾಂಡ್ ಬಂದ್ರೆ ಮಾತ್ರ ಕೆಲಸ ಆಗುತ್ತೆ. ಸೊಳ್ಳೆ ಕಟ್ಟು ಕಮಾಂಡ್ ಬಂತು, ಈ ಬ್ರೈನು ಕೈ ಕಮಾಂಡ್ ಕೊಡುತ್ತೆ. ಏನಂತೇಳಿ? ಇವಾಗ ಹೊಡಿ ಅಂತಲ್ಲ, ಈ ಹೊಡೆಯೋದು ಇದು ಕ್ರಿಯಾವಾಹಿನಿ ನರಮಂಡಲ. ನಮ್ಮ ದೇಹದಲ್ಲಿ ಏನೇ ಕೆಲಸ ಆಗಬೇಕಿದ್ರು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಗಬೇಕು. ಅರ್ಥ ಆಯ್ತಾ? ಒಬ್ಬರಿಗೆ ಮಾತ್ರ ಆ್ಯಕ್ಷನ್ ಆಗಿಲ್ಲ ಅಂದ್ರೂ ರಿಯಾಕ್ಷನ್ ಆಗುತ್ತೆ. ಯಾರಿಗೆ ಗೊತ್ತಾ? ಮನೆಯಲ್ಲಿ ಸ್ಟ್ರೋಕ್ ಆಗಿ ಮಲ್ಕೊಂಡ್ರೆ ಯಾರಾದರೂ ಅವರಿಗೆ ಆ್ಯಕ್ಷನೇ ಬೇಡ, ರಿಯಾಕ್ಷನ್. ಮಲ್ಕೊಂಡಲ್ಲೇ 1-2 ಮಾಡ್ತಾರೆ, ಗೊತ್ತಿದೆಯಾ? ಆವಾಗ ಮಕ್ಕಳು ಬೈತಾರೆ, ಅಪ್ಪ ನಿಂಗೆ ಅಷ್ಟು ಬುದ್ಧಿ ಇಲ್ವಾ, ಮಲ್ಕೊಂಡಲ್ಲೇ ಮಾಡ್ತೀಯಲ್ಲ. ನನ್ನ ಹತ್ರ ಹೇಳಿದ್ದು ನಾನು ವಾಶ್ರೂಮಿಗೆ ಕರ್ಕೊಂಡು ಹೋಗಲ್ಲ ಕೇಳ್ತೇನೆ. ಅಪ್ಪಂಗೆ ಏನು ಪ್ರಾಬ್ಲಮ್ ಗೊತ್ತಾ? ಸ್ಟ್ರೋಕ್ ಆದಾಗ, ಯಾವುದೇ ಮನುಷ್ಯನಿಗೆ ಸ್ಟ್ರೋಕ್ ಆದಾಗ ಏನಾಗುತ್ತಂದರೆ ಬ್ರೈನಿಂದ ಹೋಗುವಂತಹ ಬರುವಂತಹ ಸಿಗ್ನಲ್ಗಳು ಬಂದು ಸಿಗ್ನಲ್ ಬಂದಾಯ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಏನಾಗ್ತಾ ಇದೆ ಅಂತೇಳಿ ಅವ್ರಿಗೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದಿದ್ದಾಗ ದೇಹದಲ್ಲಿ ಕಂಟ್ರೋಲ್ ಇರುವುದಿಲ್ಲ. ಕಂಟ್ರೋಲ್ ಇರಬೇಕಿದ್ರೆ ಬ್ರೈನಿನ ಪಾರ್ಟಿಸಿಪೇಷನ್ ಅಲ್ಲಿ ಇರಲೇಬೇಕು. ಬ್ರೈನ್ ಸಿಗ್ನಲ್ ಬಂದಿಲ್ಲ, ಈ ಅಪ್ಪಂಗೆ ಬಂದದ್ದು ಮಗಂಗೆ ಹೆಂಗೆ ಗೊತ್ತಿಲ್ಲೋ ಹಾಗೆ ಅಪ್ಪಂಗೆ ಅವರಿಗೆ ಗೊತ್ತಿಲ್ಲ. ಕೆಲವರು ಕೈ ಹೀಗಾಗ್ತಾ ಇರುತ್ತೆ ನೋಡಿದ್ರ, ಪಾರ್ಕಿನ್ಸನ್ ಅಂತ ಹೇಳ್ತಾರೆ. ಕೆಲವರು ಬಾಡಿ ಈ ರೀತಿ ಶೇಕ್ ಆಗ್ತಾ ಇರುತ್ತೆ. ಇದೆಲ್ಲ ನರಗಳ ವೀಕ್ನೆಸ್. ಯಾವಾಗ ನರ್ವ್ ಸಿಸ್ಟಮ್ ವೀಕ್ ಆಗುತ್ತೆ ಆವಾಗ ಬ್ರೈನಿನ ಕಂಟ್ರೋಲ್ ಇಲ್ಲಿ ಸಿಕ್ಕದೇ ಇದ್ದಾಗ ಹಿಂಗೆ ಅಲ್ಗಾಡಕ್ಕೆ ಶುರು ಮಾಡುತ್ತೆ. ಇದನ್ನು ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಟಿಮ್ಯುಲೇಷನ್ ಅನ್ನುವಂಥ ಟೆಕ್ನಾಲಜಿ ಸ್ಟಿಮ್ಯುಲೇಷನ್ ಮಾಡಿ ಆ ನರಗಳನ್ನು ವೀಕ್ನೆಸ್ಸನ್ನು ಕಡಿಮೆ ಮಾಡುವಂಥ ಕೆಪಾಸಿಟಿ ಇದೆ. ಅದಕ್ಕೋಸ್ಕರ ಟೆಕ್ನಾಲಜಿ ಇನ್ವೆಂಟ್ ಮಾಡಿರುವಂಥದ್ದು. ಆ ಸ್ಟಿಮ್ಯುಲೇಷನ್ ಟೆಕ್ನಾಲಜಿ ಇರುವಂಥದ್ದು ಹಿಂದೆ ಈ ಟೆಕ್ನಾಲಜಿನ ಓನ್ಲಿ ಫಿಸಿಯೋಥೆರಪಿ ಡಾಕ್ಟರ್ಗಳು ಮಾಡ್ತಾಯಿದ್ರು. ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಇಂತಿಷ್ಟು ಇದನ್ನು ಅಂತ ಸೆಟ್ ಮಾಡಿ ಮಾಡ್ತಾಯಿದ್ರು. ಇದನ್ನು ಈಗ ನ್ಯಾಚುರಲ್ ಆಗಿ ಎಲ್ಲರೂ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಯೂಶ್ವಲಿ ನಾನು ಎಲ್ಲ ಕಡೆ ಹೋದಾಗ 5 ರೀತಿಯಾದಂಥ ಕ್ವಶನ್ ಕೇಳ್ತಾರೆ. 5 ರೀತಿಯಾದಂಥ ಕ್ವಶನ್ ಏನು ಅಂತಲೇ ಎಕ್ಸ್ಪ್ಲೇನ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದನೇದು 2 ಕಲರ್ ಮೆಷಿನ್ ಇದೆ, ಒಂದು ಆರೆಂಜ್ ಕಲರ್ ಮತ್ತೊಂದು ಪರ್ಪಲ್ ಕಲರ್. ನೋಡಿದ್ರೆ ಯಾವ ಕಲರ್ ಮೆಷಿನ್ ಥೆರಪಿ ತಗೊಳ್ಳೋದು ಒಳ್ಳೇದು ಅನ್ನುವಂಥದ್ದು ಒಂದನೇ ಕ್ವಶನ್. 2ನೇ ಕ್ವಶನ್ ಅದರಲ್ಲಿ ಇಂಟೆನ್ಸಿಟಿ ಅಂತಲೇ ಇದೆ, ಗೊತ್ತಿದೆಯಾ? ನೀವು ಬಂದು ಕೂತ್ಕೊಂಡು ಕೂಡಲೇ ಜಾಸ್ತಿ ಮಾಡ್ತಾರೆ, ಒಂದೊಂದೇ ಜಾಸ್ತಿ ಮಾಡ್ತಾರೆ. ಜುಮ್ 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 ಶುರುವಾಗಿ ಕೂಡಲೇ ಸಾಕು ಅಂತೀರ, ಸರಿನಾ? ಎಷ್ಟು ಅದು ಇಂಟೆನ್ಸಿಟಿ 1ರಿಂದ ಶುರುವಾಗುತ್ತೆ 99 ತನಕ ಇರುತ್ತೆ. ಎಷ್ಟು ಇಟ್ಕೊಂಡು ಒಳ್ಳೇದು ಅನ್ನುವಂಥದ್ದು 2ನೇ ಕ್ವಶನ್. 3ನೇ ಕ್ವಶನ್ ಜುಮ್ ಜುಮ್ ಅನ್ನುವಂಥ ಥರಪಿನ ಡೈಲಿ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅನ್ನುವಂಥದ್ದು 3ನೇ ಕ್ವಶನ್. 4ನೇ ಕ್ವಶನ್ ಏನಂದರೆ ಯಾರ್ಯಾರು ತಗೋಬೇಕು ಯಾರ್ಯಾರು ತಗೋಬಾರ್ದು ಅನ್ನೋದು 4ನೇ ಕ್ವಶನ್. ಯಾಕಂದರೆ ನಮ್ಮಲ್ಲಿ ನೋಡಿದ್ದೀನಿ ಗಂಡ ಹೆಂಡತಿ ಬರ್ತಾರೆ. ಗಂಡ ಬಂದು ಏನು ಹೇಳ್ತಾರೆ ಅಂದರೆ, ಸರ್ ನಾನು ಸೂಪರ್ ಮ್ಯಾನ್, ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಹೆಂಡತಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಥೆರಪಿ ಬೇಕು ಅಂತಾರೆ. ಕೆಲವೊಬ್ಬರಲ್ಲಿ ಹೆಂಡತಿ ಬರ್ತಾರೆ, ಗಂಡನ ಕರ್ಕೊಂಡು ಬಂದು ಹೇಳ್ತಾರೆ ನಾನು ಸೂಪರ್ ವುಮೆನ್, ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಗಂಡನ ಸ್ವಲ್ಪ ಪ್ರಾಬ್ಲಮ್ ಇದೆ, ಥೆರಪಿ ಬೇಕು ಅಂತಾರೆ. ಹಾಗಾದ್ರೆ ಯಾರು ಥೆರಪಿ ತಗೋಬೇಕು ಯಾರು ಥೆರಪಿ ತಗೋಬಾರ್ದು ಅನ್ನೋದು 4ನೇ ಕ್ವಶನ್. 5ನೇ ಕ್ವಶನ್ ಏನಂದರೆ ಎಲ್ಲ ಓಕೆ, ಆದರೆ ನೀವು ಈ ರೀತಿಯಾದಂಥ ಫ್ರೀ ಥೆರಪಿ ಕೊಡ್ತೀರಿ ಯಾಕೆ? ಡೌಟ್ ಇಲ್ವಾ? ಯಾವುದಿಲ್ಲ ಅಂದರೂ ಅದು ಒಂದು ಡೌಟ್ 100% ಇದೆ. ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದನೇದು 2 ಕಲರ್ ಮೆಷಿನ್ ಇದೆ. ಯಾವ ಕಲರ್ ಮೆಷಿನ್ ಥೆರಪಿ ತಗೊಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಟೆನ್ಸ್ ಮತ್ತು EMS ಅನ್ನುವಂಥ 2 ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಮೆಷಿನ್ ರೆಡಿ ಮಾಡಿದ್ದಾರೆ ಅಂತ ಹೇಳಿದೆ. ಕೇಳಿದ್ರ? ಆ ಟೆನ್ಸ್ TENS ಟೆನ್ಸ್ ಅಂತ ಹೇಳಿದ್ರೆ ಆ ಪರ್ಪಲ್ ಕಲರ್ ಮೆಷಿನ್ ಇದೆಯಲ್ಲ ಅದರ ಹೆಸರು ಟೆನ್ಸ್, ಪರ್ಪಲ್ ಕಲರ್. ಮತ್ತೊಂದು ಆರೆಂಜ್ ಕಲರ್ ಮೆಷಿನ್ ಇದೆ, ಗೊತ್ತಿದೆಯಾ? ಆರೆಂಜ್ ಕಲರ್, ಕಿತ್ತಳೆ ಬಣ್ಣ ಆರೆಂಜ್. ಆ ಆರೆಂಜ್ ಕಲರ್ ಮೆಷಿನ್ ಇದೆಯಲ್ಲ ಅದಕ್ಕೆ EMS ಅಂತಲೇ ಕರೀತಾರೆ, EMS. ಆ ಆರೆಂಜ್ ಕಲರ್ ಮೆಷಿನ್ ಏನು ಮಾಡುತ್ತಂದರೆ ನಮ್ಮ ಕಾಲಿನ ಪಾದದಲ್ಲಿರುವಂಥ ಮಾಂಸಖಂಡಗಳನ್ನು ಉತ್ತೇಜನಗೊಳಿಸಿ ರಕ್ತ ಸಂಚಾರ ಮಾತ್ರ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಆರೆಂಜ್ ಕಲರ್ ಮೆಷಿನ್. ಆರೆಂಜ್ ಕಲರ್ ಮೆಷಿನು ನರಗಳ ಗೋಜಿಗೆ ಹೋಗಲ್ಲ. ಅದಕ್ಕೋಸ್ಕರ 40-45 ವರ್ಷದ ಒಳಗಡೆ ಥೆರಪಿ ತಗೊಳ್ಳೋದಿದ್ರೆ ಆರೆಂಜ್ ಕಲರ್ ಮೆಷಿನ್ ಥೆರಪಿ ತಗೊಳ್ಬೇಕು. ಯಾಕಂದರೆ 45 ವರ್ಷದ ಒಳಗಡೆ ನರ ವೀಕ್ನೆಸ್ ಸ್ಟಾರ್ಟ್ ಆಗಿರಲ್ಲ, ರಕ್ತ ಸಂಚಾರ ಕಡಿಮೆ ಆಗಿ 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 ನೆಕ್ಸ್ಟ್ ಸ್ಟೆಪ್ಪಲ್ಲಿ ನರ್ವ್ಸ್ ವೀಕ್ ಆಗುತ್ತೆ. ಅದಕ್ಕೋಸ್ಕರ 40-45 ವರ್ಷದ ಒಳಗಡೆ ಥೆರಪಿ ತಗೊಳ್ಳದಿದ್ರೆ ಆರೆಂಜ್ ಕಲರ್ ಮೆಷಿನಲ್ಲೇ ಥೆರಪಿನ ತಗೊಳ್ಬೇಕು. ಎರಡನೇದು ಪರ್ಪಲ್ ಕಲರ್, ಅದಕ್ಕೆ ಟೆನ್ಸ್ ಅಂತ ಕರೀತಾರೆ, TENS. ಅದೇನು ಮಾಡುತ್ತಂದರೆ ನಮ್ಮ ಕಾಲಿನ ಪಾದದಲ್ಲಿರುವಂತಹ
ಮಾಂಸಖಂಡಗಳನ್ನು ಉತ್ತೇಜನಗೊಳಿಸುವುದರ ಜೊತೆಗೆ ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡೋದ್ರಿಂದ 45-50 ವರ್ಷ ಮೇಲ್ಪಟ್ಟರು ಥೆರಪಿ ತಗೊಳ್ಳೋದಿದ್ರೆ ಪರ್ಪಲ್ ಕಲರ್ ಮೆಷಿನ್ ಥೆರಪಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ರಕ್ತ ಸಂಚಾರ ಕಡಿಮೆ ಕಾನ್ಸಂಟ್ರೇಷನ್ ಮಾಡಿ ನರಗಳನ್ನು ಸ್ಟಿಮ್ಯುಲೇಟ್ ಮಾಡಿ ನರಗಳನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಅದನ್ನು 45-50 ವರ್ಷ ಮೇಲ್ಪಟ್ಟವರೆಲ್ಲ ಆ ಒಂದು ಪರ್ಪಲ್ ಕಲರ್ ಮೆಷಿನ್ ಥೆರಪಿನ ತಗೊಳ್ಬೇಕು. ಅರ್ಥ ಆಗಿದೆ? ಕೆಲವೊಬ್ಬರಲ್ಲಿ ಕೇಳ್ತಾರೆ, ಸರ್ ಈಗ ನಾನು ಮನೆಗೆ ಮೆಷಿನ್ ತಗೊಂಡೆ ಅಂತ ತಿಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ, ಅವಾಗ ಏನು ಮಾಡೋದು? ನೀವು ಎರಡು ಮಾಡಿಬಿಟ್ಟಿದ್ದೀರಾ ಅಂತೇಳಿ ಒಂದು ಕಂಪ್ಲೇಂಟ್ ಎಲ್ಲ ಕಡೆ. ಅದಕ್ಕೋಸ್ಕರ ಈಗ ಒಂದು ಹೊಸ ರೀತಿಯ ಮೆಷಿನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ವಿ 2024ರಲ್ಲಿ. ಅದರಲ್ಲಿ ಹೇಗಂತ ಹೇಳಿದ್ರೆ ಒಂದೇ ಮೆಷಿನಲ್ಲಿ 2 ಟೆಕ್ನಾಲಜಿ ಹಾಕ್ಬಿಟ್ಟಿದ್ವಿ. P1 ಮತ್ತು P2, ಪ್ರೋಗ್ರಾಮ್ 1, ಪ್ರೋಗ್ರಾಮ್ 2. ಪ್ರೋಗ್ರಾಮ್ 1 ಅಂತೇಳಿ ಗೊತ್ತಿದ್ರೆ ಆರೆಂಜ್ ಕಲರ್ ಮೆಷಿನಲ್ಲಿ ಏನು ಥೆರಪಿ ಬರುತ್ತೆ ಅದು ಬರುತ್ತೆ. ಪ್ರೋಗ್ರಾಮ್ 2 ಅಂತ ಗೊತ್ತಿದ್ರೆ ಪರ್ಪಲ್ ಕಲರ್ ಮೆಷಿನಲ್ಲಿ ಏನು ಥೆರಪಿ ಬರುತ್ತೆ ಅದು ಬರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಹೊಸ ಟೆಕ್ನಾಲಜಿ ಈಗ ಬಂದಿರುವಂಥ ಮೆಷಿನಲ್ಲಿ ಏನಂದರೆ, ಈಗ ಬಂದಿರುವಂಥ ಮೆಷಿನ್ಗಳು ಬ್ಯಾಟ್ರಿ ಆಪ್ರೇಟೆಡ್ ಆಗುತ್ತೆ. ಈಗ ನೀವು ಡೈಲಿ ಥೆರಪಿ ತಗೊಳ್ತಾ ಇರುವಂಥದ್ದು ಹಂಗೆ ಕರೆಂಟ್ ಇರಬೇಕು, ಕನೆಕ್ಷನ್ ಹಾಕಬೇಕು, ಸ್ವಿಚ್ ಹಾಕಿದ್ರೆ ಮಾತ್ರ ಆಗುತ್ತೆ. ಆದರೆ ಈಗ ಬಂದಿರುವಂಥದ್ದು ಹಂಗಲ್ಲ, ಸಣ್ಣ ಸಣ್ಣ ಬ್ಯಾಟ್ರಿ ಸೆಲ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಗಡಿಯಾರ ರಿಮೋಟಿಗೆ ಹಾಕ್ತಿರಲ್ಲ, ಚಿಕ್ಕ ಬ್ಯಾಟ್ರಿ ಸೆಲ್, ಇಯೋನ್ ರೀಚಾರ್ಜಬಲ್ ಬ್ಯಾಟ್ರಿ ಸೆಲ್ ಅಂತಲೇ ಅದರ ಹೆಸರು. ಮೆಷಿನ್ ಒಳಗಡೆ ಇನ್ಸ್ಟಾಲ್ ಮಾಡಿದ್ದೀವಿ. ಮೆಷಿನ್ ತಗೊಂಡೋಗಿ ಚಾರ್ಜಿಗೆ ಇಟ್ಟಾಯಿತು. ಚಾರ್ಜ್ ಫುಲ್ ಆದಮೇಲೆ ಕನೆಕ್ಷನ್ ತೆಗೆದು ಎಲ್ಲಿ ಬೇಕಾದ್ರೂ ಮೊಬೈಲಲ್ಲಿ ಆಪ್ರೇಟ್ ಮಾಡ್ತೀವಲ್ಲ ಆ ರೀತಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡುವಂಥ ಟೆಕ್ನಾಲಜಿ ಬಂದಿದೆ. ಮೆಷಿನ್ ರನ್ ಆಗಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಗಡಿಯಾರ ಎಷ್ಟು ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಅಷ್ಟು ಪವರಲ್ಲಿ ಥೆರಪಿ ರನ್ ಆಗುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಸರಿ ಇಂಪ್ರೂವ್ ಆಗಿಬಿಡುತ್ತೆ. ಆವಾಗ ಹೇಳ್ತದೆ ಕರೆಂಟ್ ಥೆರಪಿ. ಈಗ ಆಗಲ್ಲ, ಸಣ್ಣ ಬ್ಯಾಟ್ರಿ ಸೆಲ್, ರಿಮೋಟಿಗೆ ಹಾಕುವಂಥ ಬ್ಯಾಟ್ರಿ ಸೆಲ್ಲಲ್ಲಿ ಮೆಷಿನ್ ಆಪ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಸೇಫ್ ಅಂತೇಳಿ ನಿಮಗೆ ಇದರಲ್ಲಿ ಮತ್ತೊಂದು ಸರಿ ಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಎರಡನೇ ಕ್ವಶನ್ ಎಷ್ಟು ಇಂಟೆನ್ಸಿಟಿ ಇಟ್ಕೋಬೇಕಂತ ಹೇಳಿದ್ರೆ, ನಾವು ಕಾಲು ಇಟ್ಕೊಂಡಾಗ ನಮ್ಮ ಕಾಲು ಬೆರಳು ನಿಧಾನ ಈ ರೀತಿ ಜುಮ್ ಆಗ್ತಾ ಇದ್ರೆ ಸಾಕು. ಕೆಲವರಲ್ಲಿ ಇಷ್ಟ ಆಗ್ತಾ ಇರ್ತೀವಿ, ಇಷ್ಟ ಆಗುವಂಥ ಅವಶ್ಯಕತೆ ಇಲ್ಲ. ನಾನು ಎಕ್ಸಾಂಪಲ್ ಹೇಳ್ತೇನೆ. ನಾನು ಲಾಸ್ಟ್ ಟೈಮ್ ಮಂಡ್ಯಕ್ಕೆ ಹೋಗಿದಾಗ ಇಬ್ಬರು ಕೂತಿದ್ರು, ಪಕ್ಕದಲ್ಲಿ ಇಬ್ಬರು ಕೂತಿದ್ರು, ಇಬ್ಬರು ಫ್ರೆಂಡ್ಸು. ನಾನು ಈ ಕಡೆ ಕೂತ್ಕೊಂಡು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಒಬ್ಬರು 9 ಇಂಟೆನ್ಸಿಟಿಯಲ್ಲಿ ಥೆರಪಿ ತಗೊಳ್ತಾ ಇದ್ರು. 9 ಅವ್ರ ಕಾಲು ಹೆಂಗೆ ಆಗ್ತಾ ಇತ್ತು ಅಂದರೆ ಹಿಂಗೆ ಆಗ್ತಾ ಇದೆ 9ಗೆ. ಪಕ್ಕದಲ್ಲಿ ಒಬ್ಬರು ಕೂತಿದ್ರು, ಅವರು 94 ಇಟ್ಕೊಂಡಿದ್ರು. 94. ನಾನು ಸುಮ್ಮನೆ ಕೂತಿದ್ದೆ, ನೋಡ್ತಾ ಇದ್ದೆ. ಈ 9 ಇಟ್ಕೊಂಡವ್ರನ್ನ ನೋಡಿಕೊಂಡು 94 ಇಟ್ಕೊಂಡವ್ರು ಹೇಳ್ತಾ ಇದ್ರು, ಏನು ನೀನೆಲ್ಲಿ ವೀಕ್ ಮರಯ್ಯ, 9 ಇಟ್ಕೊಂಡೊಳ್ಳೆ ದೆವ್ವ ಬಂದಿರ್ತಾರ, ಹಿಂಗೆ ಮಾಡ್ತೀಯ, ನಾನು ನೋಡು 94 ಇಟ್ಕೊಂಡಿದ್ದೀನಿ, ನಂಗೆ ಏನೂ ಆಗಲ್ಲ ಅಂದರು. ನಾನು ಇಲ್ಲಿ ಸೀದಾ ಬಂದು ಎದುರುಗಡೆ ಕೂತ್ಕೊಂಡೆ. ಸರ್ 94 ಇಟ್ಕೊಂಡಿದ್ದಾರೆ ಕೇಳಿದೆ. ಅವ್ರು ಹೇಳ್ತಾರೆ, ಸರ್ ನೋಡಿ ಪಕ್ಕದಲ್ಲಿ ಕೂತಿದ್ರಲ್ಲ ಇವರು ನಾನು ಇಬ್ಬರು ಸೇಮ್ ಏಜು, ಅವನಿಗೂ 62 ನನಗೂ 62. ಆದರೆ ಇವನು ಎಷ್ಟು ವೀಕ್ ಆಗವನಂದರೆ 62ರಿಂದ ತಡ್ಕೊಳಕ್ಕಾಗಲ್ಲ, ಅಲ್ಲ 9ನೇ ತಡ್ಕೊಳಕ್ಕಾಗಲ್ಲ. ನಾನು ನೋಡಿ 94 ಇಟ್ಕೊಂಡಿದ್ದೀನಿ, ನಂಗೆ ಏನೂ ಆಗಲ್ಲ, ನೀವು ಬೇಕಾದ್ರೆ 99 ಮಾಡಿ ಎಂದು. ನಾನು 99 ಮಾಡಿದೆ, ಏನೂ ಆಗಿಲ್ಲ. ಆಮೇಲೆ ಕೇಳಿದೆ, ಸರ್ 99 ಅಂದರೆ ಏನು, 9 ಅಂದರೆ ಏನು ಅಂತೇಳಿ. ಆ ಯಪ್ಪ ಹೇಳ್ತಾರೆ 99 ಅಂದರೆ ಸ್ಟ್ರಾಂಗು, 9 ಅಂದರೆ ವೀಕು ಅಂದರು. ನಾನು ಹೇಳಿದೆ ಹಂಗಲ್ಲ, ಮೀನಿಂಗ್ ಉಲ್ಟಾ ಆಗಿದೆ. ಏನು, ಒಂದು ಇಂಟೆನ್ಸಿಟಿ ಕಾಲಲ್ಲಿ ಬಂದ ಕೂಡಲೇ ಇನ್ಫಾರ್ಮೇಷನ್ ಬರಬೇಕು, ಎಲ್ಲಿಗೆ ಬ್ರೈನಿಗೆ ಬರಬೇಕು. ಇವ್ರಿಗೆ 9 ಇಟ್ಟಿದ್ದೀನಿ, 100% ಪಕ್ಕ ಕೆಲಸ ಆಗ್ತಾಯಿದೆ. ನಿಮಗೂ 99 ಇಟ್ಟಿದ್ದೀನಿ. 99 ಇದ್ದರೆ ಎಷ್ಟು ಗೊತ್ತಾ, ಒಂದಿಟ್ಟಾಗ ಎಷ್ಟು ಕೆಲಸ ಆಗುತ್ತೆ, ಅದರ 99 ಪಟ್ಟು ಕೆಲಸ ಕಾಲಲ್ಲಿ ಆಗ್ತಾಯಿದೆ. ಆದರೆ ಇನ್ಫಾರ್ಮೇಷನ್ ಮೇಲ್ಗಡೆ ಬರ್ತಾ ಇಲ್ಲ. ಯಾಕೆ ಗೊತ್ತಾಗ್ತದೆ? ಯಾಕೆ ಅಂದರು, ಯಾಕಿಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಕನೆಕ್ಷನ್ ಎಲ್ಲ ಅದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಗ್ಯಾಂಗ್ರೀನ್ ಅಂತಲೇ ಕರೀತಾರೆ ಸರ್ ಅಂತೆ. ವೈಟಿಗಿದ್ರು 2 ನಿಮಿಷದಲ್ಲಿ ಮುಖ ಕೆಂಪು ಆಗ್ಬಿಡ್ತು. ಆಮೇಲೆ ಕೈ ಹಿಡಿ ಅಂದೆ, ಮೆಷಿನ್ ಮೇಲೆ ಕೈ ಹಿಡಿ ಅಂತೇಳಿ ಕೈ ಇಡ್ತೀನಿ, ಕೈಗೆ 99 ಇಟ್ಟು ಗೊತ್ತಾಗ್ತಾ ಇಲ್ಲ. ಕೈ ಎಷ್ಟು ಸೆನ್ಸಿಟಿವ್ ಅಂದರೆ ಕಾಲಕ್ಕಿಂತ 10 ಪಟ್ಟು ಸೆನ್ಸಿಟಿವ್ ಕೈ. ಕಾಲಿಗೆ 10 ಇಟ್ಟು ಕೈಗೆ 1ರಲ್ಲಿ ಗೊತ್ತಾಗಬೇಕು, ಕಾಲಿಗೆ 90 ಇಟ್ಟು ಕೈಗೆ 9ರಲ್ಲಿ ಗೊತ್ತಾಗಬೇಕು. ಕಾಲಿಗೆ 90, ಕೈಗೆ 99 ಇಟ್ಟು ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಹೇಳಿದೆ, ಸರ್ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸರಿ ಚೆಕಪ್ ಮಾಡ್ಕೊಳ್ಳಿ, ನರಗಿರ ಏನೋ ಪ್ರಾಬ್ಲಮ್ ಇರ್ಬೋದು ಅಂತೇಳಿ. ಓಕೆ ಅಂತೇಳಿ ರಾಮಯ್ಯ ಹಾಸ್ಪಿಟ್ಲಿಗೆ ಬಂದು ಒಂದು ಚೆಕಪ್ ಮಾಡಿ ರಿಪೋರ್ಟ್ ಕಳಿಸಿದ್ರು. ರಿಪೋರ್ಟಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ, ದೇಹದಲ್ಲಿರುವಂಥ ಸೆನ್ಸರಿ ನರ್ವ್ ಸಿಸ್ಟಮ್ ಕಂಪ್ಲೀಟಾಗಿ ಕೊಲಾಪ್ಸ್ ಆಗಿದೆ, 1 ವಾರ 10 ದಿನದೊಳಗಡೆ ಸ್ಟ್ರೋಕ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತೇಳಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಫೋನ್ ಮಾಡ್ಕೊಂಡು ಗೊಳೋ ಅಂತ ಹೇಳ್ತಾರೆ, ಸರ್ ಸ್ಟ್ರೋಕ್ ಆಗುತ್ತೆ, ನಿಮ್ಗೆ ಹೆಂಗೆ ಗೊತ್ತಾಯಿತು ವೀಕ್ ಆಗಿದೆ ಅಂತ ಹೇಳಿ ಕೇಳ್ತಾಯಿದ್ರು ಹಾಸ್ಪಿಟ್ಲಲ್ಲಿ. ಯಾವ ಟ್ಯಾಬ್ಲೆಟ್ ನೀವು ರೆಫರ್ ಮಾಡ್ತೀರಾ ಕೇಳಿದ್ರು. ನಾನು ಹೇಳಿದೆ,
ಸರ್ ನಾನು ಫಸ್ಟೇ ಹೇಳಿದ್ದೆ, ನರಗಳ ವೀಕ್ನೆಸ್ಗೆ ಟ್ಯಾಬ್ಲೆಟ್ ತಗೊಂಡು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನೀವು ಭಯ ಪಡುವಂಥದ್ದು, ಅಳುವುದು ಇದಕ್ಕೆ ವರ್ಕ್ ಆಗಲ್ಲ. ಏನು ಮಾಡಬೇಕು? ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾಳೆಯಿಂದ ಬೆಳಗ್ಗೆ ಎದ್ದು ಒಂದು 4-5 ಕಿಲೋಮೀಟ್ರ್ ಡೈಲಿ ವಾಕಿಂಗ್ ಮಾಡಿ. ನಿಮಗೆ ಬೇಗ ರಿಸಲ್ಟ್ ಸಿಗಬೇಕಂತ ಹೇಳಿದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಬೇಕಾದ್ರೆ ದಿನಕ್ಕೆ 2 ಥೆರಪಿ ಯೂಸ್ ಮಾಡಿ, ಬೆಳಗ್ಗೆ ಸಂಜೆ. ಯಾಕಂದ್ರೆ ನರಗಳ ಮೇಲೆ ಕೆಲಸ ಮಾಡುತ್ತೆ, ಇದು ಕೆಲಸ ಆಗುತ್ತೆ ನೋಡಿ ಬೇಕಾದ್ರೆ ಅಂತ ಹೇಳಿದೆ. ಆಯ್ತು ಓಕೆ ಅಂತೇಳಿ ಒಂದು ಮೆಷಿನ್ ಇಸ್ಕೊಂಡು ಹೋದ್ರು. ನನಗೆ 98 ದಿನ ಬಿಟ್ಟು ಕಾಲ್ ಮಾಡಿದರು. ಏನು ಹೇಳಿದ್ರು ಅಂದರೆ, ಸರ್ ಒಂದು ದಿನ ಬಿಡದೆ 5 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾಯಿದ್ದೀನಿ, ದಿನಕ್ಕೆ 2 ಥೆರಪಿ ಬೆಳಗ್ಗೆ ಸಂಜೆ ತಗೋತಾ ಇದ್ದೀನಿ. ಎಷ್ಟು ಚೇಂಜಸ್ ಆಗಿದೆ ಅಂದರೆ, ಆವಾಗ 99 ಇಟ್ಟರು ಏನೂ ಆಗ್ತಾಯಿಲ್ಲ, ಗೊತ್ತಾಗ್ತಾ ಇಲ್ಲ ಇತ್ತು. ಆದರೆ ಈಗ ಹಾಗಲ್ಲ, 10-11 ಇಟ್ಟರೆ ನನ್ನ ಫ್ರೆಂಡಿಗೆ ಆಗ್ತಾಯಿತ್ತಲ್ಲ, ಹಾಗೆ ಕಾಲು ಝುಮ್ ಮೇಲ್ಗಡೆ ಬರ್ತಾ ಇದೆ. ವಿಡಿಯೋ ಮಾಡಿ ಕಳಿಸಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ ಅಂದರು. ನಾನು ಹೇಳಿದೆ ಸುಮ್ಮನೆ ತಮಾಷೆಗೆ, ಅವಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ರಿ ಅನ್ಸುತ್ತೆ, ಅದಕ್ಕೆ 99 ಗೊತ್ತಾಗ್ತಲ್ಲ ಇರಬೇಕು. ಈಗ ನಡೆದು ಥೆರಪಿ ತಗೊಂಡು ವೀಕ್ ಆಗಿರಬೇಕು, ಅದಕ್ಕೆ 10-11 ಗೊತ್ತಾಗ್ತಿದೆ. ಕೇಳಿದ್ರು ಅವ್ರು ಹೇಳ್ತಾರೆ, ಸರ್ ದಯವಿಟ್ಟು ತಮಾಷೆ ಮಾಡಬೇಡಿ, ರಿಪೋರ್ಟ್ ಬಂದಾಗ 1 ವಾರ ಭಯಕ್ಕೆ ನಿದ್ದೆನೇ ಮಾಡಿಲ್ಲ ಅಂತ ಹೇಳಿದ್ರು. ನಾನು ಆ ವಿಚಾರ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾಕೆ ಅಂತೇಳಿ ನಾವೆಲ್ಲ ಆರೋಗ್ಯದ ವಿಚಾರದಲ್ಲಿ ಸೇಮ್ ಅನುಭವನೇ ಹೊಂದಿರ್ತೀವಿ. ಏನು, ಯಾರಾದರೂ ಬಂದು ಹೇಗಿದ್ದರೆ ಕೇಳಿದ್ರೆ ನಾವೆಲ್ಲ ಹೇಳೋದು ಒಂದೇ ಮಾತು, ಏನು ಗೊತ್ತಾ? ದೇವ್ರ ದಯಿಂದ ಇಲ್ಲಿ ತನಕ ಚೆನ್ನಾಗಿದ್ದೀವಿ, ಮುಂದೆ ಏನಾದರೂ ಬಂದರೆ ನೋಡ್ಕೊಳ್ಬೇಕು ಅಂತೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ಏನಾದರೂ ಬಂದರೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮುಂದೆ ಏನಾದರೂ ಬಂದರೆ ಅದನ್ನು ಅನುಭವಿಸ್ಬೇಕು ವಿನಃ ನೋಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೆ ಮುಂದೆ ಏನಾದರೂ ಬರಬಾರ್ದು ಅಂತ ಹೇಳಿದ್ರೆ, ಇವತ್ತಿಂದ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೆ ಹೋದಂತ ಹೇಳಿದ್ರೆ, ಮುಂದೆ ಏನಾದರೂ ಬಾರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಆರೋಗ್ಯಕ್ಕೋಸ್ಕರ ಎಲ್ಲರೂ ಡೈಲಿ 1 ಗಂಟೆ ಟೈಮನ್ನು ಸಪ್ರೇಟಾಗಿ ನಿಮ್ಮ ಆರೋಗ್ಯಕ್ಕೋಸ್ಕರ ಕೊಡಬೇಕಾಗಿ ವಿನಂತಿ. ಕೊಡ್ಬೋದಲ್ವಾ? ಕೊಟ್ಟು ನೋಡಿ. ಮತ್ತೊಂದೇನು ಗೊತ್ತಾ, ನಮಗೆಲ್ಲರಿಗೂ ಸ್ವಲ್ಪ ಸ್ಪೀಡ್ ರಿಸಲ್ಟ್ ಬೇಕು. ಇವತ್ತೇ ಟೈಮ್ ಕೊಟ್ಟರೆ ನಾಳೆಗೆ ರಿಸಲ್ಟ್ ಬೇಕು, ಹಂಗಾಗಲ್ಲ. ಈ 6 ತಿಂಗಳು ಏನು ಟೈಮ್ ಕೊಟ್ಟಿದ್ರೆ ಅದರ ರಿಸಲ್ಟ್ ಅನ್ನುವಂಥದ್ದು ಮುಂದಿನ 6 ತಿಂಗಳು ಸಿಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ನೋಡಿ, ಒಂದು 75,000 ಕೊಟ್ಟು ಒಂದು 2 ವೀಲರ್ ಪರ್ಚೇಸ್ ಮಾಡಿದರೆ ಕರೆಕ್ಟ್ 5,000 ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸ್ ಬಿಡ್ತಾ ಇರ್ತೀವಿ. ಯಾಕೆ ಹೇಳಿ? ಸರ್ವಿಸ್ ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಕೆಟ್ಟಾಗುತ್ತೆ. ಒಳಗಡೆ ಇಂಜಿನ್ ಖರಾಬಾಗಿ ಏನೆಲ್ಲ ಆಯಿಲೆಲ್ಲ ಇದಾಗಿ ಕಾಯಿಲೆ ಸುಟ್ಟೋಗಿ ಏನೆಲ್ಲ ಆಗಿ ಮುಂದೊಂದಿನ ಇಂಜಿನ್ ಸೀಸ್ ಆಗುತ್ತೆ ಅಂತೇಳಿ ಎಲ್ಲರಿಗೂ ಗೊತ್ತು. ಯಾಕೆ? ಒಳಗಡೆ ಮೂಮೆಂಟ್ ಇದೆ. ಒಳಗಡೆ ಅಲ್ಲಿ ಎದುರಲ್ಲಿ ಗಾಡಿಯಲ್ಲಿ ಮೂಮೆಂಟ್ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತು. ಆದರೆ ಬಾಡಿಯಲ್ಲಿದೆ ಅಂತೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಗಾಡಿನ ಪರ್ಚೇಸ್ ಮಾಡಬೇಕಾದ್ರೆ ದುಡ್ಡು ಕೊಟ್ಟು ಗಾಡಿನ ಪರ್ಚೇಸ್ ಮಾಡಿದ್ವಿ. ಅದಕ್ಕೋಸ್ಕರ ಇಂಜಿನ್ ಸೀಸ್ ಆಗೋದು ಗೊತ್ತು, ಆಯಿಲ್ ಲೀಕ್ ಆಗೋದು ಗೊತ್ತು, ಈ ಎಲ್ಲ ಪ್ರಾಬ್ಲಮ್ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ದುಡ್ಡನ್ನ ಕೊಟ್ಟಿದ್ದೀವಿ. ಗಾಡಿ ಬಗ್ಗೆ ಟೇಕ್ ಕೇರ್ ಇದೆ, ದುಡ್ಡು ಕೊಟ್ಟಿದ್ದೀವಿ. ಬಾಡಿ ಬಗ್ಗೆ ಟೇಕ್ ಕೇರ್ ಇಲ್ಲ. ಯಾಕಂತ ಹೇಳಿದ್ರೆ ದುಡ್ಡೇ ಕೊಟ್ಟಿಲ್ಲ, ಫ್ರೀ ಗಿಫ್ಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಾಡಿ ಹೋದರೆ ಎಷ್ಟು ಗಾಡಿ ಬೇಕಾದ್ರೂ ತರ್ಬೋದು. ಬಾಡಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು ಸ್ಪೇರ್ ಪಾರ್ಟ್ ಹೊರಗಡೆ ಸಿಗಲ್ಲ. ಅದಕ್ಕೋಸ್ಕರ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಸರ್ ಹೇಳಿದ್ರು, ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ರು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆರೋಗ್ಯದ ಇಂಪಾರ್ಟೆನ್ಸ್ ಏನಂತೇಳಿ ಗೊತ್ತಾಗಲ್ಲ. ಆರೋಗ್ಯದ ಇಂಪಾರ್ಟೆನ್ಸ್ ಗೊತ್ತಾಗಬೇಕಿದ್ರೆ ಆರೋಗ್ಯ ಕೆಟ್ಟ ಮೇಲೆ ಗೊತ್ತಾಗುತ್ತೆ. ನಾನು ಈ ರೀತಿಯಾದಂಥ 8,000 ಕಾರ್ಯಕ್ರಮ ಮಾಡಿದ್ದೀನಿ. ಇಷ್ಟೊಳಗೆ 8,000ಕ್ಕಿಂತಲೂ ಜಾಸ್ತಿ ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ. ಮ್ಯಾಕ್ಸಿಮಮ್ ಜನ ಎಲ್ಲ ನನ್ನ ತಂದೆ ತಾಯಿ ಯಜ್ಞವರೇ ಎಲ್ಲ ಬಂದು ಹೇಳೋದಷ್ಟೇ, ಎಲ್ಲ ಸರ್ ನಮ್ಮ ಹತ್ರ ಇದೆ, ನನ್ನ ಹತ್ರ ಆರೋಗ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು, ಕೆಲವರು ಮೊನ್ನೆೊಬ್ರು ಹೇಳಿದ್ರು, ಸರ್ ಆರೋಗ್ಯ ಚೆನ್ನಾಗಿದ್ದಾಗ ನಾನು ಅಂದ್ಕೊಂಡೆ ಎಲ್ಲರೂ ನನಗೆ ಸಪೋರ್ಟಿಗಿದ್ದಾರೆ ಅಂದ್ಕೊಂಡೆ, ಈಗ ಆರೋಗ್ಯ ಕೆಟ್ಟ ಮೇಲೆ ಯಾರೂ ಇಲ್ಲ ಸರ್, ಮನೇಲಿ ಒಬ್ಬನೇ ಇದ್ದೀನಿ ಅಂತ ಹೇಳಿದ್ರು. ಅರ್ಥ ಆಗ್ತಿದೆಯಲ್ಲ? ಯಾಕಂತ ಹೇಳಿದ್ರೆ, ಅವರು ನಾನು ಕಾರಲ್ಲಿ ಕೂತಿದ್ದೆ ಎದುರುಗಡೆ, ಅವರು ಇಲ್ಲಿಂದ ಈ ಸ್ಕೂಲ್ ಇದೆಯಲ್ಲ, ಈ ಸ್ಕೂಲ್ ಹತ್ರ ಅವ್ರ ಮನೆ, ಈ ಪ್ರೋಗ್ರಾಮ್ ಇಲ್ಲ ಆಗ್ತಾಯಿದೆ. ನಾನು ಕಾರಲ್ಲಿ ನೋಡ್ತಾ ಇದ್ದೀನಿ, ಆ ಸ್ಕೂಲಿಂದ ಈ ಪ್ರೋಗ್ರಾಮಿಗೆ ಬರೋಕ್ಕೆ 45 ನಿಮಿಷ ತಗೊಂಡಿದ್ದಾರೆ. ಸ್ಟ್ರೋಕ್ ಆಗಿದೆ, ಅವ್ರು ಹೆಲ್ಪರ್ ಯಾರಿಲ್ಲ, ಹಿಂಗೆ ಹಿಡ್ಕೊಂಡು ಇದನ್ನು ಹಿಡ್ಕೊಂಡು ಬರ್ತಾಯಿದ್ದಾರೆ. ಆ ಸ್ಕೂಲಿಂದ 100 ಜನ ಇಲ್ಲ, ಅಲ್ಲಿಂದ ಇಲ್ಲಿ 45 ನಿಮಿಷ ತಗೊಂಡಿದ್ದಾರೆ. ಪ್ರೋಗ್ರಾಮಿಗೆ ಬಂದರು, ಎದುರುಗಡೆ ಕೂತ್ಕೊಂಡಿದ್ದಾರೆ ಈ ಪಕ್ಕದಲ್ಲಿ. ನಾನು ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಂತೇಳಿ ಗೊತ್ತಾಗುತ್ತೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ, ಗೊಳೋ ಅಂತ ಹೇಳ್ತಾರೆ. ಯಾಕೆ ಅಂತ ಎಲ್ಲ ಆಮೇಲೆ ಹೇಳಿದ್ರು, ಸರ್ ನೋಡಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನನ್ನ ಹತ್ರ ದುಡ್ಡಿತ್ತು, ಎಲ್ಲರೂ ಇದ್ದರು ಅಂದ್ಕೊಂಡೆ, ಮಕ್ಕಳಿದ್ದಾರೆ 4 ಜನ, ಎಲ್ಲ ಅವ್ರವ್ರ ಕೆಲಸದಲ್ಲಿದ್ದಾರೆ, ನನಗೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಆಗ್ತಾಯಿಲ್ಲ. ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಹೇಳಿ ಇದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಅದ್ರ ಜೊತೆಗೆ ಕೆಲವರಲ್ಲಿ ಹೇಳ್ತಾರೆ, ಸರ್ ಇರಲಿ ಬಿಡಿ, ನಮ್ಮ ಹತ್ರ ದುಡ್ಡಿದೆ, ಏನಾದರೂ ಆದರೂ ನೋಡ್ಕೋತೀನಿ, ದುಡ್ಡಿಂದ ಆರೋಗ್ಯನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಅದು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 6 ತಿಂಗಳ ಹಿಂದೆ ಮುಖೇಶ್ ಅಂಬಾನಿಯವ್ರ ಮಗನಿಗೆ ಮದುವೆ ಗೊತ್ತಿರ್ಬೋದು. ಮುಖೇಶ್ ಅಂಬಾನಿಯವ್ರ ಮಗನಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು?
5,000 ಕೋಟಿ, ಒಂದು ಮದುವೆಗೆ 5,000 ಕೋಟಿ ಖರ್ಚು ಮಾಡಿದರು. ಒಂದು ದಿನ ಒಂದು ಪ್ರೋಗ್ರಾಮ್ ಆಗುತ್ತೆ, ಒಟ್ಟಿಗೆ ಮದುವೆ 18 ದಿನ ಮಾಡ್ತಾರೆ. ಒಂದು ಪ್ರೋಗ್ರಾಮಲ್ಲಿ 100 ಕೋಟಿ ಕೊಟ್ಟು ಒಬ್ಬನ ಬೇರೆ ದೇಶದಿಂದ ಕಳಿಸ್ತಾರೆ ಹಾಡು ಹೇಳೋಕ್ಕೆ. ಆ ಕಾರ್ಯಕ್ರಮ ನಡೀತಾ ಇರುತ್ತೆ. ಮುಖೇಶ್ ಅಂಬಾನಿ ಹಿಂದ್ಗಡೆ ನಿಂತ್ಕೊಂಡಿರ್ತಾರೆ. ಮುಖೇಶ್ ಅಂಬಾನಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇರುತ್ತೆ. ಅವಾಗ ಒಬ್ಬ ಮೀಡಿಯಾದ ಹೋಗಿ ಕೇಳ್ತಾನೆ, ಸರ್ ಯಾಕೆ ಕಳ್ತಾ ಇದ್ದೀರಿ ಅಂತೇಳಿ. ಮುಖೇಶ್ ಅಂಬಾನಿ ಅವಾಗ ಮಾತಾಡ್ತಾನೆ, ಏನು ಗೊತ್ತಾ, 5,000 ಕೋಟಿ ಖರ್ಚು ಮಾಡಿದ್ದೀನಿ ನಿಜ, ಆದರೆ ನನ್ನ ಮಗನ ಆರೋಗ್ಯ ಸರಿ ಇಲ್ಲ. ಏನಾಗಿದೆ, 19ನೇ ವರ್ಷಕ್ಕೆ ಬಂದಂಥ ಶುಗರ್ನ ಪ್ರಪಂಚದಲ್ಲಿ ಯಾವ ಡಾಕ್ಟ್ರಿಗೆ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದನೇದು. ಎರಡನೇದು, ಕಳೆದ 4 ವರ್ಷದಲ್ಲಿ 70 ಕೋಟಿ ಖರ್ಚು ಮಾಡಿ 3 ಸರ್ಜರಿ ಮಾಡಿದರು. ಯಾಕೆ? ಫ್ಯಾಟ್ ತೆಗೆಯೋದಕ್ಕೆ. 134 kg ಇದ್ದಾರೆ ಫ್ಯಾಟ್ ತೆಗೆಯೋದಕ್ಕೆ. ಫಸ್ಟ್ ಸರ್ಜರಿಯಲ್ಲಿ 12 kg ಫ್ಯಾಟ್ ತೆಗೆದ್ರು. 1.5 ತಿಂಗಳ ಒಳಗಡೆ 15 kg ಫ್ಯಾಟ್ ವಾಪಸ್ ಬಂತು. ಎರಡನೇ ಸರ್ಜರಿ 1 ತಿಂಗಳು 15 ದಿನ ಬಿಟ್ಟು ಮತ್ತೊಂದು ಸರ್ಜರಿ ಮಾಡಿದರು. ಸರ್ಜರಿಯಲ್ಲಿ 18 kg ಫ್ಯಾಟನ್ನು ತೆಗೆದ್ರು. ಮತ್ತೊಂದು 12 ದಿನ 13 ದಿನದಲ್ಲಿ 12 kg ಫ್ಯಾಟು ವಾಪಸ್ ಬಂತು. 3ನೇ ಸರ್ಜರಿ ಟ್ರೈ ಮಾಡಿದರು, ಸಕ್ಸಸ್ಫುಲ್ ಆಗಿಲ್ಲ. ಆಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡಿಬಿಟ್ರು, ಇನ್ನೂ ಫ್ಯಾಟ್ ತೆಗೆಯೋದಕ್ಕೆ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ದುಡ್ಡು ಕೊಟ್ಟು ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದಾಗಿದ್ರೆ ಅವ್ರಿಗೆ ಏನಾದರೂ ದುಡ್ಡು ಕಡಿಮೆ ಇದೆಯಾ? ದುಡ್ಡು ಕೊಟ್ಟು ಆರೋಗ್ಯ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ, ಕೆಲವರಲ್ಲಿ ಕೇಳ್ತಾರೆ, ಸರ್ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ, ಮೆಡಿಕಲಿ ಅಪ್ರೂವ್ಡಾ ಅಂತೇಳಿ ಕೇಳ್ತಾರೆ. 100% ಮೆಡಿಕಲಿ ಅಪ್ರೂವ್ಡ್. ಅದ್ರ ಜೊತೆಗೆ ಇಂಡಿಯನ್ ಗೌರ್ಮೆಂಟ್ ಅಂಡರಲ್ಲಿ 2A ಮೆಡಿಕಲ್ ಡಿವೈಸ್ ಮತ್ತು ಸರ್ಟಿಫಿಕೇಟ್ ಅಪ್ರೂವಲ್ ಆಗಿದೆ. ಈಗ ನೀವೆಲ್ಲ ಹೇಳ್ಬೋದು, ಅಯ್ಯೋ ನಮ್ಮ ಇಂಡಿಯಾದಲ್ಲಿ ಅಂಥ ಸರ್ಟಿಫಿಕೇಟ್ ಬೇಕಾದರೂ ದುಡ್ಡು ಕೊಟ್ಟರೆ ಸಾಕು ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಈ ಮೆಷಿನ್ ಅನ್ನುವಂಥದ್ದು ಬೇರೆ ದೇಶಗಳಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಾಗಲ್ಲ. ಯುರೋಪಿಯನ್ ಯೂನಿಯನ್ ಅಂಡರಲ್ಲಿ 2A ಮೆಡಿಕಲ್ ಯೂಸ್ ಅನ್ನುವಂಥ ಸರ್ಟಿಫಿಕೇಟ್ ಅಪ್ರೂವಲ್ ಆಗಬೇಕು. ಅದು ಜರ್ಮನಿ ರಿಲೀಸ್ ಮಾಡುತ್ತೆ ಸರ್ಟಿಫಿಕೇಟ್ನ. ಅಲ್ಲಿ ನೀವು ಎಷ್ಟೇ ದುಡ್ಡು ಕೊಟ್ಟರು ಅಪ್ರೂವಲ್ ಆಗಲ್ಲ, ವರ್ಕೌಟ್ ಆಗಲ್ಲ. 100% ಜೆನ್ಯೂನ್ ಆಗಿದ್ದರೆ ಮಾತ್ರ ಅಪ್ರೂವಲ್ ಆಗುತ್ತೆ. ನಮ್ಮ ಕಂಪೆನಿ ಮೆಷಿನ್ 2017 ಇಸ್ವಿಯಲ್ಲಿ ಯುರೋಪಿಯನ್ ಯೂನಿಯನ್ ಅಂಡರಲ್ಲಿ 2A ಮೆಡಿಕಲ್ ಡಿವೈಸ್ ಅನ್ನುವಂಥ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿರೋದ್ರಿಂದ 42 ದೇಶಗಳಿಗೆ ಕಳಿಸ್ತಿರುವಂಥದ್ದು. ಯಾವ ಸೈಡ್ ಎಫೆಕ್ಟ್ ಇಲ್ಲ. 8 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಥೆರಪಿ ತಗೊಳ್ಬೋದು. ಪ್ರೆಗ್ನೆಂಟ್ ಲೇಡೀಸು ಥೆರಪಿನ ಯೂಸ್ ಮಾಡೋಂಗಿಲ್ಲ. ಆಫ್ಟರ್ ಡೆಲಿವರಿ 6 ಮಂತ್ ಆದಮೇಲೆ ಥೆರಪಿನ ರೀಸ್ಟಾರ್ಟ್ ಮಾಡ್ಬೋದು. ಹಾರ್ಟಲ್ಲಿ ಸ್ಟೆಂಟ್ ಹಾಕಿದವರು, ನೀ ರಿಪ್ಲೇಸ್ಮೆಂಟ್ ಮಾಡಿದವರು, ಬೋಲ್ಟ್ ಹಾಕಿದವರು, ರಾಡ್ ಹಾಕಿದವರು ಯಾರು ಬೇಕಾದರೂ ಥೆರಪಿನ ಸರಾಗವಾಗಿ ಯೂಸ್ ಮಾಡೋದು, ಏನೂ ತೊಂದರೆ ಇಲ್ಲ. ಮೇಜರ್ ಆದಂಥ ಸರ್ಜರಿ ಏನಾದರೂ ಆದರೆ 3 ತಿಂಗಳು ಗ್ಯಾಪ್ ಬಿಡಬೇಕು. 3 ತಿಂಗಳಾದಮೇಲೆ ಥೆರಪಿನ ರೀಸ್ಟಾರ್ಟ್ ಮಾಡ್ಬೋದು. ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಒಂದು ದಿನಕ್ಕೆ 3 ಥೆರಪಿ ತಗೊಳ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಒಂದು ಥೆರಪಿಯಿಂದ ಮತ್ತೊಂದು ಥೆರಪಿಗೆ ಮಿನಿಮಮ್ 4 ಗಂಟೆ ಗ್ಯಾಪ್ ಇರಬೇಕು. 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗೋಕ್ಕೆ ಶುರುವಾಗುತ್ತೆ. ಆಮೇಲೆ 2 ಟೈಮ್ಸ್ ಬೆಳಗ್ಗೆ ಸಂಜೆ ಮಾಡಿಕೊಂಡು ಒಂದು 5-6 ತಿಂಗಳಲ್ಲಿ ಸಂಪೂರ್ಣವಾದಂಥ ರಿಸಲ್ಟ್ ಸಿಕ್ಕಿ ಆದಮೇಲೆ ದಿನಕ್ಕೆ 1 ಥೆರಪಿ ಯೂಸ್ ಮಾಡೋದ್ರಿಂದ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತಹ, ನರಗಳಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಕಡಿಮೆ ಮಾಡೋದ್ರ ಜೊತೆಗೆ ಫ್ಯೂಚರಲ್ಲಿ ಬರುವಂಥ ಎಮರ್ಜೆನ್ಸಿಗಳನ್ನು ಕಡಿಮೆ ಮಾಡಲಿಕ್ಕೆ ಕಂಪ್ಯಾನಿಯು ಕೋಟ್ಯಂತರ ಜನರಿಗೆ ಸಹಾಯ ಮಾಡಿದೆ. ನಿಮಗೂ ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ತಾ, ಎಂಡಲ್ಲಿ ಒಂದು ಡೌಟ್ ಬರುತ್ತೆ, ಫ್ರೀ ಥೆರಪಿ ಯಾಕೆ ಅಂತೇಳಿ. ಫ್ರೀ ಥೆರಪಿ ಯಾಕಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲಿ ಈ ಮೆಷಿನ್ ಇಂಟ್ರೊಡ್ಯೂಸ್ ಆಗಿದ್ದು 2015 ಇಸ್ವಿಯಲ್ಲಿ, 2015, 10 years ಬ್ಯಾಕ್. ಆವಾಗ ಇಡೀ ಇಂಡಿಯಾದಲ್ಲಿ ಮೊದಲು ಬ್ರಾಂಚ್ ಓಪನ್ ಆಗಿದ್ದು ನಮ್ಮ ಬೆಂಗಳೂರಿನಲ್ಲೇ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟ್ರಯಲ್ ಬ್ರಾಂಚ್ ಓಪನ್ ಮಾಡಿದ್ದು ನಮ್ಮ ಬೆಂಗಳೂರಿನಲ್ಲಿ. ಆವಾಗ ಒಂದು ಥೆರಪಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೆ, 100 rupees. ಯಾರೋ ಬಂದು ಥೆರಪಿ ತಗೋಬೇಕಾದ್ರೆ 100 ರೂಪಾಯಿ ಕೊಡಬೇಕು. ಮೊದಲ ತಿಂಗಳಲ್ಲಿ 1280 ಜನ ಬಂದಿದ್ದರು ಥೆರಪಿಗೆ. ಮಂತ್ ಎಂಡಲ್ಲಿ ನೋಡಿದರೆ 464 ಜನ ಥೆರಪಿನೇ ತಗೊಂಡಿಲ್ಲ. ಯಾಕೆ ಕೇಳಿದ್ರೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ. ಎಲ್ಲರದ್ದು ದುಡ್ಡು ಇರುತ್ತೆ ಅಂತ ಹೇಳಿದ್ರೆ, ಸುಮಾರು ಜನ ಕೆಲವೊಬ್ಬರೆಲ್ಲ ತುಂಬ ಕಷ್ಟದಲ್ಲಿರೋರು ಇರ್ತಾರೆ. ನಾವು ಮಂತ್ ಎಂಡಲ್ಲಿ ಕಂಪ್ನಿ ಒಂದು ಬೋರ್ಡ್ ಮೀಟಿಂಗ್ ಇತ್ತು. ನಾನು ಒನ್ ಆಫ್ ದಿ ಬೋರ್ಡ್ ಡೈರೆಕ್ಟರ್ ಕಂಪ್ನಿಯಲ್ಲಿ. ನಾನು ಹೇಳಿದೆ, ಇಡೀ ಇಂಡಿಯಾದಲ್ಲಿ ಫಸ್ಟ್ ಟ್ರಯಲ್ ಸ್ಟಾರ್ಟ್ ಮಾಡಿ ನಾವು ಹೋದು, ಆದರೆ ದುಡ್ಡನ್ನು ಚಾರ್ಜ್ ಮಾಡಿದ್ರೆ ಓನ್ಲಿ ದುಡ್ಡಿದ್ದವ್ರಿಗೆ ಮಾತ್ರ ಅವಕಾಶ ಕೊಟ್ಟಂಗಾಗುತ್ತೆ. ದುಡ್ಡಿದ್ದವರಿಗೆ ಥೆರಪಿ ಏನಂತೇಳಿ ನೋಡಲಿಕ್ಕೆ ಸಹ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ಕೆಲಸ ಮಾಡೋಣ, ಕಾನ್ಸೆಪ್ಟನ್ನೇ ಚೇಂಜ್, ಫ್ರೀ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ. ದುಡ್ಡಿದ್ದವರು ಬರಲಿ, ದುಡ್ಡಿದ್ದವರು ಬರಲಿ, ಎಲ್ಲರೂ ಬಂದು ಉಚಿತವಾಗಿ ಥೆರಪಿ ತಗೊಳ್ಳಿಕ್ಕೆ ಅವಕಾಶ ನಾವು ಮಾಡಿಕೊಳ್ಳೋಣ. ಅವಕಾಶ ಮಾಡಿಕೊಟ್ಟಂತೆ ಹೋದಂತ ಹೇಳಿದ್ರೆ, ಥೆರಪಿ ಫ್ರೀ ಯೂಸ್ ಮಾಡಿ ಆದಮೇಲೆ ಅವರಿಗೆ ಏನಾದರೂ ದೇಹದಲ್ಲಿ ಚೇಂಜಸ್ ಕಂಡುಕೊಂಡಂತೆ ಹೋದಂತ ಹೇಳಿದ್ರೆ, ಚೇಂಜಸ್ಗಳು ಗೊತ್ತಾದಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿಗಳು ಹಾಗೆ ಬಿಡಲ್ಲ. ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಮೆಷನ್ನ ಮನೆಗೆ ತಗೊಂಡೋಗಿ ಅವರು ಥೆರಪಿ ತಗೊಳ್ಳೋದ್ರ ಜೊತೆ ಅವ್ರ ಫ್ಯಾಮಿಲಿಯವರೆಲ್ಲರಿಗೂ ಮನೆಯಲ್ಲಿ ಥೆರಪಿ ಕೊಡಿಸಲಿಕ್ಕೆ ಸಹಾಯ ಆಗಲಿ. ದುಡ್ಡಿಲ್ಲದವರಿಗೆ ನಮ್ಮ ಬ್ರಾಂಚ್ಗಳಲ್ಲಿ ಉಚಿತ ಥೆರಪಿನ ತಗೊಳ್ಳಿಕ್ಕೆ ಅವಕಾಶ ಆಗಲಿ ಅಂತೇಳಿ ಒಂದು ಬ್ರಾಂಚಲ್ಲಿ ಫ್ರೀ ಥೆರಪಿ ಸ್ಟಾರ್ಟ್ ಮಾಡಿದ್ದು 2015ರಲ್ಲಿ. ಈಗ ಭಾರತ ದೇಶದಾದ್ಯಂತ 464 ಕಡೆ ಬ್ರಾಂಚ್ ಇದೆ. 464 ಬ್ರಾಂಚಲ್ಲೂ 365 ದಿನ ಉಚಿತ ಥೆರಪಿ ನಡೆಯುತ್ತೆ. ಒಂದು ದಿನಕ್ಕೆ 10 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಥೆರಪಿನ ದಿನನಿತ್ಯ ಯೂಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಸಾಧನೆ 2025ರಲ್ಲಿ ಆಗಿದ್ದೇನು, 2025 ಜನವರಿ 5ನೇ ತಾರೀಕಿಗೆ ಕಂಪ್ಯಾನಿ ಮೆಷಿನ್ ಅನ್ನುವಂಥದ್ದು ಬೇರೆ ದೇಶಗಳಿಗೆ ಎಷ್ಟು ಕಳಿಸಿದೀವಿ ಅಂತ ಹೇಳ್ತಾ ಇಲ್ಲ, ಭಾರತ ದೇಶದಲ್ಲಿ 2025 ಜನವರಿ 5ನೇ ತಾರೀಕಿಗೆ ಕಂಪ್ಯಾನಿ ಮೆಷಿನ್ 1 ಕೋಟಿ ಜನರ ಮನೆಗೆ ರೀಚ್ ಆಗಿದೆ. 1 ಕೋಟಿ ಜನ
ಮನೆಯಲ್ಲಿ ಕೂತು ದಿನನಿತ್ಯ ಥೆರಪಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ, ಆಮೇಲೆ ಈ ರೀತಿ ಕ್ಯಾಂಪ್ ಯಾಕಂದರೆ ನಮ್ಮದು ಎಲ್ಲ ಕಡೆ ಬ್ರಾಂಚಲ್ಲಿ ಎಲ್ಲ ಕಡೆ ಬ್ರಾಂಚ್ ಇಲ್ಲ. ಕೆಲವೊಂದು ಕಡೆ ಬೆಂಗಳೂರಿನಲ್ಲಿ 3-4 ಕಡೆ ಎಲ್ಲ ಡಿಸ್ಟಿಕ್ಕಲ್ಲಿ ಮಾತ್ರ ಬ್ರಾಂಚ್ ಇರುವಂಥದ್ದು. ಎಲ್ಲ ಕಡೆ ಬ್ರಾಂಚ್ ಕರೋನಾಕ್ಕಿಂತ ಮುಂಚೆ ಓನ್ಲಿ ಬ್ರಾಂಚ್ ಕಾನ್ಸೆಪ್ಟ್ ಇತ್ತು. ಕರೋನಾ ಆದಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬ್ರಾಂಚ್ಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಯಿತು. ಒಂದೊಂದು ದಿನಕ್ಕೆ ಒಂದು ಬ್ರಾಂಚಲ್ಲಿ 400-500 ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಯಾಕಂದರೆ ಕರೋನಾ ಆದಮೇಲೆ ಎಲ್ಲರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಯಿತು. ಆವಾಗ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಯಿತು. ಆವಾಗ ಮತ್ತೊಂದು ರೂಲ್ಸ್ ಇತ್ತು, ಜಾಸ್ತಿ ಜನರನ್ನು ಸೇರಿಸಂಗಿಲ್ಲ ಅಂತೇಳಿ. ಆವಾಗ ಸ್ಟಾರ್ಟ್ ಮಾಡಿದಂಥ ಹೊಸ ಕಾನ್ಸೆಪ್ಟ್ ಇದು ಕ್ಯಾಂಪ್ ಸಿಸ್ಟಮ್. ಅಂದರೆ ನಾವಿದ್ದಲ್ಲಿಗೆ ನೀವೊಂದು ಥೆರಪಿ ತಗೊಳ್ಳೋದಾದರೆ ಈ ಜೀವನದಲ್ಲಿ ಥೆರಪಿ ಕೊಟ್ಟು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವಿದ್ದಲ್ಲಿಗೆ ನಾವು ಬರೋಣ ಅನ್ನುವಂಥ ಹೊಸ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಏರಿಯಾದಲ್ಲಿ 15 ದಿನ 20 ದಿನ ಈ ರೀತಿ ಕ್ಯಾಂಪ್ಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ನೀವು ಸಹ ಬಂದು ಥೆರಪಿ ನಿಮ್ಮ ಏರಿಯಾದಲ್ಲಿ ಕಂಫರ್ಟಾಗಿ ತಗೊಳ್ಳೋದ್ರ ಜೊತೆಗೆ ಮೆಷಿನ್ಗಳು ಬೇಕಾದಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನನಗೆ ಕಾರ್ತಿಕ್ ಒಂದು ಬರಬೇಕಾದ್ರೆ ಹೇಳಿದ್ರು, ಸರ್ ಸುಮಾರು ಜನ ಆಲ್ರೆಡಿ 2-3 ಜನ ಆಲ್ರೆಡಿ ಮೆಷಿನ್ ತಗೊಂಡು ಮನೆಗೆ ಹೋಗಿದ್ದಾರೆ, ಡೈಲಿ ಬರೋಕ್ಕಾಗಲ್ಲ ಅಂತೇಳಿ. ಇನ್ನೂ ಒಂದು 7-8 ಜನ ಬೇಕು ಅಂತಲೇ ಹೆಸರು ಬರೆಸಿದ್ದಾರೆ. ಇನ್ನೂ ಸುಮಾರಷ್ಟು ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮೆಷಿನ್ಗೆ ಏನಾದರೂ ಡಿಸ್ಕೌಂಟು ಆಫರ್ ಏನಾದರೂ ಇದ್ದರೆ ಅನೌನ್ಸ್ ಮಾಡಿದರೆ ಇನ್ನೂ ಹಲವಷ್ಟು ಜನರಿಗೆ ಈಸಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಫರ್ 2 ರೀತಿ ಮೆಷಿನ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಒಂದು ಬೇಸಿಕ್ ವರ್ಷನ್ 10 ಸೆಂಟ್ EMS ಅಂತ ಒಂದು ಬೇಸಿಕ್ ವರ್ಷನ್, ಮತ್ತೊಂದು ಅಪ್ಪರ್ ವರ್ಷನ್ ಈಗ ಬಂದಿರುವಂಥ ಅಡ್ವಾನ್ಸ್ ವರ್ಷನ್. ಆ ಬೇಸಿಕ್ ವರ್ಷನ್ ಮೆಷಿನ್ನ ಕಾಸ್ಟ್ ಅನ್ನುವಂಥದ್ದು ಯೂಶ್ವಲಿ ಅದಕ್ಕೆ ಅದ್ರ ಜೊತೆಗೆ ಪ್ಯಾಚಸ್ಸು ಬ್ಯಾಗು ಎಲ್ಲ ಸೇರಿಬಿಟ್ಟು 16,000 ಆಗುತ್ತೆ. ಸ್ಪೆಷಲ್ ಆಫರ್ ಪ್ರೈಸ್ ಬಂದುಬಿಟ್ಟು 13,000 ರುಪೀಸ್ಗೆ ಮೆಷಿನ್ಗಳು ಲಭ್ಯ ಇರ್ತದೆ. 13,000 ರೂಪಾಯಿಗೆ ಆ ಬೇಸಿಕ್ ವರ್ಷನ್ ಮೆಷಿನ್ಗಳು ನಮಗೆ ಲಭ್ಯ ಇರ್ತದೆ. ಇಲ್ಲ ನನಗೆ ಅಡ್ವಾನ್ಸ್ ವರ್ಷನ್ ಮೆಷಿನ್ ಬೇಕು ಅಂತ ಹೇಳಿದ್ರೆ ಅದರಲ್ಲಿ 2 ಪ್ರೋಗ್ರಾಮ್ ಇರುತ್ತೆ. ಅದ್ರ ಜೊತೆಗೆ ಬ್ಯಾಟ್ರಿ ಆಪ್ರೇಟೆಡ್ ಇರುತ್ತೆ, ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಆ ಮೆಷಿನ್ ಹೆಸರು ಬಾಡಿ ಪಲ್ಸ್ ನೆಕ್ಸ್ಟ್ ಅಂತಲೇ ಕರೀತಾರೆ. ಬಾಡಿ ಪಲ್ಸ್ ನೆಕ್ಸ್ಟ್ ಯಾಕಂತಂದರೆ 2 ಪ್ರೋಗ್ರಾಮ್ ಇದೆ, ಕಾಲಿಗೆ ಒಂದು ಪ್ರೋಗ್ರಾಮು, ಕೈಗೆ ಒಂದು ಪ್ರೋಗ್ರಾಮ್. ಆ ರೀತಿ ಯೂಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದನ್ನು ನಿಮಗೆ ಕಾರ್ತಿಕ್ ಅವ್ರು ಹೇಗಂತೇಳಿ ಡೆಮೋ ತೋರಿಸಿ ತಿಳಿಸ್ಕೊಡ್ತಾರೆ. ಅದಕ್ಕೆ ನಿಮಗೆ ಒಟ್ಟಿಗೆ ಎಲ್ಲ ಅದರ ಪ್ಯಾಕೇಜ್ ಸೇರಿಬಿಟ್ಟು ಈ 20,000 ರುಪೀಸ್ ಅದಕ್ಕೆ. ಅದ್ರ ಜೊತೆಗೆ ಪ್ಯಾಚಸ್ ಬರುತ್ತೆ, ರಿಮೋಟ್ ಬರುತ್ತೆ, ಆಮೇಲೆ ಬ್ಯಾಗ್ ಬರುತ್ತೆ, ಎಲ್ಲ ಕಾಂಬೋ ಆಗಿ ಅದು ಒಂದು 20,000 ರೂಪಾಯಿ ಆಗುತ್ತೆ. ಅದರ ಸ್ಪೆಷಲ್ ಆಫರ್ ಪ್ರೈಸ್ ಬಂದುಬಿಟ್ಟು 17,800 ಅಲ್ಲ, 17,800 ರೂಪಾಯಿ ಸ್ಪೆಷಲ್ ಆಫರ್ ಪ್ರೈಸ್ ಆಗಿ ಅಡ್ವಾನ್ಸ್ ಮೆಷಿನ್ಗಳು ನಿಮಗೆ ಲಭ್ಯ ಇರ್ತದೆ ಅಂತಲೇ ಹೇಳ್ತಾ. ಫಸ್ಟು 1-2 ತಿಂಗಳು ಮುಂಚೆ ಆಗಿದ್ದರೆ ಅದಕ್ಕೆ ಆಫರ್ ಪ್ರೈಸ್ ಬಂದುಬಿಟ್ಟು 19,000 ಇತ್ತು. ಯಾಕಂದರೆ ಈಗ GST ಮತ್ತೆ ಕಡಿಮೆ ಆಗಿದೆ, 12% ಇರೋದು 5% ಬಂದಿದೆ. ಅದಕ್ಕೋಸ್ಕರ ಇನ್ನೂ ಕಡಿಮೆ ಆಗಿ 17,800 ರೂಪಾಯಿಗೆ ನಿಮಗೆ ಅಡ್ವಾನ್ಸ್ ವರ್ಷನ್ ಮೆಷಿನ್ಗಳು ಲಭ್ಯ ಇರ್ತದೆ. ಯಾರಿಗಾದ್ರೂ ಒಂದೇ ಸರಿ ದುಡ್ಡು ಕೊಟ್ಟು ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಬಜಾಜ್ ಫೈನಾನ್ಸ್ ಅವ್ರ ಕಡೆಯಿಂದ ಮಂತ್ಲಿ EMI ಫೆಸಿಲಿಟಿ ಸಹ ಇದೆ. ಅದು ನಿಮಗೆ ತಿಳಿಸ್ಕೊಡ್ತಾರೆ ಹೇಗಂತಲೇ. ಇವತ್ತಿಗೆ ಥೆರಪಿ ಎಂಡಾಗಲ್ಲ, ಇನ್ನು 4 ದಿನ ಥೆರಪಿ ಇರುತ್ತೆ. ಬನ್ನಿ ಥೆರಪಿ ತಗೊಳ್ಳಿ. ಕೆಲವ್ರು ಕೇಳ್ಬೋದು, ಸರ್ ಥೆರಪಿ ಯೂಸ್ ಮಾಡಿದ್ರೆ ಮಾತ್ರ ಆರೋಗ್ಯನ, ಥೆರಪಿ ಯೂಸ್ ಮಾಡಿಲ್ಲ ಅಂದರೆ ಆರೋಗ್ಯ ಇಲ್ವಾ, ಬದುಕಲ್ವಾ? ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹಲವಷ್ಟು ವಿಭಾಗಗಳಿದೆ. ವಾಕಿಂಗು, ಜಾಗಿಂಗು, ಜಿಮ್ಮು, ಯೋಗ ಹಲವಷ್ಟಿದೆ. ಏನಾದರೂ ಮಾಡ್ತಾಯಿದ್ರೆ ಖುಷಿ ಮಾಡಿ, ಏನೂ ಮಾಡದೆ ಸುಮ್ಮನೆ ಮಾತ್ರ ಕೂತ್ಕೊಳ್ಬೇಡಿ. ಕಂಪೇನಿ ಅನ್ನುವಂಥದ್ದು 100% ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂಥ ನರಗಳ ಸಂಬಂಧಪಟ್ಟಂಥ ಕಾಯಿಲೆ ಬರುವುದಕ್ಕೆ ಬಿಡಲ್ಲ. ಪ್ರೂವನ್ ಆಗಿ ಕೆಲಸ ಮಾಡಿದೆ. ನಿಮಗೂ ಸಹ ಅವಕಾಶ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಇಲ್ಲಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ತಿರ್ತಾ ಇದ್ದಾರೆ. ಅವರಿಗೂ ಆ ಕಾರ್ಯಕ್ರಮದಲ್ಲಿ ಸಮಿತಿಯವರು ಎಲ್ಲಿಗೂ ನಿಮ್ಮೆಲ್ಲರೂ ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದರೆ ಅವರು ಈ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ಸುಂದರವಾದಂಥ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನನಗೆ ಬಂದು ಮಾತಾಡಲಿಕ್ಕೂ ಸಹ ಅವಕಾಶ ಇರ್ತಾ ಇರಲಿಲ್ಲ. ಅವರು ತಗೊಂಡಂಥ ಡಿಸಿಷನ್ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆರೋಗ್ಯದಲ್ಲಿ ಹಲವಷ್ಟು ಚೇಂಜಸ್ಗಳನ್ನು ಮಾಡಲಿಕ್ಕೆ ಹೆಲ್ಪ್ ಆಗಿದೆ. ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಡಲಿ, ಎಲ್ಲ ರೀತಿಯಲ್ಲಿ ಸಹಾಯ ಸಿಗಲಿ ಅಂತೇಳಿ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆಲ್ಲರಿಗೂ ದೇವಸ್ಥಾನದ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಆಗಿದೆ. ದೇವ್ರ ಹತ್ರ ನಾವು ಹೋಗಿ ಏನು ಬೇಡ್ತೀವಿ? ದೇವರೇ, ನಾನು ಬೇಡೋದು ಏನು ಗೊತ್ತಾ? ದೇವರೇ ಆರೋಗ್ಯ ಚೆನ್ನಾಗಿ ಕೊಡು, ಮತ್ತು ಉಳಿದೆಲ್ಲ ನಾವು ಮಾಡ್ತೀನಿ, ನಾನು ಮಾಡ್ತೀನಿ, ಆರೋಗ್ಯ ಚೆನ್ನಾಗಿ ಕೊಡು ಅಂತೇಳಿ ಬೇಡ್ತೀನಿ. ಅದಕ್ಕೋಸ್ಕರ ದೇವಸ್ಥಾನದ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಆಗಿದೆ. ಆ ದೇವರು ನಿಮಗೆಲ್ಲರಿಗೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಷ್ಟು 1 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ನಾನು 1 ಗಂಟೆ ಅಂತ ಹೇಳಿದ್ದೆ, 1 ಗಂಟೆ ತನಕ ಅಂತ ಹೇಳಿದ್ದಲ್ಲ. ನಾನು ಏನು ಅಂದ್ಕೊಂಡೆ, 1 ಗಂಟೆಗೆಲ್ಲ ನೀವೆಲ್ಲ ಹೇಳ್ತೀರಿ, ವಾಟ್ಸಲ್ಲಿ ನೋಡ್ತೀರಿ ಅಂದ್ಕೊಂಡೆ. ಅದಕ್ಕೆ ನಾನು ನೋಡೋಕ್ಕೆ ಹೋಗಿಲ್ಲ. ಈಗ 1 ಗಂಟೆ ಆಗಿದೆ ಅಂದರೆ 12:20ಕ್ಕೆ ಮೈಕ್ ತಗೊಂಡಿದ್ದೆ. ಈಗ 1 ಗಂಟೆ ಅಂತ ಹೇಳಿದ್ರೆ 1 ಗಂಟೆ 40 ನಿಮಿಷ ಆಗಿದೆ ಸ್ಟಾರ್ಟ್ ಆಗಿ. ಆದರೆ ಒಬ್ಬೊಬ್ಬರು ಇದ್ದೋಗಿಲ್ಲ ಅಂತ ಹೇಳಿದರೆ ಎಷ್ಟು ಆರೋಗ್ಯದ ಮೇಲೆ ಕಾಳಜಿ ಇದೆ ಅಂತೇಳಿ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಆರೋಗ್ಯ ಭಾಗ್ಯ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.